ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ತುಂಬಾ ಥ್ಯಾಂಕ್ ಯು ಎಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ. ಆ್ಯಂಡ್ ಸ್ಪೆಷಲ್ ಶೌಟ್ ಔಟ್ ಟು ನವೀನ್ ನಂಜಪ್ಪ ಸರ್, ಡಾಕ್ಟರ್ ಶಂಕರಪ್ಪ ಸರ್ ಆ್ಯಂಡ್ ಕವಿತಾ ಮಿಶ್ರಾ ಮ್ಯಾಮ್. ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದ ಒಕೇಶನ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ, ಅದ್ರ ಜೊತೆಗೆ ಸ್ವಲ್ಪ ನರ್ವಸ್ನೆಸ್ ಕೂಡ ಇದೆ. ಇಂಥ ಒಂದು ಬ್ಯೂಟಿಫುಲ್ ಟೀಮ್ ಜೊತೆಗೆ ಇಂಥ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟಲ್ಲಿ ಕೆಲಸ ಮಾಡಿದ್ದಕ್ಕೆ ತುಂಬಾ ಖುಷಿ ಇದೆ ನನಗೆ. ಬಟ್ ಡೆಬ್ಯೂ ಮೂವಿ ಜನರು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಭಯ ಕೂಡ ಇದೆ. ಬಟ್ ವಾಟ್ ಎವರ್ ಸೆಡ್ ಆ್ಯಂಡ್ ಡನ್, ತುಂಬಾ ಎಫರ್ಟ್ಸ್ ಹಾಕಿ ತುಂಬಾ ಪ್ರೀತಿಯಿಂದ ಮೂವಿ ಮಾಡಿದ್ದೀವಿ. ಹೋಪ್ಫುಲಿ ನಿಮಗೆಲ್ಲ ನಮ್ಮ ಟೀಸರ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾನು ನನ್ನ ಟೀಮಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಸ್ಕ್ರಿಪ್ಟಲ್ಲಿ ನಾನು ನನ್ನ ಡೆಬ್ಯೂ ಮೂವಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಪೋರ್ಟಿವ್ ಆಗಿದ್ದರು, ತುಂಬಾ ಪ್ರೀತಿಯಿಂದ ಕೆಲಸ ಮಾಡ್ತಾರೆ ಅವರು ಸೆಟ್ಟಲ್ಲಿ. ಆ್ಯಂಡ್ ಇಟ್ಸ್ ಅ ಬ್ಲೆಸ್ಸಿಂಗ್ ಟು ವರ್ಕ್ ವಿತ್ ಪ್ರೇಮ್ ಸರ್ ಆ್ಯಂಡ್ ಮಾಸ್ಟರ್ ಆನಂದ್ ಸರ್. ಅವರ ಕಾಮಿಡಿ ಆ್ಯಂಡ್ ಸಾಧು ಕೋಕಿಲ ಸರ್ ಕಾಮಿಡಿ ಆಗಿರ್ಬೋದು, ತುಂಬ ಟಾಪ್ ನಾಚ್ ಅಂತ ಹೇಳ್ಬೋದು. ಆ್ಯಂಡ್ ಎಂಟೈರ್ ಸ್ಟಾರ್ ಕಾಸ್ಟ್, ಅಂಜಿತಾ ಮ್ಯಾಮ್ ಆಗಿರ್ಬೋದು, ಮಾಲ್ವಿಕಾ ಮ್ಯಾಮ್ ಆಗಿರ್ಬೋದು, ಅವಿನಾಶ್ ಸರ್, ಅನುಪ್ರಭಾಕರ್ ಮ್ಯಾಮ್, ಇಂಥವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಕ್ಕೆ ತುಂಬಾ ಖುಷಿ ಇದೆ ನನಗೆ. ಆ್ಯಂಡ್ ನಮ್ಮ ಡಿರೆಕ್ಟರ್ ಡಾಕ್ಟರ್ ರಾಘವೇಂದ್ರ ಸರ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಲೀವಿಂಗ್ ಇನ್ ಮೀ ಆ್ಯಂಡ್ ಥಿಂಕಿಂಗ್ ದ್ಯಾಟ್ ಐ ಕ್ಯಾನ್ ಪ್ಲೇ ದಿಸ್ ಕ್ಯಾರೆಕ್ಟರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ, ಒಂದು ಪೇಂಟಿಂಗ್ ಥರ ಬಂದಿದೆ ಚಿತ್ರ. ಅಗೇನ್ ಹೋಪ್ಫುಲಿ ನಿಮಗೆಲ್ಲ ನಮ್ಮ ಟೀಸರ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಬೆಂಬಲ ನನಗೆ ಮತ್ತು ನಮ್ಮ ಚಿತ್ರಕ್ಕೆ ಬೇಕು. ಎಲ್ಲರಿಗೂ ಅದನ್ನೇ ಹೇಳಿ ಬಂದೆ ಅವರಿಗೆ. ಐ ಮೀನ್ ಮೇ ಬಿ ರಿವರ್ಸ್ ಏಜ್ ಆಗ್ತಾ ಇದೆಯಾ ಏನೋ ಅವ್ರಿಗೆ. ಹಿ ಲುಕ್ ಸೋ ಗುಡ್ ಆ್ಯಂಡ್ ಹ್ಯಾಂಡ್ಸಮ್, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಆ್ಯಂಡ್ ಬೃಂದಾನೂ ಅಷ್ಟೇ, ಆ್ಯಸ್ ಯೂಶುವಲ್ ಶಿ ಇಸ್ ಬ್ಯೂಟಿಫುಲ್. ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಪಿಕ್ಚರೈಸೇಷನ್, ಇಟ್ ವಾಸ್ ಜಸ್ಟ್ ಅ ವಿಷುವಲ್ ಟ್ರೀಟ್ ಫಾರ್ ಅಸ್ ಟು ವಾಚ್ ಪ್ರೇಮಂ ಪೂಜ್ಯಂ. ಸಾಂಗ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಆ್ಯಕ್ಟರ್ಸು 100% ಕೊಟ್ಟಿದ್ದಾರೆ. ಸೊ ಇಟ್ಸ್ ಅ ವಿಷುವಲ್ ಟ್ರೀಟ್. ಎಲ್ಲರೂ ದಯವಿಟ್ಟು ನಿಮ್ಮ ಹತ್ರದ ಥಿಯೇಟ್ರಿಗೆ ಹೋಗಿ ಪ್ರೇಮಂ ಪೂಜ್ಯಂ ಸಿನಿಮಾನ ನೋಡಿ. ಥಿಯೇಟ್ರಿಗೆ ಹೋಗಿ ನೋಡಿ, ಒ ಟಿ ಟಿಗೋಸ್ಕರ ಕಾಯಬೇಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಪ್ರೇಮಂ ಪೂಜ್ಯಂ, ಪ್ರೇಮ ಅಂತ ಅನ್ನೋವಂಥದ್ದು ಪೂಜೆಗೆ ಅರ್ಹವಾದಂಥ ಒಂದು ಭಾವನೆ ಅಂತ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿತ್ತು. ಪ್ರೇಮ ವಿಚಾರಕ್ಕೆ ಅಂತ ಬಂದಾಗ ನನ್ನ ಗೆಳೆಯನ ಸಿನಿಮಾ, ನಾನಷ್ಟೇ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಒಪ್ಕೊಂಡಿರೋವಂಥ ಲವ್ಲಿ ಸ್ಟಾರ್ ಅದು. ಸೊ ಲವ್ಲಿ ಸ್ಟಾರ್ಗೆ ನನಗೆ ಯಾವಾಗ ಈ ಸಿನಿಮಾ ಒಪ್ಕೊಂಡಾಗ್ಲೇ ಕೂಡ ಈ ಪ್ರೇಮಂ ಪೂಜ್ಯಂ ಅಂತ ನನ್ನ ಟೈಟಲ್ ಹೇಳಿದಾಗಲೇ ಗೊತ್ತಾಯಿತು ಇದು ಟೇಲರ್ ಮೇಡ್ ಸಿನಿಮಾ ಪ್ರೇಮ್ಗೆ ಅಂತ. ಸೊ ಪ್ರೇಮ್ಗೆ ಎಷ್ಟು ಸೂಕ್ತವಾಗಿರುತ್ತೋ ಈ ಸಿನಿಮಾ. ಪ್ರೇಮನ್ನು ಇಷ್ಟಪಡೋವಂಥವ್ರು, ಪ್ರೇಮ್ ಅವ್ರನ್ನ ಯಾವ ರೀತಿ ನೋಡಬೇಕು ಅಂತ ಇಷ್ಟಪಡೋವಂಥವ್ರಿಗೆ ಟೇಲರ್ ಮೇಡ್ ಸಿನಿಮಾ. ನಿಮ್ಮೆಲ್ಲರನ್ನೂ ಕೂಡ ನಿಮ್ಗೆ ಯಾರಿಗೂ ನಿರಾಶೆ ಮಾಡಲ್ಲ ಈ ಸಿನಿಮಾ. ಈ ದೃಷ್ಟಿಯಿಂದ ಪ್ರೇಮ್ ಅವರ ಎಲ್ಲ ಅಭಿಮಾನಿಗಳಿಗೂ ನನಗೆ ಒಂದಿಷ್ಟು ಅಚ್ಚರಿಗಳು ಕಂಡಿದ್ದೇನು ಅಂತಂದರೆ, ಡಾಕ್ಟರ್ ರಾಘವೇಂದ್ರ ಅವರ ನಿರ್ದೇಶನ, ಅವರ ಚೊಚ್ಚಲ ನಿರ್ದೇಶನ ಇದು. ನೀವು ಒಂದು ಫ್ರೇಮಲ್ಲೂ ಕೂಡ ಯಾರೋ ಒಬ್ಬರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ. ನಾನು ಅದನ್ನೇ ಹುಡುಕ್ತಾ ಇದ್ದೆ, ನಾನು ಹೆಂಗೆ ಸಾಧ್ಯ ಇದು ಅಂತಂದರೆ ಈ ಥರದ್ದು ಒಂದಿಷ್ಟು ಅಚ್ಚರಿಗಳು ಈ ಸಿನಿಮಾದಲ್ಲಿ ಮೂಡಿದ್ದು. ಒಂದು, ಡಾಕ್ಟರ್ ರಾಘವೇಂದ್ರ ಅವರ ಚೊಚ್ಚಲ ನಿರ್ದೇಶನ, ಅದರ ಜೊತೆಯಲ್ಲಿ ಸಂಗೀತ ಮಾಡಿದ್ದಾರೆ ಅವರು. ಪ್ರತಿಯೊಂದು ಸಾಂಗೂ ಕೂಡ ಇಲ್ಲಿ ಹಮ್ಮ ಮಾಡುವಂಥ ಸಾಂಗು. ಇನ್ನೊಬ್ಬರು ಹೀರೋ ಈ ಸಿನಿಮಾಗೆ, ಈ ಸಿನಿಮಾದ ಸಿನಿಮಾಟೋಗ್ರಫಿ ಒಂದು ಕನಸನ್ನು ದೃಷ್ಟಿಯಲ್ಲಿ ತರುವಂಥದ್ದು, ಅಂದರೆ ವಿಷನ್ನಿಗೆ ತರುವಂಥ ಅಷ್ಟೂ ಕೆಲಸವನ್ನು, ಅಷ್ಟೂ ಜವಾಬ್ದಾರಿಯನ್ನು ನವೀನ್ ಅವರು ತೊಗೊಂಡಿರುವಂಥದ್ದು. ಮತ್ತು ಒಂದಿಷ್ಟು ಜನರ ಪರ್ಫಾರ್ಮೆನ್ಸಸ್ ನನಗೆ ಹೊಸದಂತಿದೇನು ಅಂತಂದರೆ, ಅಂದರೆ ಒಂದು ಹೃದಯದಿಂದ ಬಂದಂಥ ಪರ್ಫಾರ್ಮೆನ್ಸಸ್ಗಳದು. ಸಾಧು ಸಾರು ಮತ್ತು ಮಾಸ್ಟರ್ ಆನಂದ್ ಆಗಿರ್ಬೋದು, ಬೃಂದಾ ಅವರಾಗಿರ್ಬೋದು, ಆಂಡ್ರಿತಾ ರೇ ಅವರಾಗಿರ್ಬೋದು, ಪ್ರೇಮ್ ಅವರ ಎಸ್ಪೆಷಲಿ ಒಂದಿಷ್ಟು ಕಡೆ ನನಗೇ ಎಮೋಷನ್ ಆಗಿದ್ದೆ ನಾನು. ಒಂದು ನನ್ನ ಗೆಳೆಯ ಅಂತ ಅನ್ನೋವಂಥದ್ದು, ಇನ್ನೊಂದು ಆ ಪಾತ್ರ, ಅದು ಅಷ್ಟು ಮನಸ್ಪೂರ್ವಕವಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಒಂದೊಂದು ಶಾಟು, ಒಂದೊಂದು ಸೀನೂ ಕೂಡ ಒಂದು ಮುತ್ತು ಹೆಣದಂಗೆ ಇದ್ದಿದ್ದಂಥದ್ದು. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಪ್ರೇಮಂ ಪೂಜ್ಯಂ ಆಗಿರುತ್ತೆ. ಮತ್ತೊಮ್ಮೆ ಐ ವಿಶ್ ಗುಡ್ ಲಕ್ ಟು ದಿ ಎಂಟೈರ್ ಟೀಮ್ ಆಫ್ ಪ್ರೇಮಂ ಪೂಜ್ಯಂ. ಥ್ಯಾಂಕ್ ಯು. ಏ ಇಲ್ಲಡ ಪ್ರೇಮು
ಅಲ್ಲೇ ಮೇಲಿನ ಕೊಡಿ ಮತ್ತೆ ಕಾಣ್ತಲ್ಲ ಬನ್ನಿ ನಿಂತ್ಕೊಳ್ಳಿ ಬನ್ನಿ ಲೈಟ್ ಹಾಕ್ತಾರೆ ಬಿಡೋಣ ಅಲ್ಲಿ ಲೈಟ್ ಹಾಕೋತಾರೆ ಲೈಟ್ ಎಲ್ಲ ಬಹಳ ವರ್ಷಗಳ ನಂತರ ಒಂದು ಈ ರೀತಿಯಾದಂಥ ಒಂದು ಪ್ರೇಮದ ಪೂಜೆ ಇರುವಂಥ ಒಂದು ಸಿನಿಮಾನ ನೋಡಿದಂಥ ಖುಷಿ ಆಗ್ತಾಯಿದೆ. ಪ್ರೇಮ್ ಸರ್ ಬಗ್ಗೆ ಏನು ಹೇಳೋದು, ಯಾವಾಗಲೂ ಲವ್ಲಿ, ಎಲ್ಲರೂ ಅಷ್ಟೇ ಮುದ್ದಾಗಿ ಕಾಣಿಸ್ತಿದ್ದಾರೆ. ಒಂದು ಕಥೆ ಎಷ್ಟು ಪ್ರೀತಿಯಿಂದ ಸಾಗುತ್ತೆ ಆ ಕಥೆ ಅನ್ನೋದನ್ನು ನೋಡಿ ತುಂಬ ಖುಷಿಯಾಯಿತು. ಮತ್ತು ಹಾಡುಗಳಲ್ಲೂ ಸಹ ಕಥೆನ ಹೇಳ್ಕೊಂಡು ಹೋಗುವಂಥ ರೀತಿ ಇಷ್ಟ ಆಯಿತು. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಇಷ್ಟ ಆಗುತ್ತೆ, ಎಲ್ಲೋ ಒಂದು ಕಡೆ ಕೆಲವು ತಿಂಗಳಾಗ ಕಷ್ಟ ಆಗುತ್ತೆ ನೋಡೋದಕ್ಕೆಲ್ಲ ಮನಸ್ಸಿಗೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ತುಂಬ ಇಷ್ಟಪಡ್ತಾರೆ ಸಿನಿಮಾ ನೋಡಿದ್ರೆ. ಎಲ್ಲರೂ ಇಷ್ಟ, ಒಂದು ಒಳ್ಳೆ ಮೂವಿ. ತುಂಬ ವರ್ಷಗಳ ನಂತರ ಈ ಥರದ ಮೂವಿನ ನೋಡಿದ್ರೆ ಅನ್ನೋ ಖುಷಿ ಇದೆ ನನಗೆ. ಆ ಸಿನಿಮಾ ನೋಡಿದ್ಮೇಲೆ ಎಲ್ಲರೂ ಒಂದು ನನ್ನ ಇಷ್ಟೇ. ಥ್ಯಾಂಕ್ ಯು. ಹಾಯ್, ಎದೆ ತುಂಬ ಭಾರ ಆಗೋಯ್ತು. ಅಷ್ಟು ಒಂದು ಇಷ್ಟಪಟ್ಟೆ ಸಿನಿಮಾನ, ಅಷ್ಟು ತುಂಬ ಚೆನ್ನಾಗಿ ಅನ್ನಿಸ್ತು. ಆಫ್ಟರ್ ವೆರಿ ಲಾಂಗ್ ಟೈಮ್ ಇಷ್ಟು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಬಂದಿದೆ. ಪ್ರೇಮ್ ಅವ್ರ 25th ಮೂವಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ವೆರಿ ಕಲರ್ಫುಲ್. ಈ ಥರ ಲವ್ ಇರುತ್ತಾ, ಮತ್ತು ಪ್ರತಿಯೊಂದು ಹುಡುಗಿಗೂ ಅನಿಸುತ್ತೆ ಈ ಥರನೇ ಹುಡುಗ ಬೇಕು ಅಂತ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಪ್ರತಿಯೊಂದು ಸಾಂಗು ಮತ್ತು ಪಿಕ್ಚರು ವಿಜುವಲೈಸೇಷನ್ನು ತುಂಬ ಚೆನ್ನಾಗಿದೆ. ಪ್ರೇಮಂ ಪೂಜ್ಯಂ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಎಷ್ಟು ಅವ್ರಿಗೆ ಗೌರವ ಕೊಡಬೇಕು, ಕೆಲಸದಾಗಲಿ ಇಲ್ಲ ಮನುಷ್ಯತ್ವ ಆಗಲಿ ಅನ್ನೋದು ತುಂಬ ಅತಿ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಪ್ರತಿಯೊಬ್ಬರು ಬಂದು ನೋಡೋವಂಥ ಸಿನಿಮಾ. ಬಂದು ನಿಮ್ಮ ಹೃದಯನ ಭಾರನ ಕಮ್ಮಿ ಮಾಡ್ಕೊಳ್ಳಿ, ಅಷ್ಟು ಅದ್ಭುತವಾಗಿದೆ. ದಿಸ್ ಇಸ್ ಮೈ ಫ್ರ್ಯಾಂಕ್ ಒಪಿನಿಯನ್. ನನ್ನ ಕಣ್ಣಲ್ಲಿ ಈಗಲೂ ನೀರು ಹತ್ಕೊಂಡೇ ಬಂದೆ ನನ್ನ ಕ್ಲೈಮ್ಯಾಕ್ಸಲ್ಲಿ. ಸೊ ಒಂದು ಬ್ಯೂಟಿಫುಲ್ ಪ್ರೇಮ ಕಥೆ ಅಂತ ಹೇಳ್ಬೋದು. ಆಲ್ ದ ವೆರಿ ಬೆಸ್ಟು ಪ್ರೇಮಂ ಪೂಜ್ಯಂ, ಸ್ಪೆಷಲಿ ಪ್ರೇಮ್ ಆ್ಯಂಡ್ ಟಿ. ಥ್ಯಾಂಕ್ ಯು. ಪ್ರೇಮಂ ಪೂಜ್ಯಂ ಹೆಸರಿಗೆ ತಕ್ಕಂತೆ ಪ್ರೇಮ ಅಂತನ್ನುವಂಥದ್ದು ಪೂಜೆ ಮಾಡುವಂಥ ಒಂದು ಭಾವನೆ ಅಂತ ಅನ್ನೋದು ಈ ಸಿನಿಮಾದಲ್ಲಿ ಮತ್ತೆ ಮತ್ತೆ ಅದು ಸಾಬೀತಾಗಿದೆ ಅಂತ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ, ಎಲ್ಲಿ ಪ್ರೇಮ ಇರುತ್ತೋ ಅಲ್ಲಿ ಈ ಥರದೊಂದು ಅದ್ಭುತವಾದ ಒಂದು ಕೆಲಸ ಆಗುತ್ತೆ ಅಂತ ಅನ್ನೋದಕ್ಕೆ ಈ ಇಡೀ ತಂಡ ಸಿನಿಮಾ ಮೇಲೆ ಇಟ್ಟಿರುವಂಥ ಒಂದು ಪ್ರೇಮ ಇವತ್ತು ಪ್ರತಿಯೊಂದು ಪ್ರೇಮಲ್ಲೂ ಕಾಣುತ್ತೆ ಅಂತ ಅನ್ನೋದಾದರೆ ಇದಕ್ಕೆ ಇಡೀ ತಂಡಕ್ಕೆ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು. ನಾನು ಒಂದಿಷ್ಟು ಹೆಸರಿಸ್ತಾ ಹೋದರೆ ಒಂದಿಷ್ಟು ಜನರ ಹೆಸರುಗಳನ್ನ ತಗೋಬೇಕಾಗತ್ತೆ. ಮೊಟ್ಟ ಮೊದಲಿಗೆ ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದಿ ಶಿಪ್ ಡಾಕ್ಟರ್ ರಾಘವೇಂದ್ರ ಅವರ ಹೆಸರು ತಗೊಳ್ಳೇಬೇಕು ನಾನು. ಯಾಕೆಂದರೆ ಅವರ ಚೊಚ್ಚಲ ಸಿನಿಮಾ ಅಂತ ಹೇಳ್ತಾರೆ. ನಿಜಕ್ಕೂ ಒಂದು ಪ್ರೇಮಲ್ಲೂ ಕೂಡ ಇದೊಬ್ಬ ಡೆಬ್ಯೂಟೆಂಟ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲೂ ಅನಿಸೋದೇ ಇಲ್ಲ. ಪ್ರತಿಯೊಂದು ಪ್ರೇಮಲ್ಲೂ ಕೂಡ ಒಂದು ಕನಸು ಕಾಣುತ್ತೆ. ಒಂದು ಕನಸನ್ನು ವಿಷನ್ ಮುಖಾಂತರ ನಮ್ಮೆಲ್ಲರಿಗೂ ಕಾಣಿಸುವಂಥದ್ದು. ಅದರ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಕನಸಿಂದ ಸೆಲ್ಯುಲಾಯ್ಡ್ಗೆ ಅಂತ, ಇದನ್ನು ಕನಸನ್ನು ಸ್ಕ್ರೀನ್ ಮೇಲೆ ತರುವಂಥದ್ದು ಬಹಳ ಕಷ್ಟಕರವಾದಂಥ ವಿಚಾರ. ಇದನ್ನು ಒಂದಿಷ್ಟು ಹೋಮ್ವರ್ಕ್ ಇಲ್ಲದೆ ಇದು ಖಂಡಿತವಾಗ್ಲೂ ಸಾಧ್ಯವಾಗಿರಲ್ಲ. ಫುಲ್ ಕ್ರೆಡಿಟ್ಸ್ ಟು ಡಾಕ್ಟರ್ ರಾಘವೇಂದ್ರ ಅವರಿಗೆ. ಮತ್ತು ಅವ್ರ ಮ್ಯೂಸಿಕನ್ನು ಕೂಡ ಅವರೇ ಮಾಡಿರ್ತಾರೆ. ಪ್ರೇಮ್ ಅವ್ರ ವಿಚಾರ ನಾನೇನು ಹೇಳಲೇಬೇಕಾಗಿಲ್ಲ. ಇಡೀ ಕರ್ನಾಟಕಕ್ಕೆ ಈಸ್ ಅ ಲವ್ಲಿ ಸ್ಟಾರ್. ಒಂದು ಲವ್ಲಿ ಸ್ಟಾರ್ಗೆ ತಕ್ಕಂಥ ಒಂದು ಸಿನಿಮಾ ಏನು ಅಂತ ಅನ್ನೋದು ಅಂತ ನಾವು ವಿವರಿಸಬೇಕು ಅಂತ ಅನ್ನೋದಾದರೆ ಪ್ರೇಮಂ ಪೂಜ್ಯಂ ಸಿನಿಮಾ ಖಂಡಿತವಾಗಲೂ ಅದಕ್ಕೆ ಸಾಟಿಯಾಗುತ್ತೆ. ಪ್ರೇಮ್ ಅವರ ಅಭಿಮಾನಿಗಳು ಏನೇನು ಪ್ರೇಮನ್ನು ಹೀಗೆ ನೋಡಬೇಕು ಅಂತ ಏನೇನು ಕನಸ್ಕೊಂಡಿರ್ತಾರೋ ಅದು ನಿಜವಾದ ಕನಸು ಪ್ರೇಮಂ ಪೂಜ್ಯಂ ಸಿನಿಮಾದಲ್ಲಿ ನೀವು ಕಾಣ್ತೀರಿ. ಆ ಪ್ರೇಮನ ಅಂತಂದರೆ ತಪ್ಪಾಗಲ್ಲ. ಒಂದಿಷ್ಟು ಜನ ಆ್ಯಕ್ಟರ್ಸ್ ಮನಸ್ಪೂರ್ವಕವಾಗಿ ಆ್ಯಕ್ಟ್ ಮಾಡಿರುವಂಥದ್ದು ಎಲ್ಲ ಆ್ಯಕ್ಟರ್ಸು ಇದರಲ್ಲಿ ನಾನು ಹೆಸರಿಸ್ತಾ ಹೋದರೆ ಪ್ರೇಮ್ ಅಂತಲೇ ಸ್ಟಾರ್ಟ್ ಮಾಡಬೇಕು ನಾನು. ಇಡೀ ಸಿನಿಮಾದ ಒಂದು ಜವಾಬ್ದಾರಿಯನ್ನು ಹೆಗಲ ಮೇಲೆ ಹಾಕ್ಕೊಂಡಿರ್ತಾರೆ. ಮಾಸ್ಟರ್ ಆನಂದ್, ಸಾಧು ಕೋಕಿಲ ಅವರಾಗಿರ್ಬೋದು, ಒಂದಿಷ್ಟು ಜನರ ಬೃಂದ ಅವರಾಗಿರ್ಬೋದು, ಆಂದ್ರಿಕಾ ರೇ ಅವರಾಗಿರ್ಬೋದು. ಮತ್ತು ನನಗೆ ಈ ಸಿನಿಮಾ ಒಂದು ವಿಷುವಲ್ ಟ್ರೀಟ್ ಇದೆ. ಸೊ ಈ ನಿಟ್ಟಿನಲ್ಲಿ ನವೀನ್ ಅವರ ಸಿನಿಮಾಟೋಗ್ರಫಿ ಇದೆಯಲ್ಲ
ಪ್ರತಿ ಒಂದೊಂದು ಫ್ರೇಮೂ ಕೂಡ ಒಂದೊಂದು ಮುತ್ತು ಈ ಸಿನಿಮಾಗೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಟೈಮ್ನಲ್ಲಿ ಒಂದು ಒಳ್ಳೆಯ ಸಿನಿಮಾ ನಿಮ್ಮೆಲ್ಲರಿಗೂ ನೋಡಲಿಕ್ಕೆ ಸಿಕ್ಕಿರುವಂಥದ್ದು. ನನಗಂತೂ ತುಂಬ ಖುಷಿಯಾಗಿದೆ ಈ ಸಿನಿಮಾ ನೋಡಿ. ಈ ಥರದ ಸಿನಿಮಾ ಮತ್ತೆ ಬರ್ತಾ ಇರಲಿ ಅಂತನ್ನುವಂಥದ್ದು ನನ್ನ ಆಸೆ ಮತ್ತು ಸ್ವಾರ್ಥ ಎರಡೂ ಕೂಡ. ಒನ್ಸ್ ಅಗೇನ್ ಬೆಸ್ಟ್ ವಿಶಸ್ ಟು ದಿ ಎಂಟೈರ್ ಟೀಮ್ ಆಫ್ ಪ್ರೇಮಂ ಪೂಜೆ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇವಾಗ ತಾನೇ ಪ್ರೇಮಂ ಪೂಜ್ಯಂ ಅನ್ನೋ ಸಿನಿಮಾ ನೋಡಿದ್ವಿ. ಅಷ್ಟು ಹೇಳೋಕ್ಕಾಗಲ್ಲ ಸುಂದರ ಮಗ. ಪ್ರೇಮಂ ಪೂಜ್ಯಂ ಸಿನಿಮಾ ನೋಡ್ಕೊಂಬಂದ್ವಿ. ನನಗೆ ಬರೋ ತನಕನೂ ಇದು ಒನ್ ಹೀರೋ ಫಿಲಮ್ಮು ಪ್ರೇಮ್ ಮಾಡಿದ್ದಾರೆ ಅಂತಲೇ ಬಂದಿದ್ದೆ ನಾನು. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇದು ಮಲ್ಟಿ ಸ್ಟಾರರ್ ಸಿನಿಮಾ ಅಂತೇಳಿ ಅಂತ. ಯಾರಪ್ಪ ಪ್ರೇಮ್ ಜೊತೆಗೆ ಬೇರೆ ಯಾರು ಹೀರೋಗಳು ಅಂತಂದರೆ, ಒಂದು ಸೆಕೆಂಡ್ ಹೀರೋ ಬಂದ್ಬಿಟ್ಟು ನವೀನ್ ಅಂತ ಸಿನಿಮಾಟೋಗ್ರಾಫರ್ ಅವರು. ಆಮೇಲೆ ಇನ್ನೊಂದು ಹೀರೋ ಬಂದು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ಡೈರೆಕ್ಟರ್ ರಾಘವೇಂದ್ರ ಅವರು. 3 ಜನ ಬಹುಶಃ ಒಂದು ಜುಗಲ್ಬಂದಿ ಥರ ಈ ಸಿನಿಮಾನ ಮಾಡಿದ್ದಾರೆ. ನಾನು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತೀನಿ, ನೀವೆಷ್ಟು ಅದ್ಭುತವಾಗಿ ಮ್ಯೂಸಿಕ್ ಮಾಡ್ತೀರಾ, ಅದಕ್ಕೆ ಎಷ್ಟು ಅದ್ಭುತವಾಗಿ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋ ಒಂದು ಜುಗಲ್ಬಂದಿ ನಡೆದಿದೆ ಇಡೀ ಸಿನಿಮಾದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದ ಕ್ಯಾಸ್ಟಿಂಗ್ ಆ್ಯಂಡ್ ಅ ಫೀಲ್. ತುಂಬ ದಿನ ಆದಮೇಲೆ ಮ್ಯೂಸಿಕಲಿ ಒಂದು ಸಿನಿಮಾನ ನರೇಟ್ ಮಾಡಿದ್ದು ತುಂಬ ದಿವಸ ಆಗಿತ್ತು ನಾವು ನೋಡಿ ಕನ್ನಡದಲ್ಲಿ. ಸೊ ಆ ಒಂದು ಪ್ರಯತ್ನ ಇಲ್ಲಿ ತುಂಬ ಯಶಸ್ವಿಯಾಗಿದೆ ಅಂತ ನನ್ನ ಒಂದು ಫೀಲಿಂಗು. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಷಸ್ ಹೇಳ್ತೀನಿ. ಅದು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕ್ಯಾಸ್ಟಿಂಗ್ ಆಗಿರ್ಬೋದು, ಸಾಧು ಸರು ಆ್ಯಂಡ್ ಆನಂದ. ಬಹುಶಃ ನಾವು ಹಿಂದೆ ನೋಡಿಲ್ದಿರೋ ಥರ ಒಂದು ಚಿಕ್ಕ ಡಿಫ್ರೆನ್ಷಿಯೇಷನ್ ಈ ಸಿನಿಮಾದಲ್ಲಿದೆ. ಸೊ ಅದು ಒಂದು ನನಗೆ ತುಂಬ ಇಷ್ಟ ಆಗಿದ್ದು. ಆ್ಯಂಡ್ ಬೋತ್ ದ ಆ್ಯಕ್ಟ್ರೆಸಸ್ ಆ್ಯಂಡ್ ಇಡೀ ಕ್ರೂ ತುಂಬ ಚೆನ್ನಾಗಿ ಮಾಡಿದೆ. ಸೊ ಒನ್ಸ್ ಅಗೇನ್ ಪ್ರೇಮಂ ಪೂಜ್ಯಂಗೆ ನನ್ನ ಕಡೆಯಿಂದ ಬೆಸ್ಟ್ ವಿಷಸ್ ಹೇಳ್ತೀನಿ. ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ಫಸ್ಟು ಗೆಸ್ಟ್ ರೋಲ್ ಬೇಡ ಅಂತಂದರೆ, ಇಲ್ಲ ನೀವು ಇದು ಮಾಡಲೇಬೇಕು, ನಮ್ಮ ಸಿನಿಮಾ ನೀವು ಇರಲೇಬೇಕು ಅಂತ ಫೋರ್ಸ್ ಮಾಡಿದ್ರು. ಪ್ರೇಮಂ ಪೂಜ್ಯಂ ಯಾವಾಗಲೂ ನನ್ನ ಹೃದಯಕ್ಕೆ ಭಾಳ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ನನ್ನ ಮಗಳು ಹುಟ್ಟಿದ ಮೇಲೆ ನಾನು ಮೊದಲನೇ ಬಾರಿ ಬಣ್ಣ ಹಚ್ಚಿದ್ದು ಈ ಚಿತ್ರಕ್ಕೋಸ್ಕರ. ಸೊ ಇಟ್ ವಿಲ್ ಆಲ್ವೇಸ್ ಬಿ ಸ್ಪೆಷಲ್. ಪ್ರೇಮ್ ಅವರ 25ನೇ ಚಿತ್ರ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ರಾಘವೇಂದ್ರ ಅವರು ನಮ್ಮ ನಿರ್ದೇಶಕರು ಡಾಕ್ಟರ್ ರಾಘವೇಂದ್ರ ಆಗಿರೋದ್ರಿಂದ ಮೆಡಿಕಲಿ ಒಂದು ಸೆನ್ಸಿಬಲ್ ಸಿನಿಮಾ ನಮಗೆ ನೋಡೋಕ್ಕೆ ಸ್ಕ್ರೀನ್ ಮೇಲೆ ಸಿಗುತ್ತೆ. ಆ್ಯಂಡ್ ನಮ್ಮ ಚಿತ್ರದ ನಿಜವಾದ ಹೀರೋ ನವೀನ್ ಅವರು. ಅವ್ರನ್ನ ಕರೀತಾ ಇದ್ದರೆ ಬರ್ತಾ ಇಲ್ಲ ಅವರು ಕ್ಯಾಮ್ರಾ ಮುಂದೆ. ನಮ್ಮ ಕ್ಯಾಮ್ರಾಮನ್ ನವೀನ್ ಅವರು. ಅವ್ರು ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರೋಕ್ಕೆ ಇಷ್ಟಪಡ್ತಾರೆ. ಅದ್ಭುತವಾಗಿ ತೋರಿಸಿದ್ದಾರೆ ಬೆಳ್ಳಿತೆರೆ ಮೇಲೆ ಇಡೀ ಸಿನಿಮಾನ. ದಯವಿಟ್ಟು ನೀವೆಲ್ಲರೂ ಕನ್ನಡಿಗರು ಈ ಸಿನಿಮಾಗೆ ಪ್ರೀತಿ ತೋರಿಸಿ ಬಹಳ ವರ್ಷಗಳ ನಂತರ ಒಂದು ಟ್ರೂ ಲವ್ ಸ್ಟೋರಿ ನಿಮ್ಮ ಮುಂದೆ ಬಂದಿದೆ. ಒಂದು ಪ್ಯೂರ್ ಲವ್ ಸ್ಟೋರಿ ನಿಮ್ಮ ಮುಂದೆ ಬಂದಿದೆ. ನಮ್ಮ ತಂಡಕ್ಕೆ ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರೇಮ್ ಅವ್ರದ್ದು 25ನೇ ಸಿನಿಮಾ. ಐ ಥಿಂಕ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಪ್ರೇಮ್ ಅವ್ರಿಗೆ. ಇವ್ರ ಬಗ್ಗೆ ಹೇಳಬೇಕು ಅಂದರೆ ಇವರು ಪಟ್ಟಿರೋ ಶ್ರಮ ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಇಟ್ಸ್ ಅ ವೆರಿ ಸ್ಪೆಷಲ್ ಲವ್ ಸ್ಟೋರಿ. ಇಂಥ ಸಿನಿಮಾ ಐ ಥಿಂಕ್ ಇಟ್ಸ್ ಕಮಿಂಗ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಬಿಕಾಸ್ ಲವ್ಲಿ ಸ್ಟಾರ್ ಪ್ರೇಮ್ ಇಸ್ ಲುಕಿಂಗ್ ಲವ್ಲಿ, ಸಾಂಗ್ಸ್ ಚೆನ್ನಾಗಿದೆ, ಈಸ್ ಲುಕಿಂಗ್ ಹ್ಯಾಂಡ್ಸಮ್, ಆ್ಯಂಡ್ ಕಥೆ ತುಂಬ ಚೆನ್ನಾಗಿ ಬರೆದಿದ್ದೀರಾ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್. ದಯವಿಟ್ಟು ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ಹಾಯ್. ನಂತರ ಒಂದು ಒಳ್ಳೆಯ ಲವ್ ಸ್ಟೋರಿ ಬಂದಿದೆ ನಿಜವಾಗ್ಲೂ. ಪ್ರೇಮ್ ಅವರು ಸಾಕಷ್ಟು ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾಗಳು ನೋಡಿದ್ದೀನಿ. ಬಟ್ ಈ ಪಿಕ್ಚರ್ ಪ್ರೇಮಂ ಪೂಜ್ಯಂ ಮಾತ್ರ ನಿಜ. ರಾಘವೇಂದ್ರ ಅವರು ಏನು ತುಂಬ ಹಿಡಿತದಲ್ಲಿ ಒಂದು ಲವ್ ಸ್ಟೋರಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇದರಲ್ಲಿ ಪ್ರೇಮ್ ಅವರು ಮತ್ತು ಹೀರೋಯಿನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಆಗ್ಬೋದು, ಏಟಿಂಗ್ ವರ್ಕ್ ಆಗ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಟೆಕ್ನಿಷಿಯನ್ ಪ್ರತಿಯೊಂದು ಕೆಲಸ ಟೆಕ್ನಿಷಿಯನ್ಸ್ದು ಎದ್ದು ಕಾಣುತ್ತೆ ಈ ಸಿನಿಮಾದಲ್ಲಿ. ಪ್ರೇಮ್ ಅವರು ಇಷ್ಟು ಮಾಡಿರೋ ಪಿಕ್ಚರ್ಲಿ ಇದರಲ್ಲಿ ತುಂಬ, ಯಾಕಂದರೆ ಅವ್ರು ಇರ್ತಕ್ಕಂಥ ಏಜ್ಗೆ ಒಂದು 15 ವರ್ಷ ಕಮ್ಮಿ, ಭಾಳ ಯಂಗ್ಸ್ಟರ್ ಆಗಿ ಚೆನ್ನಾಗಿ ಕಾಣ್ತಾರೆ. ಖುಷಿಯಾದ ಆಲ್ ದ ಬೆಸ್ಟ್ ಪ್ರೇಮ್ ಪೂಜ್ಯಂ ಟೀಮ್. ನಮಸ್ಕಾರ. ಪ್ರೇಮಂ ಪೂಜ್ಯಂ ನೋಡಿದ್ರೆ ನಿಜವಾಗ್ಲೂ ಮನಸ್ಸಿಗೆ ಒಂದು ಪ್ರೇಮ ಮತ್ತು ಪೂಜ್ಯ ಭಾವನೆ ಬರುತ್ತೆ. ಅಂದರೆ ಪ್ರೇಮವನ್ನು ಎಷ್ಟು ರೀತಿ ನಾವು ಪಾಲಿಸ್ಬೋದು, ಪೂಜಿಸ್ಬೋದು ಅನ್ನೋ ಒಂದು ಮನೋಭಾವನೆ ಬರುತ್ತೆ. ಇದು ರಾಘವೇಂದ್ರ ಸರ್ ಡೈರೆಕ್ಷನ್ ಮಾಡಿರೋ ಸಿನಿಮಾ. ಇದು ನಿಜವಾಗ್ಲೂ ಫಸ್ಟ್ ಸಿನಿಮಾ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿ ಕಟ್ಕೊಟ್ಟಿದ್ದಾರೆ. ಮತ್ತು ನವೀನ್ ಕುಮಾರ್ ಅವರ ಸಿನಿಮಾಟೋಗ್ರಫಿ ಇದೆಯಲ್ಲ, ಅದು ನಮಗೆ ನಿಜವಾಗ್ಲೂ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತೆ.
ಹಾಗೆ ಕೂಡ ಸಾಂಗ್ಸ್ ಕೂಡ ಒಂದೊಂದು ಸಾಂಗ್ಸ್ ಕೂಡ ನಾವು ಕೇಳ್ತಾ ಹೋದರೆ ಒಬ್ಬ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ಒಬ್ಬ ಲಿರಿಕ್ಸ್ ರೈಟರು ಸಿಕ್ಕಿದ್ರು ಅಂತ ಅನ್ಸುತ್ತೆ. ಅದನ್ನು ನಿರ್ದೇಶಕರು ಮಾಡಿದ್ದಾರೆ. ಹಾಗೆ ಇದರಲ್ಲಿ ನಾನೊಂದು ಸಣ್ಣ ಪಾತ್ರ ಮಾಡಿದರೂ ಕೂಡ ಅದಕ್ಕೊಂದು ವಿಶೇಷವಾದ ಒಂದು ಜಾಗ ಕೊಟ್ಟು ಭಾಳ ನೀಟಾಗಿ ಪೋಷಣೆ ಮಾಡಿದರೆ. ನಂದಂತೂ ಅಲ್ಲ, ಎಲ್ಲ ಪಾತ್ರಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಪೋಷಣೆ ಮಾಡ್ಕೊಂಡು ನೀಟಾಗಿ ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ. ಎಲ್ಲೂ ನಮಗೆ ಬೋರ್ ಆಗೋಲ್ಲ. ಹಾಗೆ ನಮ್ಮ ಮಾಸ್ಟರ್ ಆನಂದಣ್ಣನ ಕೂಡ ನಿಂತ್ಕೋಬೇಕು ಈ ಸಿನಿಮಾದಲ್ಲಿ. ಅವರು ಲಾಂಗ್ ಗ್ಯಾಪ್ ನಂತರ ಒಂದು ವಿಶೇಷವಾದ ಪಾತ್ರ ಮಾಡಿದರೆ ಇಡೀ ಸಿನಿಮಾದಲ್ಲಿ ಪ್ರೇಮ್ ಸರ್ ಜೊತೆ ಕ್ಯಾರಿ ಆಗುತ್ತೆ. ಕ್ಯಾರೆಕ್ಟ್ರು ಭಾಳ ಚೆನ್ನಾಗಿ ಕ್ಯಾರಿ ಆಗುತ್ತೆ. ಅದೇ ನಾವು ನೋಡ್ತಾ ಸೆಕೆಂಡ್ ಹಾಫ್ ಬರ್ತಿದ್ದಂಗೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಮನಸ್ಸಿಗೆ ಮುಟ್ಟುವಂಥ ಒಂದು ಇಡೀ ಸಿನಿಮಾ ಅಲ್ಲಿ ಕಟ್ಕೊಡ್ತಕ್ಕಂಥ ಒಂದು ಕೆಲಸ ಆಗಿದೆ. ಸೊ ಆ ಸಿನಿಮಾ ನಾವು ಕ್ಲೈಮ್ಯಾಕ್ಸ್ ನೋಡ್ತಾ ಇದ್ದರೆ ಆಟೋಮೆಟಿಕ್ ನಮಗೆ ಗೊತ್ತಿಲ್ಲದಂಗೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಥರದ್ದೊಂದು ಸಿನಿಮಾ ಇದು. ನಾವು ಎಷ್ಟು ಸಿನಿಮಾವನ್ನು ನೋಡ್ತಾ ನಮಗೆ ಗೊತ್ತಿಲ್ಲದಂಗೆ ಸಿನಿಮಾವನ್ನು ಪ್ರೇಮಿಸ್ತೀವಿ, ಹಾಗೆ ಇಡೀ ಸಿನಿಮಾವನ್ನು ಪೂಜಿಸ್ತೀವಿ ಅನ್ನೋ ಮನೋಭಾವನೆ ಬರುತ್ತೆ. ಸೊ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ನೋಡಿ, ಆರೈಸಿ. ನಮಸ್ಕಾರ ಸರ್. ಆಫ್ಟರ್ ಆಶಿಕಿ ಟು ಹಿಂದೀಲಿ ಕನ್ನಡ ಫೀಲ್ ಆಗಿದೆ ಅನ್ನೋದನ್ನು ಇವತ್ತು ಆ ಮೂವಿ ನೋಡಿದ್ಮೇಲೆ ನನಗೆ ಫೀಲ್ ಆಯಿತು. ನನಗಿಂತ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತ ಇಂಥ ಸಿನಿಮಾ ಮಾಡಲಿಕ್ಕೆ ನನ್ನ ಪ್ರೊಡಕ್ಷನನ್ನು ನಾನು ಬೆಳೆಯಿದ್ದೇನೆ. ಆಲ್ ದಿ ಬೆಸ್ಟ್ ಟು ಆಲ್ ಪ್ರೇಮಂ ಪೂಜ್ಯಂ ಟೀಮ್. ಅದೇ ರೀತಿ ಪ್ರೇಮ್ ಅವರು ಇವತ್ತು ಮತ್ತೊಮ್ಮೆ ಕಮ್ ಬ್ಯಾಕ್ ವಿತ್ ಓಲ್ಡ್ ನೆನಪಿರಲಿ ಅನ್ನೋದನ್ನು ಒನ್ಸ್ ಅಗೇನ್ ಹಿ ಹ್ಯಾಸ್ ಪ್ರೂವ್ಡ್ ಇಟ್. ಆಲ್ ದಿ ಬೆಸ್ಟ್ ಟು ಪ್ರೇಮಂ ಟೀಮ್ ಟೆಕ್ನಿಷಿಯನ್ಸ್ ಆ್ಯಂಡ್ ಎವ್ರಿ ಟೀಮ್. God bless. ತುಂಬ ಖುಷಿಯಾಯಿತು. ಒಂದೊಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿನ ಕಟ್ಕೊಟ್ಟಿದ್ದಾರೆ ಇಡೀ ತಂಡ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಸೆಕೆಂಡ್ ಹಾಫ್ ಅಂತೂ ರೆಕಾರ್ಡಿಂಗು ತುಂಬ ಅದ್ಭುತವಾಗಿ ಮನಸ್ಸಿಗೆ ಮುಟ್ಟುತ್ತೆ. ಕೆಲವು ಕಡೆ ಏನಂತಾರೆ, ಮನಸ್ಸಿಗೆ ನಾಟ ಥರ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಫೀಲ್ ಆಗುತ್ತೆ. ಒಂದು 3-4 ಕಡೆ ನನಗೇ ಒಂದು 3-4 ಕಡೆ ಫೀಲ್ ಆಯಿತು. ತುಂಬ ಮಜವಾಗಿ ಮಾಡಿದ್ದಾರೆ. ಫಸ್ಟ್ ಡೈರೆಕ್ಷನ್ನು, ಫಸ್ಟ್ ಮ್ಯೂಸಿಕ್ ಅಂತ ಅನ್ಸೋದಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಪ್ರೇಮ್ ಸರ್ ಅಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಲೇಬೇಕು. ತುಂಬ ಚೆನ್ನಾಗಿದೆ ಇಡೀ ಸಿನಿಮಾನ. ಕ್ಯಾಮ್ರಾದಲ್ಲಿ ನವೀನ್ ಸರು ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಹರೀಶ್ ಕೊಮ್ಮೆ ಅವರು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸಿನಿಮಾ. ದಯವಿಟ್ಟು ಎಲ್ಲ ಬನ್ನಿ, ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ. ಒಂದು ಒಳ್ಳೆ ಫೀಲ್ ಸಿಗುತ್ತೆ. ಒಂದು ಒಳ್ಳೆ ಬ್ಯೂಟಿಫುಲ್ ಸಿನಿಮಾ ಪ್ರೇಮಂ ಪೂಜ್ಯಂ. ಥ್ಯಾಂಕ್ ಯು. ಆಶ್ಚರ್ಯ ಆಗುತ್ತೆ. ಹೊಡಿಬಡಿ ಬರುವಂಥ ಸಿನಿಮಾಗಳ ಮಧ್ಯೆ ಒಂದು ಪ್ಯೂರ್ ಲವ್ ಹೃದಯ ತುಂಬ ಬರುತ್ತೆ. ಕ್ಲೈಮ್ಯಾಕ್ಸ್ ನೋಡಿದ್ರೆ ಕಣ್ಣಲ್ಲಿ ನೀರು ಬಂತು. ಅಷ್ಟು ಅದ್ಭುತವಾಗಿದೆ ಕ್ಲೈಮ್ಯಾಕ್ಸು. ಸಿನಿಮಾಟೋಗ್ರಫಿ ಕಿಂಗ್ ಆಫ್ ಫ್ರೇಮ್ ನವೀನ್ ಸರ್ ಅವ್ರ ಸಿನಿಮಾಟೋಗ್ರಫಿ ಬಗ್ಗೆ ಕೇಳೋಂಗಿಲ್ಲ. ಎವ್ರಿ ಫ್ರೇಮ್ ಪೇಂಟಿಂಗ್ ಥರ ಕಟ್ಕೊಟ್ಟಿದ್ದಾರೆ. ರೆಕಾರ್ಡಿಂಗ್ ಆಗ್ಬೋದು, ತುಂಬ ಚೆನ್ನಾಗಿದೆ. ಪ್ರೇಮ್ ಸರ್ ನೋಡೋಕ್ಕೆ ಪ್ರತಿ ಫ್ರೇಮಲ್ಲೂ ರಾವ್ ಅನಿಸುತ್ತೆ. ಅವರ ಪರ್ಫಾರ್ಮೆನ್ಸ್ ಆಗ್ಬೋದು, ಅವ್ರ ಕಾಸ್ಟ್ಯೂಮ್ಸ್ ಆಗ್ಬೋದು. ಹಾಗೆ ಡೆಬ್ಯೂರಿ ಅನ್ನೋರು ಮಾಡಿದ್ದಾರೆ, ನೇಮ್ ಗೊತ್ತಾಗಿಲ್ಲ. ಆ್ಯಂಜಲನ್ನು ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡಕ್ಕೆ ಒಳ್ಳೆ ಭರವಸೆ. ಹಾಗೆಯೇ ಆ್ಯಂಡ್ರಿಕರೆ ಅವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಇಡೀ ಓವರಾಲ್ ಫ್ಯಾಮಿಲಿ ಕಿತ್ಕೊಂಡು ನೋಡುವಂಥ ಒಂದು ಸಿನಿಮಾ. ಇಡೀ ಪ್ರೇಮಂ ಪೂಜ್ಯಂ ತಂಡಕ್ಕೆ ಒಳ್ಳೆಯದಾಗಲಿ. ಒಳ್ಳೆ ಕಥೆ, ಒಳ್ಳೆ ಸಿನಿಮಾ. ಜನ ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಪ್ರೇಮಂ ಪೂಜ್ಯಂ ಅನ್ನೋ ಈಗ ತುಂಬ ಸುಂದರವಾದಂಥ ಒಂದು ಕನ್ನಡ ಚಿತ್ರ ಇವತ್ತು ನೋಡಿ ನಂಗೆ ತುಂಬ ಖುಷಿ ಆಯಿತು. ಐ ಥಿಂಕ್ ಒಂದು ರೀತಿ ಕಣ್ಣಿಗೂ ಸಹ ಮನಸ್ಸಿಗೆ ಎರಡಕ್ಕೂ ಮುದ ನೀಡುವಂಥ ಒಂದು ಚಿತ್ರ ಅಂತ ಹೇಳಬಹುದು. ಪ್ರೊಡ್ಯೂಸರ್, ನಿರ್ಮಾಣ ಮಾಡಿದಂಥ ನಿರ್ಮಾಪಕರು ಮಾಧವ್ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಹಾಗೆ ಹೊಸ ಮುಖ, ಹೊಸ ಪ್ರತಿಭೆ ವೃಂದಾ ಅವರಿಗೆ ಅಭಿನಂದನೆಗಳು. ಆ್ಯಂಡ್ ಮೇನ್ಲಿ ಪ್ರೇಮ್ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ಹೇಳ್ತೀನಿ. ಆ್ಯಂಡ್ ಛಾಯಾಗ್ರಹಣ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲದೂ ತುಂಬ ಚೆನ್ನಾಗಿದೆ. ಒಂದು ನನಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಡಾಕ್ಟರ್ ಅಂತ ಹೇಳಿದ್ರೆ ಅಂದರೆ ತುಂಬ ಆರಾಮಾಗಿ ಲೇವಡಿ ಮಾಡಿಕೊಂಡು ಹೆಂಗೆ ಬೇಕಾದರೂ ಕಾಲ ಕಳ್ಕೊಂಡು ಅದನ್ನು ಓದ್ಬಿಡ್ಬೋದು ಅನ್ನೋವಂತಹ ಒಂದು ಕ್ಯಾರೆಕ್ಟರೈಸೇಷನ್ನ ಇತ್ತೀಚೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಕನ್ನಡ ಅಂತ ಅಲ್ಲ, ಬೇರೆ ಸಿನಿಮಾಗಳನ್ನು ನೋಡ್ತಾ ಬಂದಿದ್ದೀವಿ. ಬಟ್ ದೆನ್ ಈಗ ಒಂಥರ ಈ ಸಿನಿಮಾದಿಂದ ಡಾಕ್ಟರ್ಸ್ ಆಗೋದಂದರೆ ಎಷ್ಟು ಕಷ್ಟ ಇದೆ, ಅದ್ರ ಬಗ್ಗೆಗಿನ ಒಂದು ಸೀರಿಯಸ್ನೆಸ್ ಏನು ಅಂತ ಒಂದು ಒಳ್ಳೆ ಒಂದು ಮೆಸೇಜ್ ಕೊಡೋ ಅಂಥ ಒಂದು ಸಿನಿಮಾ ಇದಾಗಿದೆ ಅಂತ ನಮ್ಗೆ ಹೇಳ್ಬೋದು. ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಐ ಹ್ಯಾವ್ ಮೆನಿ ಡಾಕ್ಟರ್ಸ್ ಫ್ರೆಂಡ್ಸ್ ಆ್ಯಂಡ್ ಐ ನೋ ದ ಟರ್ಮಿನಾಲಜೀಸ್ ಫಾರ್ ದ ಯೂಸ್ ಟರ್ಮ್ಸ್, ಮತ್ತು ಅವರ ಭಾಷೆ ಹೆಂಗಿರುತ್ತೆ, ಅವರು ಉಪಯೋಗಿಸುವಂತಹ ಮೆಡಿಕಲ್ ಟರ್ಮ್ಸ್ ಏನು, ಅದೆಲ್ಲ ನಂಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಐ ರಿಯಲಿ ಲವ್ ದಿಸ್. ಬಿಕಾಸ್
ಡಾಕ್ಟರ್ಸನ್ನ ತುಂಬ ನೈಜ ರೀತಿಯಲ್ಲಿ ಅವರ ಮಾತಾಡುವಂಥ ಭಾಷೆ, ನಾರ್ಮಲಿ ಅವ್ರದ್ದು ವೇ ದ ಲಿವ್, ಅದನ್ನು ತುಂಬ ಚೆನ್ನಾಗಿ ಅವ್ರು ಚಿತ್ರೀಕರಣ ಮಾಡಿದ್ದಾರೆ. ಐ ರಿಯಲಿ ಲವ್ಡ್ ಇಟ್. ಐ ನೋ producer, he wanted to be a good love story. It is a love story, but I really love the doctor's part of it. Brilliant job by the whole team. I congratulate them wholeheartedly. Thank you so much for a wonderful film. Thank you. Thank you. ಸೊ ಪ್ರೇಮಂ ಪೂಜ್ಯಂ ಬಹಳ ಒಳ್ಳೆ ಸಿನಿಮಾ. ಪ್ರೇಮ್ ಸರ್ ಯಾವಾಗಲೂ ಒಂದು ಮಾತು ಹೇಳೋರು, ನನಗೆ ಬಹಳ ಖುಷಿ ಏನಂದರೆ ಯಾವುದೇ ಒಬ್ಬ ಕಲಾವಿದರು 25 ವರ್ಷ ಪೂರೈಸೋದು ಅಥವಾ 25 ಸಿನಿಮಾ ಪೂರೈಸೋದಿದೆಯಲ್ಲ, ಬಹಳ ಒಳ್ಳೆ ಬೆಳವಣಿಗೆ ಅದು. ಯಾಕೆಂದರೆ ಈಗೆಲ್ಲ ನಮ್ಮ ಸೆಲೆಬ್ರಿಟೀಸ್ ಬರೀ ಟಿಕ್ಟಾಕಲ್ಲಿ ಸಿಗ್ತಾರೆ, 1-2 ಸಿನಿಮಾ ಮಾಡಿಬಿಟ್ಟು. ಬಟ್ ಪ್ರೇಮ್ ಸರ್ ಬಹಳ ಶಿಸ್ತಿನಿಂದ 25 ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಇವರು ಇದಕ್ಕೂ ಮುಂಚೆ ಕೂಡ ನನ್ನ ಸಿನಿಮಾಗೆ ಸಾಂಗ್ ಆಡಿದ್ರು ಪ್ರೇಮ್ ಸರ್. ಸೊ ಖುಷಿ ಇದೆ ಅವರ ಒಂದು ವಿಶೇಷವಾದ ಸಿನಿಮಾಗೆ, 25ನೇ ಸಿನಿಮಾಗೆ. ರಾಘವೇಂದ್ರ ಅವ್ರಿಗೆ ಐ ವಿಶ್ ಯು ಆಲ್ ದಿ ಬೆಸ್ಟ್. ನಾನು ಅದೇ ಕೇಳ್ತಾ ಇದ್ದೆ. ಆ್ಯಂಡ್ ಒಳ್ಳೆ ಸಿನಿಮಾ, ಫ್ಯಾಮಿಲಿ ಕೂತ್ ನೋಡುವಂಥ ಸಿನಿಮಾ. ದಯವಿಟ್ಟು ಮಿಸ್ ಮಾಡದೆ ಪ್ರೇಮಂ ಪೂಜ್ಯಂ ನೋಡಿ. ಒಂದೊಳ್ಳೆ ಸಿನಿಮಾ, 25 ಸಿನಿಮಾ ಮಾಡಿರೋ ಪ್ರೇಮ್ ಸರ್ ವೃತ್ತಿ ಜೀವನದಲ್ಲಿ ಒಳ್ಳೆ ಸಿನಿಮಾ ಜೊತೆ ತಾವೆಲ್ಲರೂ ನಿಂತ್ಕೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಆ ಸಿನಿಮಾದ ಸ್ಪೆಷಾಲಿಟಿ ಸಾಧು ಕೋಕಿಲ ಸರ್ ಆ್ಯಂಡ್ ಸ್ಪೆಷಲಿ ಮಾಸ್ಟರ್ ಆನಂದ್ ಅಣ್ಣವರು ಎಲ್ಲರೂ ಅಷ್ಟೇ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆ ತಂಡಕ್ಕೆ ಒಳ್ಳೆಯದಾಗಲಿ. ಸ್ಪೆಷಲಿ ರಾಘವೇಂದ್ರ ಸರ್ ನಿರ್ದೇಶಕರಿಗೆ ನಾನು ಅಂದ್ಕೊಂಡು ಔಟ್ ಡೈರೆಕ್ಷನ್ ಲೈಫ್ ಕಥೆನೇ ಮಾಡಿಬಿಟ್ಟು ಕ್ಲೈಮ್ಯಾಕ್ಸ್ ಚೇಂಜ್ ಮಾಡಿಬಿಟ್ಟವ್ರೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಬಟ್ ನೈಸ್. ಡಾಕ್ಟರ್ ರಾಘವೇಂದ್ರ ಅವರು ಬಹಳ ಚೆನ್ನಾಗಿ ಒಂದು ತಿಳಿ ಲವ್ ಸ್ಟೋರಿ, ಎಲ್ಲೂ ಕೂಡ ಯಾರಿಗೂ ಬೇಜಾರಾಗದಿರೋಂಥ ಒಂದು ಬಹಳ ದೊಡ್ಡ ಸಿನಿಮಾ, ದೊಡ್ಡ ಕನಸಿನ ಸಿನಿಮಾ. ಪ್ರೇಮ್ ಸರ್ಗೆ ಒಳ್ಳೆಯದಾಗಲಿ, ಎಲ್ಲ ಎಂಟೈರ್ ತಂಡಕ್ಕೆ ಒಳ್ಳೆಯದಾಗಲಿ. ನನ್ನ ಸ್ನೇಹಿತರೆ ಕಂಪ್ಲೀಟ್ ಈ ಸಿನಿಮಾದಲ್ಲಿರೋದು ನನಗೆ ಖುಷಿಯಾದ ವಿಚಾರ. ಕೋವಿಡ್ ನಂತರ ಬಹಳ ಚೇತರಿಸ್ಕೊಳ್ತಾರೆ ಸಮಯದಲ್ಲಿ ದೊಡ್ಡ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ನೋಡಿ. ಒಬ್ಬ ನಟರ 25ನೇ ಸಿನಿಮಾ ಅಂದರೆ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ನಮ್ಮ ಸಿನಿಮಾ ಅಂತ ನೀವು ಎಂಜಾಯ್ ಮಾಡಬೇಕು. ಸೊ ದಯವಿಟ್ಟು ಈ ಸಮಯದಲ್ಲಿ ನಾನು ಪುನೀತ್ ರಾಜ್ಕುಮಾರ್ ಸರ್ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ. ಒಳ್ಳೆಯದಾಗಲಿ ಎಂಟೈರ್ ಪ್ರೇಮಂ ಪೂಜ್ಯಂ ತಂಡಕ್ಕೆ. ಧನ್ಯವಾದ. ಸರ್ ಎಲ್ಲಿ ಹೇಳಬೇಕು? ನಮಸ್ಕಾರ. ಪ್ರೇಮಂ ಪೂಜ್ಯಂ ಭಾಳ ಚಂದದ ಸಿನಿಮಾ. ಭಾವನೆಗಳಿಗೆ ಹೆಚ್ಚು ಆದ್ಯತೆ ಇದೆ. ದಯಮಾಡಿ ಎಲ್ಲರೂ ಕುಟುಂಬ ಸಮೇತರಾಗಿ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಒಳ್ಳೆ ಪ್ರಯತ್ನ. ಬಹಳಷ್ಟು ವಿಷಯಗಳನ್ನು ಬೇಡತೆ ಕಾಡತ್ತೆ. ಇಡೀ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ರೋಲಿಂಗಾ? ಕ್ವೆಶನ್ ಆಗಿ ಕೇಳ್ತೀರಾ ಅಥವಾ ಹಾಗೆ ಹೇಳೋದ? ಸೊ ಎಲ್ಲರೂ ಹೇಳಿದ್ದೇನೆಂದರೆ, ನಾವು ಇಷ್ಟು ದಿನ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದಿದ್ದು ಸಾಂಗು, ಟೀಸರು, ಟ್ರೈಲರ್ನ ನೋಡಿ ನಾವು ಬೇರೆ ಏನೋ ಕತೆ ಅಂದ್ಕೊಂಡಿದ್ವಿ, ಡಿಫ್ರೆಂಟ್ ಆಗಿದೆ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಸಿನಿಮಾ ಒಳಗೆ ಬಂದರೆ ಬೇರೆ ಪ್ರಪಂಚಕ್ಕೆ ನಮ್ಮನ್ನು ನೀವು ಕರ್ಕೊಂಡು ಹೋಗಿದ್ದೀರಾ ಅಂತ ಹೇಳಿದ್ರು. ಸೊ ಅಲ್ಲಿಗೆ ನಾವೇನು ಒಂದು ಕತೆ ಬಗ್ಗೆ ಸೀಕ್ರೆಟ್ ಇರ್ಬೋದು, ಅದು ನಾಟ್ ಬಿಟ್ಕೊಡ್ಬಾರ್ದು ಅಂತ ನಾವು ಪ್ರಯತ್ನ ಪಟ್ಟಿದ್ವಿ. ಅದು ಸಾರ್ಥಕ ಆಯಿತು ಅನಿಸ್ತು. ಆಮೇಲೆ ಸಾಕಷ್ಟು ಜನ ಕನ್ನಡದವರು ಅಲ್ಲದೆ ಬೇರೆ ಲ್ಯಾಂಗ್ವೇಜಸ್ ಜನನೂ ಸುಮಾರು ಜನ ಬಂದಿದ್ದರು. ಅವರೆಲ್ಲರೂ ತುಂಬ ಒಳ್ಳೆ ಅಪ್ರಿಷಿಯೇಷನ್ ಸಿಕ್ಕಿದೆ. ಫೈನಲಾಗಿ ಎಲ್ಲರೂ ಹೇಳ್ತಾ ಇರೋದೇನೆಂದರೆ, ಈ ಥರ ಒಂದು ಸಿನಿಮಾ ಈಗ ಸದ್ಯಕ್ಕೆ ನಮಗೆ ಬೇಕಾಗಿತ್ತು. ಸೊ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ನಮಗೆ ಅಂತ. ಸೊ ಹೋಗ್ಬೇಕಾದ್ರೆ ಎಲ್ಲರೂ ತುಂಬ ಎಮೋಷನ್ ಆಗಿ ತುಂಬ ಹೆವಿ ಹಾರ್ಟೆಡಾಗಿ ಹೋಗ್ತಾಯಿದ್ರು. ಅವ್ರ ಎಮೋಷನ್ ನೋಡಿ ನಮಗೂ ಸಹ ಒಂದು ಸ್ವಲ್ಪ ಎಮೋಷನ್ ಆಗಬೇಕು ಅಂತ ಅನ್ನಿಸ್ತು. ಸೊ ಇದು ಸಿನಿಮಾ. ನಾವೇನು 2 ವರ್ಷ ಕಷ್ಟಪಟ್ಟಿದ್ದೀವಿ. ನೀವು ಇವತ್ತು ಕೊಟ್ಟಿರೋಂಥ ರೆಸ್ಪಾನ್ಸ್ ಏನಿದೆ, ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಟು ಯು. ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ತುಂಬ ಒಳ್ಳೆ ವಿಮರ್ಶೆಗಳು ಕೊಟ್ಟಿದ್ದೀರಾ. ಅಂದರೆ ಇದು ಸುಮ್ಮನೆ ನಾನು ರೆಡ್ ಕಾರ್ಪೆಟ್ ಪ್ರೀಮಿಯರ್ ಶೋ ಕರೆದಿದ್ದೀನಿ ಅದಕ್ಕೋಸ್ಕರ ಬಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಯಾರೂ ಹೇಳ್ತಾ ಇಲ್ಲ. ಬೈ ಹಾರ್ಟ್ಲಿ ಎಲ್ಲರೂ ಸಿನಿಮಾ ಕನೆಕ್ಟ್ ಆಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಸರ್ ನೀವು ಹೇಳಿದ ನಿಜ, ಈ ಸಿನಿಮಾ ಮಿಸ್ ಮಾಡ್ಕೊಂಡಿದ್ರೆ ನಮ್ಮನ್ನು ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ, ನಮ್ಮ ಕತೆ ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಅವರು ಎಲ್ಲ ಕ್ಯಾರೆಕ್ಟರ್ಗಳು ಬಂದವರೆಲ್ಲ ಕನೆಕ್ಟ್ ಆಗಿದ್ದಾರೆ. ಅದು ನನಗೆ ತುಂಬ ಖುಷಿ. ನನಗೆ ಆ್ಯಕ್ಚುಲಿ ಭಯ ಆಗಿತ್ತು. ಎಲ್ಲ ಎಂಟೈರ್ ಥಿಯೇಟ್ರು ಸೈಲೆಂಟಾಗಿತ್ತು. ನಾನು ಏನು ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ, ಬೋರ್ ಹೊಡಿತಾ ಇದೆಯಾ ಅಂತ ಎಲ್ಲೋ ಒಂದು ಕಡೆ ಹಾರ್ಟ್ ಡಗ್ 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 ಅಂತ ಹೊಡ್ಕೊಳ್ತಾ ಇತ್ತು. ಬಟ್ ಫೈನಲಿ ಎಲ್ಲರೂ ಕೇಳ್ದಾಗ ಸಮಾಧಾನ ಆಯಿತು. ಅಂದರೆ ಕ್ಯಾರೆಕ್ಟ್ರಲ್ಲಿ ಅಷ್ಟು ಇನ್ವಾಲ್ವ್ ಆಗಿದ್ರು ಸಿನಿಮಾದಲ್ಲಿ ಅಂತ ಎಲ್ಲರೂ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ನೀವು ಕೊಟ್ಟಿರೋಂಥ ರೆಸ್ಪಾನ್ಸ್ಗೆ. ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಟು ಯು.
ಅಂತಾರಾಷ್ಟ್ರೀಯ ಮೂವಿಗಳನ್ನೆಲ್ಲ ನೋಡ್ತೀವಿ. ಹೊಸ ಹೊಸ ಕತೆಗಳು, ಹೊಸ ಪ್ರಯತ್ನಗಳು ಹೇಗೆ ಆಗುತ್ತೋ ಈ ಸಿನಿಮಾ ಆ ಥರ ಒಂದು ಪೋರ್ಟ್ರೇಟ್ ಆಗಿದೆ. ತುಂಬ ಅದ್ಭುತವಾದಂಥ ನೀಟ್ ಕೆಲಸ. ಮೊದಲನೇ ನಿರ್ದೇಶನ ಅಂತ ನಿಮಗೆಲ್ಲೂ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕೈಯಾಡಿಸಿರೋವಂಥ ಒಂದು ಸಿನಿಮಾ. ಕೆಲವೊಂದು ಸನ್ನಿವೇಶಗಳು ನಿಮಗೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ಹತ್ತಿರ ಅಂತ ಅನ್ನಿಸ್ಬಿಡುತ್ತೆ. ಒಬ್ಬ ವ್ಯಕ್ತಿಯ ಸ್ವತಂತ್ರ ಜೀವನದ ಜಡ್ಜ್ಮೆಂಟ್ಗೆ ಸಿಗದೇ ಇರೋವಂಥ ಒಂದು ಸ್ಕ್ರೀನ್ ಪ್ಲೇ ಈ ಸಿನಿಮಾ. ಅವರಿಗೆ, ನಿರ್ದೇಶಕರಿಗೆ ಮತ್ತು ಟೋಟಲ್ ತಂಡಕ್ಕೆ ನಾನು ಶುಭಾಶಯ ಕೋರ್ತೇನೆ. ಪ್ರೇಮ್ ಅವರು ಅಲ್ಟಿಮೇಟ್ ನಟ. ಅವ್ರ ಮೇಲೆ ನನಗೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗೋಯ್ತು ಈ ಸಿನಿಮಾ ನೋಡಿ. ಆಫ್ಟರ್ ದಟ್ DOP ವರ್ಕ್ ಅಂತೂ ಹ್ಯಾಟ್ಸ್ ಆಫ್. ಆಮೇಲೆ ರಾಘವೇಂದ್ರ ಸರ್ ಅವರ ಮ್ಯೂಸಿಕ್ ಮತ್ತು ಸಾಹಿತ್ಯಗಳು, ಅಲ್ಲಲ್ಲಿ ಅವರೇ ಸಾಹಿತ್ಯಗಳು ತುಂಬ ಬರೆದಿದ್ದಾರೆ. ಆಫ್ಟರ್ ದಟ್ ನಿರ್ದೇಶನ, ಡೈಲಾಗ್ಸ್, ಮಾಸ್ಟರ್ ಆನಂದ್, ಆಫ್ಟರ್ ದಟ್ ಸಾಧು ಕೋಕಿಲ ಸರ್. ಒಂದೊಳ್ಳೆ ಸಿನಿಮಾ ನೋಡಿದ್ದ ಸಂತೋಷ ನನಗಾಯಿತು. ಜನ ಎಲ್ಲರೂ ಇದನ್ನು ನೋಡಬೇಕು, ಈ ರಸಾನುಭವನ ಎಲ್ಲರೂ ಪಡ್ಕೋಬೇಕು ಅಂತ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕನ್ನಡ ಸಿನಿಮಾ. ಥ್ಯಾಂಕ್ ಯು ವೆರಿ ಮಚ್. ಒಂದು ಒಳ್ಳೆ ಇನ್ನೋಸೆಂಟ್ ಇರೋ ಒಂದು ಲವ್ ಸ್ಟೋರಿನ ತುಂಬ ಚೆನ್ನಾಗಿ ರಾಘವೇಂದ್ರ ಅವರು ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಅವ್ರ ಟೀಮ್ ತುಂಬ ಚೆನ್ನಾಗಿ ಇದನ್ನು ಹ್ಯಾಂಡ್ಲ್ ಮಾಡಿದ್ದಾರೆ. DOP ವರ್ಕ್ ಅಂತೂ ಅದ್ಭುತವಾಗಿದೆ. ಪ್ರತಿ ಫ್ರೇಮು, ಪ್ರತಿ ಲೊಕೇಶನ್ ಕಣ್ಮುಂದೆ ಕಟ್ ಆಗಿದೆ. ಪ್ರೇಮ್ ಸರ್ ಅಂತೂ ಪ್ರತಿ ಫ್ರೇಮಲ್ಲೂ ನೋಡ್ಸ್ಕೋತಾರೆ ಮತ್ತೆ ಅಂದರೆ ಅವ್ರಿಗೆ ವಯಸ್ಸೇ ಆಗಲ್ವೇನೋ ಹಾಗಿದ್ದಾರೆ. ಅವರು ಮೊದಲು ಹೇಗೆ ನೋಡಿದ್ವೋ ಹಾಗೇ ಇದ್ದಾರೆ. ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐಂದ್ರಿತಾ ರಾಯ್ ಅವರು, ಸಾಧು ಕೋಕಿಲಣ್ಣ ಮತ್ತು ನಮ್ಮ ಆನಂದ್ ಅವರು, ಪ್ರತಿಯೊಬ್ಬರು ಕೂಡ ಒಂದೊಂದು ಪಾತ್ರನೂ ಆ ಪಾತ್ರಗಳಿಗೆ ನ್ಯಾಯನ ಸಲ್ಲಿಸಿದ್ದಾರೆ. ಒಂದು ಎಲ್ಲ ಹಳ್ಳಿಯಲ್ಲಿರೋವಂಥ ಹುಡುಗರ ಜೀವನದಲ್ಲಿ ನಡೆದಿರೋ ಒನ್ ವೇ ಲವ್ ಸ್ಟೋರಿ ಇದು. ಕೆಲವರು ಹೇಳಿದ್ದಾರೆ, ಕೆಲವರು ಹೇಳದೇ ಇಲ್ಲ. ಒಂದು ಹೊಸ ರೀತಿ ಒಂದು ಪ್ರೇಮ ಕಥೆನ ಎಕ್ಸ್ಪ್ರೆಸ್ ಮಾಡಿರೋ ಒಂದು ವೇ. ನೀಟ್ ವರ್ಕ್, ಇಷ್ಟ ಆಯಿತು, ಖುಷಿ ಆಯಿತು. ಆಲ್ ದ ಬೆಸ್ಟ್. ಟೀಮ್ಗೆ ಒಳ್ಳೇದಾಗಲಿ, ರಾಘವೇಂದ್ರ ಸರ್ಗೆ ಒಳ್ಳೇದಾಗಲಿ ಮತ್ತು ಪ್ರೇಮಣ್ಣ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದು ಅದ್ಭುತವಾದಂಥ ಸ್ಕ್ರಿಪ್ಟ್ಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಸೊ ಯಾವತ್ತೂ ನಾನು ಹೇಳ್ತಾ ಇರ್ತೀನಿ, ಕಂಟೆಂಟ್ ಇಸ್ ದ ಕಿಂಗ್ ಅಂತ. ಸೊ ಆ ಕಂಟೆಂಟ್ನ ಕಿಂಗಾಗಿ ಮಾಡಿರೋಂಥ ರಾಘವೇಂದ್ರ ಅವ್ರಿಗೆ, ಡೈರೆಕ್ಟ್ರಿಗೆ ಮೊದಲನೇ ಒಂದು ಕಂಗ್ರಾಟ್ಸ್ ನನ್ನ ಕಡೆಯಿಂದ. ಆ್ಯಂಡ್ ಪ್ರೇಮ್, ಲವ್ಲಿ ಸ್ಟಾರ್, ಫ್ರೇಮ್ ಟು ಫ್ರೇಮ್ ತುಂಬ ಚೆನ್ನಾಗಿ ಕಾಣ್ತಾರೆ. ನಮ್ಮ ಮತ್ತು ಅವರೊಂದು ಫ್ರೆಂಡ್ಶಿಪ್ ಸೀನ್ಸ್, ಎಮೋಷ್ನಲ್ ಸೀನ್ಸ್ನು ಇದೆಲ್ಲನೂ ಸ್ಕ್ರಿಪ್ಟ್ ಎತ್ತಿ ಹಿಡಿಯುತ್ತೆ. ಸೊ ಪ್ರತಿಯೊಬ್ಬರ ನಾಡಿ ಮಿಡಿತ ಪ್ರೇಮ ಪೂಜ್ಯಂ ಆಗಬೇಕು, ನೀವೆಲ್ಲ ಬಂದು ನೋಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಎಲ್ಲರಿಗೂ ನಮಸ್ಕಾರ. ನಂಗೆ ಆ್ಯಕ್ಚುಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. 7 ಮಾರ್ಚ್ 2019 ಆ ದಿನ ನಾನು ನನ್ನ ಜಾಬಿಗೆ ರಿಸೈನ್ ಮಾಡಿ ಆ್ಯಕ್ಟರ್ ಆಗಬೇಕು ಅಂತ ಬಂದೆ. ಇವತ್ತು 11 ನವೆಂಬರ್ 2021 ನಾನು ನನ್ನ ಮೊದಲನೇ ಮೂವಿ ನೋಡಿ ಹೊರಗಡೆ ಬರ್ತಾ ಇದ್ದೀನಿ. ನೀವು ಕೂಡ ನೋಡಿದ್ದೀರಾ. ನಾಳೆ ಜಡ್ಜ್ಮೆಂಟ್ ಡೇ ಅಂತ ಹೇಳ್ಬೋದು. ಜನರೆಲ್ಲ ನೋಡ್ತಾರೆ. ಮೂವಿ ಫಸ್ಟ್ ಡೇಯಿಂದ ಲಾಸ್ಟ್ ಡೇ ತನಕ ಏನೇ ಬೇರೆ ಆಫರ್ಸ್ ಬಂದರೂ ಕೂಡ ಯಾವುದನ್ನು ತೊಗೊಳ್ದೇನೆ ಈ ಮೂವಿಗೋಸ್ಕರನೇ 100% ಡೆಡಿಕೇಶನ್ ಇಟ್ಟಿದ್ದೆ. ಕಥೆ ಕೇಳಿದ ತಕ್ಷಣ ಅದೊಂದು ಮಾಡಲೇಬೇಕು ಅನ್ನೋದು ಫೀಲಿಂಗ್ ಏನಿತ್ತಲ್ಲ, ಅದು ಬಂದಿತ್ತು ನನಗೆ ಪ್ರೇಮಂ ಪೂಜ್ಯಂ ಕಥೆ ಕೇಳಿದಾಗ. ನಾನು ಮೂವಿ ಬಗ್ಗೆ ಮುಂಚೆನೂ ಕೂಡ ತುಂಬಾ ಮಾತಾಡಿದ್ದೀನಿ, ಬಟ್ ಎಷ್ಟು ಹೇಳಿದ್ರೂ ನನಗೆ ಕಡಿಮೆ ಅನಿಸುತ್ತೆ. ಪ್ರತಿಯೊಬ್ಬ ಮೆಂಬರ್ ಕೂಡ ಪ್ರೇಮಂ ಪೂಜ್ಯಮಿಂದು 100% ಹಾಕಿದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರೂ ಅಷ್ಟು ಪ್ರೀತಿಯಿಂದ ಮಾಡಿದ್ದಾರೆ. ಪ್ರೀತಿಯ ಕಥೆ ಆ್ಯಂಡ್ ಅಷ್ಟೇ ಪ್ರೀತಿಯಿಂದ ಮಾಡಿದ್ದೀವಿ ಕೂಡ ನಾವು. ಒಂದು ಅಮೇಝಿಂಗ್ ಸ್ಟಾರ್ ಕಾಸ್ಟ್, ಅಮೇಝಿಂಗ್ ಲೊಕೇಶನ್ಸ್, ಬ್ಯೂಟಿಫುಲ್ ಸಾಂಗ್ಸ್, ಸೋಲ್ಫುಲ್ ಸಿಂಗರ್ಸ್. ಅಂಥವ್ರ ಜೊತೆಗೆ ನಾನು ನನ್ನ ಮೊದಲನೇ ಸಿನಿಮಾ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಇದೆ. ತುಂಬಾ ಖುಷಿ ಇದೆ. ನನಗೆ ಫಸ್ಟ್ ಡೇ ಎಷ್ಟು ಲಕ್ಕಿ ಆ್ಯಂಡ್ ಬ್ಲೆಸ್ಡ್ ಫೀಲ್ ಆಗ್ತಾ ಇತ್ತು, ಇವತ್ತು ಕೂಡ ಅಷ್ಟೇ ಲಕ್ಕಿ ಆ್ಯಂಡ್ ಅಷ್ಟೇ ಬ್ಲೆಸ್ಡ್ ಫೀಲ್ ಆಗ್ತಾ ಇದೆ. ನನಗೆ ತುಂಬಾ ಖುಷಿ ಇದೆ. ಪ್ರೇಮಂ ಪೂಜ್ಯಂ ಅಂತ ಒಂದು ಚಿತ್ರದ ಜೊತೆಗೆ ಸ್ಯಾಂಡಲ್ವುಡ್ಡಲ್ಲಿ ನನ್ನ ಇಂಟ್ರೊಡಕ್ಷನ್ ಆಗ್ತಾ ಇದೆ ಅಂತ. ಆ್ಯಂಡ್ ಪ್ರೇಮಂ ಪೂಜ್ಯಂ ಅಂತ ಚಿತ್ರನ ಆಡಿಯನ್ಸ್ ನೋಡ್ತಾರೆ ನಾಳೆ ಅಂತ. ಆ್ಯಂಡ್ ಈ ಟೈಮಲ್ಲಿ ನಾನು ಬಂದಿದ್ದ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಪ್ರೀತಿ ಆ್ಯಂಡ್ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ. ಐ ಗೆಸ್ ಇಂಡಸ್ಟ್ರಿಯಲ್ಲಿ ನನ್ನನ್ನು ಫಸ್ಟ್ ಡೇಯಿಂದ ಹಿಡಿದು ಇವತ್ತಿನ ತನಕ ನನಗೆ ತುಂಬಾ ಪ್ರೀತಿ ಸಿಕ್ಕಿದೆ, ತುಂಬಾ ಸಪೋರ್ಟ್ ಸಿಕ್ಕಿದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್.
ನನಗೆ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ. ಒಂದು ಎಕ್ಸೈಟ್ಮೆಂಟ್ ಇದೆ, ನರ್ವಸ್ನೆಸ್ ಇದೆ, ಏನೋ ಒಂದು ಹೇಳ್ಕೊಳಕ್ಕಾಗದೇ ಇರುವಂಥ ಫೀಲಿಂಗ್. ಐ ಗೆಸ್ ನನ್ನನ್ನು ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು. ಆ್ಯಂಡ್ ಇದ್ರ ಜೊತೆಗೆ ನಾನು ನನ್ನ ಅಪ್ಪ ಅಮ್ಮಂಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ಥ್ಯಾಂಕ್ ಯು ಇಲ್ಲಿ ತನಕ ನನಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ನನ್ನ ಅಕ್ಕ ಪ್ರತಿ ಹೆಜ್ಜೆಗೂ ನನ್ನ ಹಿಂದೆಯೇ ನಿಂತಿರ್ತಾಳೆ. ನೀನು ಮಾಡು ಇದನ್ನು, ನಿನ್ನ ಹತ್ರ ಆಗುತ್ತೆ, ಜಾಬ್ ಅಷ್ಟೇ ಯಾಕೆ, ಡ್ಯಾನ್ಸೂ ಮಾಡು, ಡ್ಯಾನ್ಸ್ ಅಷ್ಟೇ ಯಾಕೆ, ಆ್ಯಕ್ಟಿಂಗೂ ಮಾಡು. ಅವಳು ಶಿ ಈಸ್ ಲೈಕ್ ಮೈ ಸೆಕೆಂಡ್ ಮದರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಫಾರ್ ಬೀಯಿಂಗ್ ದೇರ್ ಆಲ್ವೇಸ್. ಆ್ಯಂಡ್ ನನ್ನ ತಮ್ಮ ಅಳ್ತಾ ಇದ್ದ ಕೂತ್ಕೊಂಡು, ಆ್ಯಂಡ್ ಅವ್ನು ಅಳುನೇ ಸ್ಟಾಪ್ ಆಗ್ತಾ ಇರಲಿಲ್ಲ. ನನಗೆ ತುಂಬ ಖುಷಿ ಆಗ್ತಾ ಇದೆ ಅವ್ರ ಮುಖದಲ್ಲಿ ಈ ಖುಷಿಯನ್ನು ನೋಡಿ. ಆ್ಯಂಡ್ ನಮ್ಮ ಅಪ್ಪಂಗೆ ಬರೋಕ್ಕಾಗಿಲ್ಲ, ಅಪ್ಪಾಜಿಗೆ ಬರೋಕ್ಕಾಗಿಲ್ಲ. ಬಿಕಾಸ್ ಅವರು ನಮ್ಮ ಊರಲ್ಲಿ, ನಮ್ಮ ಹಳ್ಳಿಯಲ್ಲಿ ಎಲ್ಲ ನೋಡ್ಕೋತಾ ಇದ್ದಾರೆ, ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಶೋಗೆ. ಅವ್ರು ಅಲ್ಲಿ ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ ಮೂವಿಯನ್ನು ನೋಡಲಿ ಅಂತ. ಆ್ಯಂಡ್ ಅವ್ರ ಖುಷಿಯಲ್ಲೇ ನನ್ನ ಖುಷಿ ಇದೆ. ಆ್ಯಂಡ್ ನೀವು ಮೀಡಿಯಾದವರಿಗೆ ತುಂಬಾ ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಎಲ್ಲರೂ ಹೊರಗಡೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಲವ್ಲಿ ಸ್ಟಾರ್ 25th ಮೂವಿ, ಅದೇ ಒಂದು ಸಂಭ್ರಮ ನಮಗೆ. ಸೊ ಜನ ಇವತ್ತೆಲ್ಲ ಇಷ್ಟಪಟ್ಟಿದ್ದೀರಾ. ಸಂಗೀತ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮತ್ತು ನವೀನ್ ಸರ್ ಕೈ ಚಳಕಾಗಿರ್ಬೋದು. ಆ್ಯಸ್ ಎ ಟೀಮ್ ನಂಗೆ ಭಾಳ ಖುಷಿ ತಂದಿದೆ. ಎಲ್ಲರೂ ನಮ್ಮ ಟೀಮ್ ಮೆಂಬರ್ಸ್ 100% ಎಫರ್ಟ್ ಹಾಕಿ ಮೂವಿನ ಮಾಡಿದ್ದೀವಿ. ಒಂದೇ ಉದ್ದೇಶ, ಜನಗಳಿಗೆ ಒಂದು ಒಳ್ಳೆ ಪಿಕ್ಚರ್ ಕೊಡಬೇಕು, ಸಂಗೀತಮಯ, ಪ್ರೇಮಮಯ, ಒಳ್ಳೆಯ ದೃಶ್ಯ ಕಾವ್ಯ ಕೊಡಬೇಕು ಅಂತ ಒಂದು ಆಸೆ ನಮಗಿತ್ತು. ಅದಕ್ಕೊಂದು ಅಂಬರೀಷಣ್ಣ ಹೇಳಿದರು, ನನಗೆ ಹೇಗೆ ನರೇಟ್ ಮಾಡಿದ್ದೀರಾ ಡಾಕ್ಟ್ರೇ, ಹಾಗೇ ನೀವು ಪಿಕ್ಚರ್ ತೆಗೆದು ತೋರಿಸ್ಬೇಕು ಅಂತ ಅಂಬರೀಷಣ್ಣ ಹೇಳಿದರು. ಅದನ್ನು ನಾನು ಸೀರಿಯಸ್ ತೊಗೊಂಡು ನಾನು ಮತ್ತು ನನ್ನ ಟೀಮು ತುಂಬ ಪ್ರಯತ್ನ ಪಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಜನಗಳಿಗೆ ಹೇಗೆ ಇಷ್ಟಪಡ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಒಂದು ಮೆಸೇಜ್ ಇದೆ ಪ್ರೇಮಂ ಪೂಜಮ್ದು, ಅದನ್ನು ಕೊಡೋಕ್ಕೆ ನಮ್ಮ ಟೀಮ್ ಇಷ್ಟಪಟ್ಟಿದ್ದೇವೆ. ಈ ಪಿಕ್ಚರ್ನ ನಾನು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅಂದರೆ ಅಪ್ಪು ಸರ್ಗೆ ನಾನು ಇದನ್ನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನನಗೆ ಸಹಕಾರ ಮಾಡಿದ ಮಾಧ್ಯಮ ಮಿತ್ರರು ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರೇಮಂ ಪೂಜ್ಯಂ ಸಿನಿಮಾ ಈಗ ತಾನೇ ನೋಡ್ಕೊಂಡು ಬಂದೆ. ಡಾಕ್ಟರ್ ರಾಘವೇಂದ್ರ ಅವರು ಎಕ್ಸಲೆಂಟ್ ಮೂವಿ ಕೊಟ್ಟಿದ್ದಾರೆ. ಆಫ್ಟರ್ ಅ ಲಾಂಗ್ ಟೈಮ್ ಅನಿಸುತ್ತೆ, ಒಂದು ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡ್ಬೋದಾದಂಥ ಒಂದು ಸಿನಿಮಾ. ಫಸ್ಟ್ ಹಾಫ್ ಹೇಗೋಯಿತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ದೀನಿ. ಎಸ್ಪೆಷಲಿ ಬಿಕಾಸ್ ಆಫ್ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಮಾಸ್ಟರ್ ಆನಂದ್ ಕಾಮಿಡಿ. ಯಾಕಂದ್ರೆ ಮಧ್ಯದಲ್ಲಿ ಬಂದು ಆ ರಿಫ್ರೆಶ್ಮೆಂಟ್ ಕೊಡ್ತಾ ಇದ್ದಿದ್ದು ಮಾಸ್ಟರ್ ಆನಂದ್ ಕಾಮಿಡಿ ತುಂಬ ಖುಷಿ ಕೊಡ್ತು. ಆ್ಯಂಡ್ ಅಫ್ಕೋರ್ಸ್ ಲವ್ಲಿ ಸ್ಟಾರ್, ಹಿ ಈಸ್ ಆಲ್ವೇಸ್ ಅ ಲವ್ಲಿ ಸ್ಟಾರ್. ತುಂಬ ಲವ್ಲಿಯಾಗಿ ಕಾಣಿಸ್ತಾ ಇದ್ದಾರೆ ಪ್ರೇಮು. ಆ್ಯಂಡ್ ಹೀರೋಯಿನ್ ಆಲ್ಸೋ ಡನ್ ಅ ಎಕ್ಸಲೆಂಟ್ ಜಾಬ್. ಆ್ಯಂಡ್ ಟೋಟಲಿ ಇಟ್ಸ್ ಅ ವೆರಿ ಗುಡ್ ಮೂವಿ. ಸಿನಿಮಾಟೋಗ್ರಫಿ, ಐ ಲವ್ಡ್ ಇಟ್ ಲೈಕ್ ಎನಿಥಿಂಗ್ ಸಿನಿಮಾಟೋಗ್ರಫಿ. ಸೊ ಎಕ್ಸಲೆಂಟ್ ಆಗಿದೆ ಮೂವಿ. ಎಲ್ಲರೂ ಕೂಡ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದಾದಂಥ ಒಂದು ಸಿನಿಮಾ. ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ. ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ. ಥ್ಯಾಂಕ್ ಯು. ಪ್ರೇಮ ಕಾವ್ಯಂ ಸಿನಿಮಾ, ಯಾಕೆಂದರೆ ತುಂಬ ದಿನಗಳಾದಮೇಲೆ ನಮ್ಮ ಕನ್ನಡದಲ್ಲಿ ಈ ಥರ ಒಂದು ಸಿನಿಮಾ ಬಂದಿದೆ. ಯಾಕೆಂದರೆ ಇಲ್ಲಿವರೆಗೂ ನಾವು ಆ್ಯಕ್ಷನ್ನು, ಇದು ಏನದು ಸಸ್ಪೆನ್ಸ್ ಥ್ರಿಲ್ಲರ್ಸು, ಈ ಥರ ಸಿನಿಮಾಗಳನ್ನ ನೋಡ್ತಾ ಬಂದ್ವಿ ಆಫ್ಟರ್ ಲಾಕ್ಡೌನ್ ಆದಮೇಲೆ ಪ್ಯೂರ್ಲಿ ಒಂದು ಲವ್ ಕಾನ್ಸೆಪ್ಟ್ ಸಿನಿಮಾ ಪ್ರೇಮಂ ಪೂಜ್ಯಂ. ಎಲ್ಲರೂ ಮಿಸ್ ಮಾಡದೆ ಬಂದು ಪ್ರೇಮಂ ಪೂಜ್ಯಂ ನೋಡಿ. ಎನಿವೆ ಒಂದು ಒಳ್ಳೆ ಪ್ರಯತ್ನ, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಮತ್ತು ನಮ್ಮ ಪ್ರೇಮ್ ಸರ್ ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಎಲ್ಲ ಕಲಾವಿದರು, ನಮ್ಮ ಸಾಧು ಸರ್ ಆಗಿರ್ಬೋದು, ಪ್ರತಿಯೊಬ್ಬರ ಕಲಾವಿದರು ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮಾಸ್ಟರ್ ಆನಂದ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ನಿಜವಾಗ್ಲೂ ನೋಡ್ತಾ ಇದ್ದರೆ ಸಿನಿಮಾ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಒಂದು ಒಳ್ಳೆ ಪ್ರೇಮ ಕಾವ್ಯ ಸಿನಿಮಾ, ಯಾರು ಮಿಸ್ ಮಾಡದೆ ಎಲ್ಲರೂ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಸಖತ್ತಾಗಿದೆ. ಸೂಪರ್ ಆಗಿತ್ತು. ಸೂಪರ್ ಸರ್.
ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ, ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಚೆನ್ನಾಗಿದೆ. ಸೂಪರ್ ಫಿಲಮ್, ಸೂಪರ್. ಚೆನ್ನಾಗಿದೆ ಸರ್ ಮೂವಿ ನೋಡಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ. ಬ್ಯೂಟಿಫುಲ್ ಮೂವಿ. ಚೆನ್ನಾಗೈತೆ ಫಿಲಮ್. ಏನೋ ಒಂದು ಸತಿ ನೋಡ್ಬೋದು. ಮಸ್ತ್ ಮೂವಿ, ಫ್ಯಾಮಿಲಿ ಎಲ್ಲ ನೋಡಬೇಕು. ಸೂಪರ್. ಚೆನ್ನಾಗಿದೆ ಸೂಪರ್ ಮೇ ಅಣ್ಣ. ಸೂಪರ್ ಆಗಿದೆ. ಸೂಪರ್ ಸರ್. ಫಿಲಮ್ ಚೆನ್ನಾಗಿದೆ ಸರ್. ಬ್ಯೂಟಿಫುಲ್ ಮೂವಿ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಥ ಪಿಕ್ಚರು. ಕೊರೋನಾ ಆದಮೇಲೆ ಮನುಷ್ಯತ್ವನ್ನೇ ಮರ್ತಿರೋವಂಥ ಪಿಕ್ಚರ್ಗಳು ಬರ್ತಿರೋ ಟೈಮಲ್ಲಿ ಒಳ್ಳೆ ಬಂಧನ ಪಿಕ್ಚರ್ ಟೈಪಲ್ಲಿ ಫಿಲಮ್ನ ಚೆನ್ನಾಗಿ ಇದು ಮಾಡಿದ್ದಾರೆ. ಒಳ್ಳೆ ಬ್ಯೂಟಿಫುಲ್ ಫಿಲಮ್ಮು, ಫ್ಯಾಮಿಲಿ ನೋಡೋ ಅಂಥದ್ದು. ಮತ್ತು ಒಳ್ಳೆ ಟೆಕ್ನಿಷಿಯನ್ ಇದೆ, ಒಳ್ಳೆ ಕ್ಯಾಮ್ರಾ, ಒಳ್ಳೆ ಲೈಟಿಂಗು. ಕ್ಯಾಮ್ರಾ ಅಂತೂ ವೆರಿ ವೆರಿ ಬ್ಯೂಟಿಫುಲ್. ಡೈರೆಕ್ಷನ್ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಟೋಟಲಿ ಕೂತ್ಕೊಂಡು ನೋಡುವಂಥ ಪಿಕ್ಚರ್ಗಳು. ನಾನು ಹೇಳಕ್ಕೆ ಇಷ್ಟಪಡಲ್ಲ, ಆದ್ರೆ ಇತಿಹಾಸದಲ್ಲಿ ಇಂಥ ಪಿಕ್ಚರ್ನ ದಯವಿಟ್ಟು ನೋಡೋಕ್ಕೆ ಇಷ್ಟಪಡಲ್ಲ. ಭಾಳ ಚೆನ್ನಾಗಿದೆ ಪಿಕ್ಚರು. ಇಂಥ ಲವ್ಲಿ ಸ್ಟಾರ್ ಪ್ರೇಮ್ ತೆಗ್ದಾರೆ ಅಂದರೆ ಸೂಪರ್ ಹಿಟ್ಟು, 100 ಗ್ಯಾರಂಟಿ. ಏನಿಲ್ಲ, ಸ್ಟೋರಿ ಚೆನ್ನಾಗಿದೆ, ನೋಡ್ಬೋದು. ಸೂಪರ್ ಆಗಿದೆ ಮೂವಿ, ಚೆನ್ನಾಗಿದೆ. ಸೆಂಟಿಮೆಂಟ್ ಮೂವಿ ಚೆನ್ನಾಗಿದೆ. ಅಲ್ಲ, ಸಿನಿಮಾ ಸೂಪರ್ ಆಗಿದೆ, ಫ್ಯಾಮಿಲಿ ಕುಂತು ನೋಡ್ಬೋದು. ಚೆನ್ನಾಗಿದೆ ಮೂವಿ. ಪ್ರೇಮಂ ಪೂಜ್ಯಂನ ಜಾತ್ರೆ, ಆ ತೇರನ್ನ ಎಳೆಯೋದಕ್ಕೆ ಇಷ್ಟೆಲ್ಲ ಜನ ಬಂದು ಪ್ರೀತಿಯ ತೇರು ಎಳೆದಿರಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲು ಥ್ಯಾಂಕ್ ಯು ಸೋ ಮಚ್. ಪ್ರೇಮಂ ಪೂಜ್ಯಂಗೆ ಇದು ಖುಷಿಯಾಗಿದೆ ಏನಂದರೆ, ನಿನ್ನೆ ಮಲ್ಟಿಪ್ಲೆಕ್ಸಲ್ಲಿ ನೋಡಿದ್ವಿ. ಮಲ್ಟಿಪ್ಲೆಕ್ಸಲ್ಲಿ ತುಂಬ ಕ್ಲಾಸ್ ಆಡಿಯನ್ಸ್. ಅವ್ರ ರಿಯಾಕ್ಷನ್ ಏನು ಅಂತ ಸರಿಯಾಗಿ ಗೊತ್ತಾಗಲ್ಲ, ಯಾಕಂದರೆ ಅವ್ರ ಮನಸ್ಸಲ್ಲೇ ಎಂಜಾಯ್ ಮಾಡ್ತಾರೆ. ಅದು ತುಂಬ ಹೊರಗಡೆ ವ್ಯಕ್ತಪಡಿಸೋದು ಭಾಳ ಕಡಿಮೆ. ಒರಿಜಿನಲ್ ರಿಸಲ್ಟ್ ಸಿಗೋದು ಅಂದರೆ ನಮ್ಗೆ ಈ ಥರ ಮಾಸ್ ಕ್ರೌಡ್ ಇದ್ದಾಗ, ನಮ್ಮೆಲ್ಲ ಅಭಿಮಾನಿಗಳು, ಫ್ಯಾನ್ಸು, ಕರ್ನಾಟಕದ ಜನತೆ ಇಲ್ಲಿ ಮೆಜೆಸ್ಟಿಕ್ ಏರಿಯಾದಲ್ಲಿ ಇಲ್ಲಿ ನಮಗೆ ಒರಿಜಿನಲ್ ರಿಯಾಕ್ಷನ್ ಸಿಗೋದು. ಎಲ್ಲರೂ ಥಿಯೇಟ್ರಲ್ಲಿ ಫುಲ್ ಸೈಲೆಂಟಾಗಿ ಕೂತಿದ್ರು. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಎಲ್ರಿಗೂ ಬೋರ್ ಆಗ್ಬಿಟ್ಟಿದೆ, ಯಾಕೋ ಮಾಸಿಗೆ ಸಿನಿಮಾ ಇಷ್ಟ ಆಗ್ತಾಯಿಲ್ಲ ಅಂತ. ಆದರೆ ಆಮೇಲೆ ನನಗೆ ಗೊತ್ತಾಯಿತು ಎಲ್ಲರೂ ಸ್ಟೋರಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಸಿನಿಮಾದಲ್ಲಿ ಫುಲ್ ಇನ್ವಾಲ್ವ್ ಆಗಿದ್ದಾರೆ ಹಾಗಾಗಿ ಅಂತ. ಯಾಕಂದರೆ ಮಾಸ್ ಕ್ರೌಡ್ನ ಹಿಡಿದು ಕೂರಿಸೋದು ಕಂಟೆಂಟ್ ಇಲ್ಲ ಅಂದರೆ ತುಂಬ ಕಷ್ಟ. ಇವತ್ತೆಲ್ಲರೂ ಪಿನ್ ಡ್ರಾಪ್ ಸೈಲೆಂಟಲ್ಲಿ ಕೂತ್ಕೊಂಡು ಒಬ್ಬರು ಹೊರಗಡೆ ಎಲ್ಲೂ ಎದ್ದೋಗ್ದಿರಾ ಸಿನಿಮಾ ನೋಡಿದ್ದಾರೆ ಅಂದರೆ ನಾವು ಸಿನಿಮಾ ಮಾಡೋದಕ್ಕೂ ನಿಜವಾಗ್ಲೂ ಸಾರ್ಥಕ ಅನ್ನಿಸ್ತಾ ಇದೆ. ಸೊ ಅದು ತುಂಬ ಖುಷಿಯಾಗಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಶೋ ಯಾವತ್ತು ಅಭಿಮಾನಿಗಳ ಜೊತೆ, ನನ್ನ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ನೋಡೋದು. ಇವತ್ತು ಅದೇ ರೀತಿ ನೋಡಿದೆ. ತುಂಬ ಖುಷಿ ಆಗ್ತದೆ, ಎಲ್ಲ ಕಡೆಯಿಂದ ಒಳ್ಳೆ ರಿಯಾಕ್ಷನ್ ಇದೆ.
ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್ ಯಾರು ಸತ್ಯವಾದ ಲವ್ ಮಾಡೋರು ಅವ್ರು ಈ ಪಿಕ್ಚರ್ ನೋಡಲೇಬೇಕು 100 ಸಲ. ಬನ್ನಿ ಮುಂದೆ ಬಂದು ಹೇಳಿ. ನಾನು ಇವತ್ತು ಸಾಯಂಕಾಲ ಬರ್ತೀನಿ ಸರ್ ಮಗಳ ಜೊತೆ ತಿರ್ಗಿ ಬನ್ನಿ ಮುಂದೆ ಬಂದೇಳಿ ಮುಂದೆ ಬಂದು ಸರ್ ನಮಸ್ಕಾರ. ನನ್ನ ಹೆಸರು ನಿರ್ಮಲ್ ರಾಜಾಜಿನಗರ. ಮುಂದೆ ಬನ್ನಿ. ಮಗಳು ಇರೋದು ನಿಮ್ಮ ಜೊತೆ GT ಮಾಲಲ್ಲಿ ಟ್ರೇಸರ್ ನೋಡಿದಾಗಿಂದ ನನ್ನ ಮಗಳು ನಿಮ್ಮ ಫ್ಯಾನ್ ಆಗಿ ಮೊದಲನೇ ಶೋ ನೋಡ್ಬೇಕಂತ ಇದ್ದಾಳೆ. ಆದರೆ ಇವತ್ತು 3 ಗಂಟೆಗೆ ಸ್ಕೂಲ್ ಬಿಡತ್ತಂತ ನಾನು ಸುಮ್ಮನೆ ಇದ್ದು ಸಾಯಂಕಾಲ 7 ಗಂಟೆ ಶೋಗೆ ಅವ್ರನ್ನ ಕರ್ಕೊಂಬಂದು ಖಂಡಿತವಾಗ್ಲೂ ನಾನು ತೋರಿಸ್ತೀನಿ. ಅವಳು ಒಂದೇ ಆಸೆ, ಪ್ರೇಮ್ ಸರ್ ಜೊತೆ ಈ ಶೂಟಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರ ಜೊತೆ ಒಂದು ಸೆಲ್ಫಿ ಫೋಟೋ ತಗೊಬೇಕಂತ ಅವಳು ಆಸೆ. ಸಿನಿಮಾ ಬಗ್ಗೆ ಏನು ಅನ್ನಿಸ್ತಾ ಹೇಳಿ? ಸಿನಿಮಾ ಸೂಪರ್ ಸರ್. ಯಾರ್ಯಾರು ಸತ್ಯವಾದ ಲವ್ ಮಾಡಿದ್ದಾರೆ ಅವ್ರ ಈ ಪಿಕ್ಚರ್ 2 ಸತಿ ಇಲ್ಲ 3 ಸತಿ ನೋಡಲೇಬೇಕು. ಅವ್ರ ಈ ಪಿಕ್ಚರ್ ನೋಡಿಲ್ಲ ಅಂದರೆ ಅವ್ರ ಪ್ರೀತಿ ಫ್ಲಾಪ್. ಅವ್ರು ಬೇಕಾದ್ರೆ ನನ್ನ ಥರ ಲವ್ ಬಿಟ್ಟು ಬೇರೆಯವ್ರನ್ನ ಮದುವೆ ಆದ್ರೂ ಇಂಥ ಪಿಕ್ಚರ್ ಅವ್ರು 3 ಸತಿ ನೋಡಲೇಬೇಕು. ನಾನು ಇವತ್ತು ಸಾಯಂಕಾಲ ಬಂದೇ ಬರ್ತೀನಿ ಖಂಡಿತವಾಗ್ಲೂ ನನ್ನ ಮಗಳ ಜೊತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾನು ಒಂದೇ ಒಂದು ವಿಚಾರ ಬಾಣ ಮುಂದೆ ಬಾಣ. ನೋಡಿ, ನಾನು ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಚಾನಲ್ ಸ್ಪೀಕ್ ವಿತ್ ಸುಶಾನ್ ಇದೆ, ಅದರಲ್ಲಿ ರಿವ್ಯೂ ಕೇಳೋಣ ನಾನು ಬಂದೆ. ಬಟ್ ಈ ಫಿಲಮ್ ನೋಡಾದ್ಮೇಲೆ ನಿಜ ಹೆವಿ ಹಾರ್ಟೆಡ್ ಆಗಿದ್ದೀನಿ. ಕಿರಿಕ್ ಪಾರ್ಟಿ, ಜಾಲಿ ಡೇಸ್ ಮತ್ತು ಮುಂಗಾರು ಮಳೆ 3 ಫಿಲಮ್ಮಿನ ಕಾಂಬಿನೇಷನ್ನ ನಾನು ಇಲ್ಲಿ ನೋಡಿದಾಗೆ ನಂಗೆ ಫೀಲ್ ಆಯಿತು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಐ ಫೆಲ್ಟ್ ರಿಯಲಿ. ಕೆಲವ್ರು ಹೇಳಿದ್ರು ಸ್ಲೋ ಫ್ಲೋ ಅಲ್ಲಿದೆ ಅಂತ, ಬಟ್ ಸ್ಲೋ ಫ್ಲೋ ಅಲ್ಲಿದ್ದರೂ ಸಹ ನಿಮಗೆ ಆ 2 hours 53 minutes ನಿಮ್ಮನ್ನು ಅಲ್ಲೇ ಮೂಕಬ್ರಬ್ದನ ಹಾಕ್ಸುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ವಾಶ್ರೂಮ್ಗೆ ಹೋಗ್ಬೇಕಂದ್ರೂ ಎಲ್ಲೋ ಒಂದು ಸೀನ್ ಮಿಸ್ ಆಗುತ್ತೆ ಅನ್ನೋಂಥ ಒಂದು ಫೀಲಿಂಗ್ ನನ್ನನ್ನು ಯಾವತ್ತೂ ಕಾಡ್ತಾ ಇತ್ತು. ಐ ವುಡ್ ಸೇ ಪ್ರೇಮ್ ಸರ್, ಐ ಥಿಂಕ್ ದಿಸ್ ಇಸ್ ಫಸ್ಟ್ or second film I have seen of yours completely. Extremely well done. And I think you have given opportunity to debut actors also. Thank you. Awesome. Thank you. ಇನ್ನೊಂದೇನೆಂದರೆ, ನಾನು ಪ್ರೀತಿಸೇ ಮದುವೆ ಆಗಿರೋದು. ಹೊರಗಡೆ ಟೆನ್ಷನ್ಸ್ ಎಲ್ಲ ಮನೆಗೆ ಸ್ವಲ್ಪ ತೊಗೊಂಡೋಗಿ ಕೂಗಾಡಿರ್ತೀವಿ. ಆದರೆ ಈ ಪಿಕ್ಚರು ನನಗೆ ತುಂಬ ಇನ್ಸ್ಪಿರೆನ್ಸ್ ಆಗಿದೆ. ಇವತ್ತು ನನ್ನ ಹೆಂಡತಿ ಹತ್ರ ಮತ್ತೆ ಹೋಗಿ ಐ ಲವ್ ಯು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ತುಂಬ ಚೆನ್ನಾಗಿರಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ತುಂಬ ಈ ಪಿಕ್ಚರ್ ನೋಡಿ ಇಷ್ಟು ಈ ರಾಘವೇಂದ್ರ ಸರ್ ತೋರಿಸಿದ್ರೆ ಇಷ್ಟು ಪ್ರೀತಿಸೋ ಅಂತ ನನ್ನ ಅಣ್ಣಾಜಿಗೆ ಇಷ್ಟು ಒಳ್ಳೆ ಎಷ್ಟು ಚೆನ್ನಾಗಿದೆ ಅದರಲ್ಲಿ. ನಾನು ಅವ್ರ ಜೊತೆ ಇದ್ದಿದ್ದು ಕಲೀಲ್ವಲ್ಲ ನಾನು ಅಂತ ಬಂತು. ಇನ್ಮೇಲಿಂದ ಇದು ನಾನು ಮೈಗೂಡಿಸ್ಕೊತೀನಿ. ಇವತ್ತಿಂದ ನನ್ನ ಹೆಂಡತಿ ಮಕ್ಕಳು ಇನ್ನೂ ಯಾವುದೇ ಥರ ಟೆನ್ಷನ್ ಕೊಡದೆ ಅದೇ ರೀತಿಯೇ ಇದೇ ಥರ ನಿಷ್ಕಲ್ಮಶವಾಗಿ ಇನ್ನೂ ಪ್ರೀತಿಸ್ತೀನಿ. ಇದು ನನಗೆ ಫಿಲಿಮ್ ತೋರಿಸ್ಕೊಟ್ಟಿದೆ. ಥ್ಯಾಂಕ್ ಯು. ಮಾಡೋ ಎಲ್ಲ ಪ್ರೇಮಿಗಳಿಗೆ ರಘು ಸರ್ ಅಂತ ಒಂದು ಸ್ನೇಹಿತ ಇರಲೇಬೇಕು. ಥ್ಯಾಂಕ್ ಯು ಸೊ ಮಚ್. ಪೂಜ್ಯ. ಸಿಂಪಲ್ ಆಗಿ ಹೇಳೋದಾದರೆ ಲವ್ ಇಸ್ ಡಿವೈನ್, ವರ್ಷಿಪಬಲ್, ಪ್ಯೂರ್, ಪರ್ಫೆಕ್ಟ್, ಕರೆಕ್ಟ್. ಇದು ನಾನು ಆ್ಯಕ್ಚುಲಿ ಈ ಪ್ರೇಮ ಪೂಜ್ಯ ಮೂವಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದರ ಶೀರ್ಷಿಕೆ ಬೇರೆ ಇತ್ತು. ಆ್ಯಕ್ಚುಲಿ ನಿನ್ನನ್ನು ಬಿಟ್ಟು ನಾ ಹೇಗಿರಲಿ, ಅಂಬಾರಿ ಪ್ರೇಮ, ಏನೇನೋ ಇತ್ತು. ಓಕೆ, ಎಲ್ಲದೂ ಆಪ್ಟಾಗಿ ಇತ್ತು ಸ್ಟೋರಿಗೆ. ಆದರೆ ಏನೋ ಒಂದು ಯೋಚನೆ ಮಾಡ್ತಾ ಏನಿರ್ಬೋದು ನಮ್ಮ ಮೂವಿಲಿ, ಯಾವುದು ಬೆಸ್ಟ್ ಟೈಟಲ್ ಅಂತ. ಅವಾಗಿನ್ನೂ ನಾನು ಲವ್ ಸರ್ ಹತ್ರ ಕತೆ ನರೇಟೆ ಮಾಡಿರಲಿಲ್ಲ. ಏನೋ ಒಂದು ದಿನ ಯೋಚನೆ ಮಾಡ್ತಾ ಬೆಳಿಗ್ಗೆ 4-5 ಗಂಟೆಗೆ ಒಂದು ಶೀರ್ಷಿಕೆ ಬಂತು, ಪ್ರೇಮಂ ಪೂಜ್ಯಂ ಅಂತ. ಎಷ್ಟು ಒಂದು ಆಶ್ಚರ್ಯಕರ ಅಂದರೆ ಆ ಟೈಟಲ್ ಇಟ್ಟ ಮೇಲೆ ನಮ್ಗೆ ಲವ್ ಸರ್ ಪ್ರೇಮೇ ಸಿಕ್ಬಿಟ್ರು ನಮಗೆ. ಸೊ ಪ್ರೇಮಂ ಪೂಜ್ಯಂ ರಿಯಲಿ ಬಿಗ್ಗೆಸ್ಟ್ ಸರ್ಪ್ರೈಸ್. ಹೆಸರಿಟ್ಟ ಮೇಲೆ ಅವ್ರು ಬಂದಿದ್ದ ಗಾಡ್ ಸೆಂಟ್ ಥರ ಆಗ್ಬಿಡ್ತು ನಮಗೆ. ಇನ್ನೊಂದು ವಿಷಯ ಏನಂದರೆ, ಈ ಪ್ರೇಮಂ ಪೂಜ್ಯಂ ಅಂದಾಗ ಲವ್ ಬಗ್ಗೆ ಮಾತಾಡಿದಾಗ ನಮಗೆ ಫಸ್ಟಿಗೆ ಬರೋದು ಲವರ್ಸ್ ಲವ್, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಮ್ಯಾಕ್ಸಿಮಮ್ ಗಂಡ ಹೆಂಡತಿ, ಈ ಥರ ವಿಚಾರಗಳೇ ಬರುತ್ತೆ. ಬಟ್ ನನ್ನ ಉದ್ದೇಶ ಏನಿತ್ತು ಪ್ರೇಮಂ ಪೂಜ್ಯಂ ಅಂದರೆ, ಇಟ್ಸ್ ಎ ಜರ್ನಿ ಆಫ್ ಎ ಜೆಂಟ್ಲ್ಮ್ಯಾನ್. ಅಂದರೆ ಇಲ್ಲಿ ತಂದೆ ತಾಯಿ ಪ್ರೀತಿ, ಪೇರೆಂಟ್ಸ್ ಮತ್ತು ಮಕ್ಕಳ ಪ್ರೀತಿ, ಮತ್ತು ಒಂದು ವೃತ್ತಿ ಧರ್ಮದ ಪ್ರೀತಿ, ಮತ್ತು ಒಂದು ಗೆಳತಿಯ ಪ್ರೀತಿ, ಗೆಳೆಯರ ಪ್ರೀತಿ. ಅದಕ್ಕೆ ನಾನು ಪ್ರೇಮ ಪೂಜ್ಯಂ ಜೊತೆಗೆ ಸ್ನೇಹಂ ಪೂಜ್ಯಂ ಕೂಡ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಮೂವಿಲಿ. ಇಟ್ ಇಸ್ ನಾಟ್ ಜಸ್ಟ್ ಪ್ರೇಮ ಪೂಜ್ಯಂ, ಸ್ನೇಹಂ ಪೂಜ್ಯಂ ಕೂಡ. ಸೊ ನಮ್ಮ ಮೂವಿಲಿ
ನೀವು ತಗೊಂಡ್ರೆ ಎಲ್ಲ ಆ್ಯಂಗಲಲ್ಲೂ ಎಲ್ಲ ರಿಲೇಷನಲ್ಲೂ ಪವಿತ್ರವಾದ ಪ್ರೀತಿ ಕಾಣಿಸುತ್ತೆ ಅಥವಾ ಕಾಣಿಸ್ಬೇಕು ಅಂತ ನನ್ನ ಉದ್ದೇಶ ಆಗಿತ್ತು. ಸೊ ಇದಕ್ಕೆ ನಾನು ಹೋರಾಟ ಸ್ಟಾರ್ಟ್ ಮಾಡಿದಾಗ ನಮಗೆ ಲವ್ಲಿ ಸ್ಟಾರ್ ಸಿಕ್ಕಿದರು. ಬೃಂದಾಚಾರ್ಯ, ಐಂದ್ರಿತಾರೆ, ತಲೈವ ಸಾಧಕೋಕಿರ ಸರ್ ಸಿಕ್ಕಿದರು. ಸ್ನೇಹಕ್ಕೆ ಒಂದು ಜೀವ ಕೊಡಬೇಕು ಅಂತ ನಾನು ತುಂಬ ಆಸೆ ಪಟ್ಟಾಗ ನನಗೆ ನಿಜವಾಗ್ಲೂ ಸಿಕ್ಕಿದ್ದು ಸ್ನೇಹ ಜೀವಿ ಅಂದರೆ ನಮ್ಮ ಅಭಿನಯ ಧ್ರುವ ಮಾಸ್ಟರ್ ಆನಂದ್ ಅವರು. ನಿಜವಾಗ್ಲೂ ನಾನು ಫಸ್ಟ್ ಕಥೆನ ನೆರೇಟ್ ಮಾಡಿದ್ದು ಆ್ಯಕ್ಚುಲಿ ನನ್ನ ಮಾಸ್ಟ್ರಿಗೆ. ಮಾಸ್ಟರ್ ನನಗೆ ಯಾವ ರೀತಿಯಾದ ಸಂಬಂಧ ಅಂದರೆ, ನಾನು ಜೈಪುರಲ್ಲಿ ರಾಜಸ್ಥಾನಲ್ಲಿ DM ನ್ಯೂರಾಲಜಿ ಮಾಡ್ತಾಯಿದ್ದೆ. ನಂಗೆ ಅವ್ರ ಕಂಡ್ರೆ ಎಷ್ಟು ಇಷ್ಟ ಅಂದರೆ, ನಂಗೆ ತುಂಬ ಬ್ಯುಸಿ ಆಸ್ಪತ್ರೆಯಲ್ಲಿ 23 ಗಂಟೆ 24 ಗಂಟೆ ಪೇಷಂಟ್ಸ್ ಬರ್ತಾಯಿದ್ರು. ಊಟ ಮಾಡೋ ಟೈಮಲ್ಲಿ ಅವ್ರದ್ದೊಂದು ಪಡವರಳ್ಳಿ ಪಡ್ಡೆಗಳ ಧಾರಾವಾಹಿ ಬರ್ತಿತ್ತು. ಆ ಧಾರಾವಾಹಿ ಊಟ ಮಾಡ್ತಾ ನೋಡೋಕ್ಕೋಸ್ಕರ ಹೋಗ್ತಾಯಿದ್ದೆ ಅಷ್ಟೇ. ಅದನ್ನು ಸ್ಟೋರ್ ಮಾಡಿಟ್ಕೊಂಡು ಮತ್ತೆ ಅದನ್ನು ನೋಡ್ಬಿಟ್ಟು ಮತ್ತೆ ಆಸ್ಪತ್ರೆಗೆ ಹೋಗ್ತಾ ಇದ್ದೆ ನಾನು. ಅಂದರೆ ಲೈಫ್ ಪೂರ್ತಿ ಸಾವು ನೋವು ನೋಡ್ತಿದ್ದಾಗ ನಮಗೊಂದು ನಗು ಕೊಡ್ತಿದ್ದೆ ಮಾಸ್ಟ್ರು. ಸೊ ಹಾಗಾಗಿ ನಾನು ಅವ್ರಿಗೆ ಕತೆ ನೆರೇಟ್ ಮಾಡಿದಾಗ, ಮಾಸ್ಟ್ರೇ ಈ ಥರ ಒಂದು ಇದೇ ವಿಷಯ, ನನಗೆ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇಲ್ಲ, ನೀವು ಪಿಕ್ಚರ್ ಮಾಡಬೇಕು ಅಂತ ಆಸೆ ಇದ್ದಾಗ ಕತೆ ಕೇಳಿ ಡಾಕ್ಟರ್ ಇದು ನೀವೇ ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿ ನನ್ನ ಡೈರೆಕ್ಟರ್ ಮಾಡಿದ್ದೆ ಮಾಸ್ಟ್ರು. ಇದೇ ಹೇಳೋದು. ಆಮೇಲೆ ಆ ಕಥೆನ ನೆಕ್ಸ್ಟ್ ನಾನು ನೆರೇಟ್ ಮಾಡಿದ್ದು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ. ಅಂಬರೀಷ್ ಅಣ್ಣ ಒಂದೇ ಮಾತು ಹೇಳಿದರು. ಅಂಬರೀಷ್ ಅಣ್ಣ ನನ್ನ ಕರೆದ್ರು, ಡಾಕ್ಟರ್ ನಿಮಗೆ ಪೇಷಂಟ್ಸ್ ಇಲ್ವಾ ಅಂತ ಕೇಳಿದ್ರು. ಇಲ್ಲ, ಏನು ಮಾಡ್ಕೊಂಡಿದ್ದೀರಾ ಅಂತ. ಇಲ್ಲ, ಹೀಗೆ ಪ್ರೊಫೆಸರ್ HOD ಆಗಿದೆ ನ್ಯೂರಾಲಜಿ, ನಿಮಗೆ ಬೇಜಾರು ಮಾಡ್ಕೊಂಡು ಪೇಷಂಟ್ಸ್ ಅಂತ ಬರಲ್ವಾ ಅಂತ. ಇಲ್ಲ ರೆಬಲ್ ಸ್ಟಾರ್, ಒಳ್ಳೆ ಪ್ರಾಕ್ಟೀಸ್ ಇದೆ, ಫಾದರ್ ಮುಲ್ಲರಲ್ಲಿ ತುಂಬ ಪೇಷಂಟ್ಸ್ ಇದ್ದಾರೆ, ಊಟ ತಿಂಡಿಗೂ ನಿದ್ರೆಗೂ ಟೈಮ್ ಇಲ್ಲ, ಮತ್ತು ಯಾಕೆ ಇಲ್ಲಿಗೆ ಬರ್ತಾ ಇದ್ದೀರಾ, ನಿಮ್ಗೆ ಬೇಕಾಯ್ತಲ್ಲ ನಿಮಗೆ ಅಂದರು. ಅಲ್ಲ, ಒಂದು ಸಲ ಕತೆ 10 ನಿಮಿಷ ಟೈಮ್ ಕೊಡ್ತೀನಿ, 10 ನಿಮಿಷದಲ್ಲಿ ನಾನು ಇಂಪ್ರೆಸ್ ಆದರೆ ಕೂತ್ಕೊಳ್ಳಿ, ಇಲ್ಲಾಂದರೆ ಸೀದಾ ಫ್ಲೈಟ್ ತೊಗೊಂಡು ವಾಪಸ್ ಮಂಗಳೂರಿಗೆ ಹೋಗಿ ಪೇಷಂಟ್ ನೋಡಿ, ದಯವಿಟ್ಟು ಬರಬೇಡಿ, ನಾನು ತಲೆ ತಿನ್ನಬೇಡಿ ಅಂದರು. ನಾನು ಆಯಿತು ರೆಬಲ್ ಸ್ಟಾರ್ ಹೇಳಿದ್ಮೇಲೆ ಆಗುತ್ತಲ್ಲ ಅಂತ ನಾನಂದೆ, ಕತೆ ಆಮೇಲೆ ಹೇಳ್ತೀನಿ, ಹಾಡು ಬೇರೆ ಮಾಡಿದ್ದೀರಾ ಆಗಲೇ, ಇನ್ನೂ ಪಿಕ್ಚರ್ ಕಥೆನೇ ನೆರೇಟ್ ಮಾಡಿಲ್ಲ, ಆಗಲೇ ಹಾಡು ಬೇರೆ ಶುರು ಮಾಡಿದ್ದೀರಾ. ಅಲ್ಲ, ಅದು ಹಾಡ್ಸ್ ಆಗಿದೆ, ನಮ್ಮ ಹೇಮಂತರ್ಕೆಲ್ಲ ಹಾಡ್ಸ್ ಇಟ್ಕೊಂಡ್ಬಿಟ್ಟಿದೆ. ಎಷ್ಟು ಹಾಡಿದೆ ಅಂದರೆ ಒಂದು 10 ಹಾಡಿದೆ ಅಂತ. ದೇವರೇ 10 ಹಾಡು ಆಗಲೇ ಮ್ಯೂಸಿಕ್ ಆಗಿ ಪ್ರೋಗ್ರಾಮಿಂಗ್ ಆಗಿ ಎಲ್ಲ ಆಗೋಗಿದೆ. ಪಿಕ್ಚರ್ ಇನ್ನೂ ಹೀರೋ ಆಗಿಲ್ಲ, ಹೀರೋಯಿನ್ ಆಗಿಲ್ಲ, ಯಾರೂ ಸೆಲೆಕ್ಟ್ ಆಗಿಲ್ಲ, ಆಗಲೇ ಹಾಡು ಆಡಿಸಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ಇನ್ನೂ ನೀವು ನಾರ್ಮಲ್ ಕ್ಯಾರೆಕ್ಟರ್ ಅಲ್ಲ ಅನಿಸುತ್ತೆ, ಬನ್ನಿ ಒಂದು ಅಂತ ಹೇಳಿ ಕತೆ ಹಾಡು ಕೇಳ್ತೀನಿ ಅಂದರು. ಒಂದ್ಸಲ ಹಾಡು ಕೇಳಿದ್ರು, ಆಗಲೇ ನನಗೆ ಅನಿಸ್ತು ವಾಪಸ್ ನಾನು ಮೋಸ್ಟ್ಲಿ ಮಂಗಳೂರು ಫ್ಲೈಟ್ ತೊಗೊಳ್ಳೋದು ಒಳ್ಳೇದು ಅಂತ. ಮತ್ತು ಕಟ್ ಮಾಡೋಕ್ಕೆ ಹೇಳಿದ್ರು ಹಾಡನ್ನ, ಮತ್ತು ಇನ್ನೊಂದ್ಸಲ ಹಾಕಿ ಅಂದರು. ಎಲ್ಲ ಹಾಡನ್ನೂ ಕೇಳಿ ಹಾಡಲ್ಲಿ 1 ಗಂಟೆ ಕಳೆದ್ರು. ಸೊ ಮತ್ತೆ ಕತೆ ಹೇಳಿ ಅಂದರು. ಕತೆ ಹೇಳ್ತಾ ಹೋದೆ. 4 ಗಂಟೆ ಆಯಿತು. ಮತ್ತು ಮನೆಗೆ ಕರ್ಕೊಂಡೋದ್ರು, ಊಟ ಹಾಕ್ಸಿದ್ರು. ಈ ಪಿಕ್ಚರ್ ನಾನು ಮಾಡ್ಕೊಡ್ತೀನಿ ನಿನಗೆ ಅಂತ ಹೇಳಿದ್ರು. ಅದು ನನಗೆ ಯಾವಾಗ ಫಸ್ಟ್ ನನಗೆ ಮಾಸ್ಟ್ರು ಕೊಟ್ಟಂಥ ಭರವಸೆ, ಡಾಕ್ಟ್ರೇ ಇದು ಚೆನ್ನಾಗಿ ಬರುತ್ತೆ ನೀವು ಮಾಡಿ ಅಂತ ಹೇಳಿದ್ಮೇಲೆ ನನಗೆ ಕಾನ್ಫಿಡೆನ್ಸ್ ಅಂತ ಬಂದಿದ್ದು ರೆಬಲ್ ಸ್ಟಾರ್ ಅಂಬರೀಷ್ ಅವರಿಂದ. ಅಂಬರೀಷ್ ನಾನು ಮಾಡ್ಕೊಡ್ತೀನಿ, ನೀವು ಹೋಗಿ ಡಾಕ್ಟ್ರೇ ಅಂದರು. ಬಟ್ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಹಿಮ್. ಬಟ್ ಅವಾಗ ನಾನು ಅಂದ್ಕೊಂಡೆ ನನ್ನ ಪ್ರೇಮ ಪೂಜ್ಯಂ ಮುಗೀತು ಇಲ್ಲಿಗೆ ಅಂತ. ಬಟ್ ಅದೇನು ದೇವರಿಚ್ಛೆ, ಒಳ್ಳೆ ಸ್ನೇಹಿತರೆಲ್ಲ ಸಿಕ್ಕಿದ್ರು, ಕತೆ ನೆರೇಟ್ ಮಾಡ್ತಾ ಹೋದೆ. ನನಗೇನಂದ್ರೆ ನನ್ನ ಮೂವಿ ಒಂದು ಮ್ಯೂಸಿಕಲ್ ಮೂವಿ, ಒಂದು ಒಳ್ಳೆ ಸಂಬಂಧ ಹೇಳುವಂಥ ಪವಿತ್ರವಾದ ಮೂವಿ ಆಗಬೇಕು, ಮತ್ತು ನೋಡೋರಿಗೆ ಇದೊಂಥರ ಪೇಂಟಿಂಗ್ ಥರ ಇರಬೇಕು ಅಂತ. ಈ ಪೇಂಟರ್ ಕೂಡ ದೊಡ್ಡ ಕಷ್ಟ ಈಗ. ಸೊ ಈ ಥರ ಹೇಳುವಾಗ ನಮ್ಮ ಮಾಧವ ಫ್ರೆಂಡ್ ಇದ್ದ, ಅವ್ನು ಹೇಳ್ತು ಒಂದು ಪೇಂಟರ್ ಬೇಕು, ಒಳ್ಳೆ ಪೇಂಟರ್ ಬೇಕು ನನಗೆ. ಪೇಂಟರ ಯಾವುದಕ್ಕೆ? ಮೂವಿಗೆ ಅಂದೆ. ಸೊ ಹೌದಾ, ಛಾಯಾಗ್ರಹಣ ಯಾರು? ಹಿಂಗೆ ಹುಡುಕ್ತಾದಾಗ ಮಫ್ತಿ ನೋಡಿದ್ದೆ ನಾನು. ಮಫ್ತಿಗಿಂತ ಜಾಸ್ತಿ ಇಷ್ಟಪಟ್ಟಿದ್ದು ನಾನು ಅಮ್ಮಚ್ಚಮ್ಮ ನೆನಪುಗಳ ಮೂವಿ. ಅವಾಗ ಅಂದರೆ ನನಗೆ ಇವರೇ ಬೇಕು ಕಣೋ ಅಂತ ಅಷ್ಟೇ. ಅಲ್ಲಿ ಕರ್ಕೊಂಡು ಹೋದೆ. ಅವಾಗ ನಮ್ಮ ಕಿಂಗ್ ಆಫ್ ಫ್ರೇಮ್ಸ್, ನಾನಿಟ್ಟ ಬಿರುದು ಸತ್ಯವಾದ ಮಾತದು, ರಿಯಲಿ ನಾನು ಸುಳ್ಳಲ್ಲ. ನವೀನ್ ಸರಿಗೆ ನಾನು ಕತೆ ಹೇಳೋಕ್ಕೆ ಹೋದಾಗ ಅವ್ರಿಗಾಗಲೇ ನನಗೆ ಒಳ್ಳೊಳ್ಳೆ ಆಫರ್ಗಳು ಬಂದಿತ್ತು. ಅಂದರೆ ಎಂತೆಂಥ ದೊಡ್ಡ ಮೂವಿಗಳು ಬಂದಿತ್ತು ಅಂದರೆ ತುಂಬ ಹೈ ಲೆವೆಲ್ ಮೂವಿ, ಇನ್ಕ್ಲೂಡಿಂಗ್ ಬಾಲಿವುಡ್ ಕೂಡ ಬಂದಿತ್ತು ಒಂದು. ನಾನು ಮುಗೀತು, ಮೋಸ್ಟ್ಲಿ ನಾನು ಮೂವಿ ಮಾಡಲ್ಲ ಅಂದ್ಕೊಂಡು ಕತೆ ನೆರೇಟ್ ಮಾಡಿದೆ. ಸರ್ ಒಂದು 10 ನಿಮಿಷ ಎಳೆ ಹೇಳಿ ನಾನು ಹೋಗ್ತೀನಿ ಅಂದರು ಹೋಟ್ಲಲ್ಲಿ. ಸರಿ ಆಯಿತು ಸರ್ ಅಂದೆ. ಊಟ ಮಾಡ್ತೀರಂದ್ರೆ ಊಟ ಮಾಡಲ್ಲ ಅಂದರು. 10 ನಿಮಿಷದಲ್ಲಿ ಆಗಲ್ಲ, ಬೇಗ ಹೇಳಿ ಅಂದರು. ಕತೆ ನೆರೇಟ್ ಆಯಿತು. ಆಮೇಲೆ ಅವರು ಊಟ ತರಿಸಿದ್ರು. ಊಟ ಆಯಿತು, ಐಸ್ ಕ್ರೀಮ್ ಆಯಿತು, ಎಲ್ಲ ಆಯಿತು. ಲೈಟ್ ಆಫ್ ಆಯಿತು. ಹೋಟೆಲ್ ಸರ್ ನೀವು ಹೋಗ್ಬೋದು ಅಂತಲೂ ಹೇಳಿದ್ರು. ಮತ್ತು ನಾವಿಬ್ಬರು ಫುಟ್ಪಾತಲ್ಲಿ ನಡ್ಕೊಂಡು ಹೋದ್ವಿ. ಹಾಗೆ ಕತೆನೂ ಮುಗೀತು. ಸರ್ ನನ್ನ ಎದುರಿಗೇನೆ ಈ ಕ್ಯಾನ್ಸಲ್ಡ್ ಆಲ್ ದ ಬಿಗ್ ಮೂವೀಸ್ ಆ್ಯಂಡ್ ಈ ಸರ್ ನೀವು ಬೇರೆ ಕಡೆಯಿಂದ ಬಂದು ಇಷ್ಟು ಪ್ಯಾಷನ್ ಇಟ್ಕೊಂಡಿದ್ದೀರಾ, ನಾನು ನಿಮ್ಗೆ ಏನು ಬೇಕು ನನ್ನಿಂದ ಅಂದರು. ಸರ್ ನನಗೆ ಒಂದು ಪೇಂಟಿಂಗ್ ಬೇಕು ನನ್ನ ಮೂವಿಗೆ ಅಂದೆ. ನಾನು ಮಾಡಿಕೊಡ್ತೀನಿ ಅಂದರು. ಆ್ಯಂಡ್ ಅದು ಎವ್ರಿ ಫ್ರೇಮ್ ಹಿ ಇಸ್ ಪೇಂಟೆಡ್, ಐ ಕ್ಯಾನ್ ಸೇ. ಎವ್ರಿ ಮೂವಿ ಬೆಳಗ್ಗೆ 4 ಗಂಟೆ ಆಗಿರ್ಬೋದು, 3 ಗಂಟೆ ಆಗಿರ್ಬೋದು, ಆ ಮಿಸ್ಟ್ ಫಾಗ್ ಗಾಡ್ ಬಿಟ್ಟೆ ಎಲ್ಲ ಗಲಾಟೆ ಎಲ್ಲ ಮಾಡಿಕೊಂಡು ಕೊನೆಗೂ ಹಿ ರಿಯಲಿ ಪೇಂಟೆಡ್ ಮೈ ಮೂವಿ ಆ್ಯಂಡ್ ರಿಯಲಿ ಹ್ಯಾಟ್ಸ್ ಆಫ್ ಟೈಮ್, ಥ್ಯಾಂಕ್ ಯು. ಇನ್ನು ಲವ್ಲಿ ಸ್ಟಾರ್ ವಿಷಯಕ್ಕೆ ಬರೋದಾದರೆ, ಫೋನಲ್ಲಿ ಕತೆ ಹೇಳ್ತೀನಿ ಅಂತ ಹೋದೆ. ಡಾಕ್ಟ್ರ್ 2 ನಿಮಿಷ ಎಳೆ ಹೇಳಬೇಕು ಅಂದರು. ನಾನು ಅವಾಗ ಮಂಗಳೂರಲ್ಲಿದ್ದೆ.
2 ನಿಮಿಷ ಅಂದರು. ಅದು ನಾನು ಫೋನಲ್ಲಿ 45 ಗಂಟೆ ಮುಗಿಸ್ಬಿಟ್ಟೆ. ಕೊನೆಗೆ ಅವರಿದ್ದರು, ಸರಿ ನೀವು ಯಾಕೋ ಇನ್ನು ಬಿಡಲ್ಲ ಅಂತ ಗೊತ್ತಾಯ್ತು, ಮನೆಗೆ ಬನ್ನಿ ಅಂದರು. ಮನೆಗೆ ಬಂದೆ, ಕತೆ ನರೇಟ್ ಮಾಡ್ತಾಯಿದ್ದೆ. 45 ನಿಮಿಷ 50 ನಿಮಿಷ ಹಾಗೆ ಆಯಿತು. 4 ಗಂಟೆ ಆದಮೇಲೆ ಎದ್ದು ನಿಂತರು. ಈಗ ನಾನು ಮೋಸ್ಟ್ಲಿ ಹೊರಗೆ ಕಳಿಸ್ತಾರೇನೋ ಅಂತ ಅಂದ್ಕೊಂಡೆ. ಅವಾಗ ಅಂದರು, ಡಾಕ್ಟ್ರೇ ಚಪ್ಪಾಳೆ ಹೊಡೆದು ನಾನು ಈ ಪಿಕ್ಚರ್ ಮಾಡ್ತೀನಿ. 84 ಸ್ಕ್ರಿಪ್ಟ್ ಕೇಳಿದ್ದೆ ನಾನು. 25ನೇ ಚಲನಚಿತ್ರಕ್ಕೆ ಒಂದು ಒಳ್ಳೆ ಕತೆ ಬೇಕಂತ ಕಾಯ್ತಾ ಇದ್ದೆ. ನನಗೆ ಈಗ ಸಮಾಧಾನ ಆಗಿದೆ, ಐ ವಿಲ್ ಟೇಕ್ ದಿಸ್ ಅಂತ ಹೇಳಿದ್ರು. ಸೊ ಹೀಗೆ ನಮ್ಗೆ ಏಂಜಲ್ ಬೇಕು, ಏಂಜಲ್ ಹುಡ್ಕೊಂಡು ಒಂದು ನನ್ನ ಹೆಂಡತಿ ಸಮೇತ ಫೋಟೋ ಹುಡುಕಿ ಅವಳೊಂದು ನಿನಗೆ ನಾನು ಇಷ್ಟೊಂದು ಫೋಟೋ ಹುಡ್ಕೊಡ್ಬೇಕಾ ಬೇರೆ ಹುಡುಗಿರ್ದು ಅಂತ ಒಂದು 1500-2000 ಫೋಟೋ ಆಗಿ ಕೊನೆಗೆ ಎಲ್ಲ ಆ್ಯಕ್ಷನ್ ಧಾರಾವೆಲ್ಲ ನೋಡಿದ್ಮೇಲೆ ಆಗ ನಮ್ಗೆ ಸಿಕ್ಕಿದ್ದು ಬೃಂದಾ ಆಚಾರ್ಯ. ಸೊ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೆಮ್ ರಿಯಲಿ. ಬಟ್ ನಾನು ಮಾಸ್ಟ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೇನೆ ಅಂದರೆ, ಆ ಸ್ನೇಹ ಪೂಜ್ಯಮ್ಮನವರು ರೀಲ್ನ ಹೊರಗಡೆ ಕೂಡ ನನಗೆ ಮಾಡಿದ್ದಾರೆ ಮತ್ತು ರೀಲ್ನ ಒಳಗೆ ಕೂಡ ಜೀವ ತುಂಬಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ದಶಕದ ನಂತರ ಒಂದು ಒಳ್ಳೆಯ ಸ್ನೇಹ ನೀವು ನೋಡ್ಬೋದು. ಲವ್ಲಿ ಸ್ಟಾರ್ ಪ್ರೇಮ್ ಮತ್ತು ಅಭಿನವ್ ಧ್ರುವ ಮಾಸ್ಟರ್ ಅವ್ರ ಮಧ್ಯೆ ಒನ್ ಆಫ್ ದ ಬೆಸ್ಟ್ ಎಲ್ಲೂ ನೋಡಿರ್ಲಿಕ್ಕಿಲ್ಲ ಅಂತ ಒಂದು ಸ್ನೇಹ ನೀವು ಕಾಣ್ಬೋದು. ಮತ್ತು ಈ ಪ್ರೇಮ ಪೂಜ್ಯಮ್ಗೆ ಹೀರೋಗಳು ಯಾಕೆ ನಾನು ಈ 3 ಜನನ ಕರೆದೆ ಅಂದರೆ, ರಿಕ್ವೆಸ್ಟ್ ಯಾಕೆ ಮಾಡಿದೆ ಅವ್ರಿಗೆ ಅಂದರೆ, ಲವ್ ಇಸ್ ಡಿವೈನ್ ಅಂತ ಗೊತ್ತು, ಜನನ ಜನ್ಮ ಭೂಮಿಶ್ಚ ಸ್ವರ್ಗಾತ್ಮ ಗರೀಸ್ ಅಂತ ಹೇಳ್ತಾರೆ. ನನಗೆ 3 ಜನ ಎಲ್ಲರದ್ದು ಪ್ರೀತಿನೂ ಶ್ರೇಷ್ಠನೇ, ನಮ್ಮೆಲ್ಲರ ಪ್ರೀತಿನೂ ಶ್ರೇಷ್ಠನೇ, ಎಲ್ಲ ರಿಲೇಷನ್ನು ಗ್ರೇಟೇ. ಆದರೂ ನಾನು ಯಾಕೆ 3 ಜನ ಸೆಲೆಕ್ಟ್ ಮಾಡಿದೆ ಅಂದರೆ, ದೇರ್ ಕೆನಾಟ್ ಬಿ ಬೆಟರ್ ಲವ್ ದ್ಯಾನ್ ದ ಸೋಲ್ಜರ್ ಫಾರ್ ದ ಕಂಟ್ರಿ. ದೇರ್ ಇಸ್ ನೋ ಮ್ಯಾಚ್ ಫಾರ್ ಇಟ್. ನೀವೇನೇ ಹೇಳಿ, ರಿಯಲ್ ನಾವು ಇಷ್ಟೊಂದು ಗಲಾಟೆ ಮಾಡ್ತೀವಿ, ಜಗಳ ಮಾಡ್ತೀವಿ, ಮನೆ ಒಳಗೆ ಮನೆ ಹೊರಗೆ, ಒಂದು ಕ್ಷಣ ಯೋಚನೆ ಮಾಡಲ್ಲ ನಾವು ಇಷ್ಟು ಚೆನ್ನಾಗಿ ಗಲಾಟೆ ಮಾಡೋಕೆ ಕಾರಣ ಅವರೇ ಅಂತ. ಅಂದರೆ ನೆಮ್ಮದೇ ಗಲಾಟೆ ಮಾಡ್ತಿದ್ವಿ ನಾವು, ನಮ್ಗೆ ವಿಷಯನೇ ಗೊತ್ತಿಲ್ಲ, ಇವ್ರದ್ದು ಜಗಳ ಮಾಡ್ತೀವಿ, ಅವ್ರ ಜಗಳ ಮಾಡ್ತಿದ್ವಿ, ಎಂಜಾಯ್ ಮಾಡ್ತಿದ್ವಿ, ಪಿಕ್ಚರ್ ನೋಡ್ತಾ ಇದ್ದೀವಿ. ಆದರೆ ಆ ಕೊರವೆ ಚಳಿಲಿ ನಮ್ಮನ್ನ ಖುಷಿಯಾಗಿ ಇಟ್ಟಿರೋದು ನಮ್ಗೆ ಮರ್ತೇ ಹೋಗಿರುತ್ತೆ ನಮ್ಮನ್ನೇನೋ ನಾವು ಪ್ರೊಟೆಕ್ಟಿವ್ ಆಗಿದ್ವಿ ಅಂತ. ಹೇಗೆ ಮಗು ತಾಯಿ ಮಡಿಲಲ್ಲಿ ಆರಾಮಾಗಿರ್ತದೋ ಗೊತ್ತೇ ಇರೋದಕ್ಕೆ ನಾನು ಕಷ್ಟದಲ್ಲಿದ್ದೀನಿ, ಸುಖದಲ್ಲಿ ಅಂತ, ಅಷ್ಟು ನೆಮ್ಮದಿಯಾಗಿರುತ್ತೆ. ಆ ಒಂದು ನೆಮ್ಮದಿ ಸುಖ ಕೊಟ್ಟಂಥದ್ದು ಒಬ್ಬರೊಬ್ಬರು ಸೋಲ್ಜರ್. ಸೊ ಇನ್ ದ ರಿಯಲ್ ಸೆನ್ಸ್ ಐ ಫೆಲ್ಟ್ ಪ್ರೇಮ ಪೂಜ್ಯಮ್ಗೆ ದ ರಿಯಲ್ ಹೀರೋ ಶುಡ್ ಬಿ ಅವರ್ ಕ್ಯಾಪ್ಟನ್ ನವೀನ್ ಅಂತ ಅಂದ್ಕೊಂಡು ನಾನು ರಿಕ್ವೆಸ್ಟ್ ಮಾಡಿದೆ. ಇನ್ನು ಎಲ್ಲರೂ ತಮ್ಮ ಮಕ್ಕಳನ್ನ ಕೊಡಬೇಕು ಅಂದಾಗ, ನನ್ನ ಮಗನ ಡಾಕ್ಟ್ರಿಗೆ ಕೊಡ್ತೀನಿ, ಇಂಜಿನಿಯರ್ ಕೊಡ್ತೀನಿ, ಗ್ರ್ಯಾಜುಯೇಟ್ ಕೊಡ್ತೀನಿ ಅಂತಾರೆ. ಯಾರು ರೈತರಿಗೆ ಕೊಡ್ತೀನಿ, ಅಗ್ರಿಕಲ್ಚರಿಸ್ಟಿಗೆ ಕೊಡ್ತೀನಿ ಅಂತ ನಾನು ಮಾತಾಡಿದ್ದು ಕೇಳೇ ಇಲ್ಲ. ಯಾಕಂದರೆ ಅದು ಇನ್ಕಮ್ ಬರಲ್ಲ, ಡೈಲಿ ಇನ್ಕಮ್ ಬರಲ್ಲ, ಮಂತ್ಲಿ ಇನ್ಕಮ್ ಬರಲ್ಲ, ಆ ಥರ. ಬಟ್ ತಿನ್ನೋದು ಮಾತ್ರ ಅನ್ನ ಅವ್ರ ಕೈಯಿಂದನೇ ನಾವು. ಸೊ ಐ ಫೆಲ್ಟ್ ದಟ್ ಪ್ರೇಮ ಪೂಜ್ಯಮ್ಗೆ ಇನ್ನೊಂದು ಅರ್ಥ ಬಂದು ನಮ್ಮ ಅನ್ನದಾತರು ಅಂತ ರೈತರು. ಮತ್ತು ಅದಕ್ಕೆ ನಾನು ನೋಡಿದಾಗ ಅಲ್ಲೂ ಸೋಲು ಗೆಲುವು ಇದ್ದದ್ದೇ. ಆದರೆ ಆ ಒಂದು ಅವ್ರದ್ದು ಆರ್ಟಿಕಲ್ ನೋಡ್ತಾ ಇದ್ದೆ, ಓದ್ತಾ ಇದ್ದೆ, ಎಷ್ಟು ನೋವು ಅನುಭವಿಸಿದ್ದಾರೆ, ಎಷ್ಟು ಸೋಲು ಅನುಭವಿಸಿದ್ದಾರೆ ಮೇಡಮ್. ಅಂದರೆ ಆ ಒಂದು ಬ್ಯಾರನ್ ಲ್ಯಾಂಡಲ್ಲಿ ಒಂದು ಬೋರ್ವೆಲ್ ತೆಗಿಲಿಕ್ಕೆ ಅವ್ರು ಕಷ್ಟಪಟ್ಟದ್ದು, ನೀರು ಸಿಗ್ದಾನೆ ಹೋರಾಟ ಮಾಡಿ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿ ಬಂದಿದ್ದಾರೆ. ಅವ್ರು ಇಂಜಿನಿಯರ್ ಆಗಿದ್ರು ಕೂಡ ಶಿ ಹ್ಯಾಸ್ ಟು ಗಿವ್ ಅಪ್ ದ್ಯಾಟ್, ಬಟ್ ಶಿ ಯುಟಿಲೈಸ್ ಆಲ್ ದರ್ ನಾಲೆಡ್ಜ್ ಫಾರ್ ಅಗ್ರಿಕಲ್ಚರ್. ಶಿ ಬಿಕಮ್ ಅಗ್ರಿಪ್ರೈನರ್. ದಟ್ ಇಸ್ ರಿಯಲಿ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಎಲ್ಲರೂ ವರ್ಷಕ್ಕೆ 1 ಬೆಳೆ 2 ಬೆಳೆ ಬೆಳೆದ್ರೆ ನಾನು ಯೋಚನೆ ಮಾಡ್ತಿದ್ದೆ, ಮಲ್ಟಿ ಟಾಸ್ಕಿಂಗ್ ತುಂಬ ಡೇಂಜರ್. ಎಲ್ಲರೂ ಹೇಳೋದು, ರಾಘವೇಂದ್ರ 2 ದೋಣಿ ಕಾಲಿಡ್ಬೇಡ ಕಣೋ, ಡಾಕ್ಟರ್ ಆಗಿದ್ಯಾ, ಒಳ್ಳೆ ಸಂಬಳ, ನೆಮ್ಮದಿಯಾಗಿದ್ಬಿಡು ಅಂತ. ಇದು ಯಾಕೆ ಈ ಕತೆ, ಚಿತ್ರಕಥೆ, ಈ ಮ್ಯೂಸಿಕ್ಕು, ಮೂವಿ ಎಲ್ಲ ಆಗಲ್ಲ, ಮಲ್ಟಿ ಟಾಸ್ಕಿಂಗ್ ಆಗಲ್ಲ, ಒಂದು ಕೆಲಸ ಜಾಸ್ತಿ ಮಾಡಬಾರ್ದು ಅಂತ. ಬಟ್ ಮೇಡಮ್ ನಾನು ಆರ್ಟಿಕಲ್ ನೋಡ್ತಾ ಇದ್ದೆ, ಅವ್ರದ್ದು ವೀಡಿಯೋಸ್ ನೋಡ್ತಾ ಇದ್ದೆ. ಶಿ ಈಸ್ ಲಿಟರಲಿ ಗ್ರೋಯಿಂಗ್ ಎವ್ರಿ ಕ್ರಾಪ್. ಎವ್ರಿ ಮಂತ್ ದೇರ್ ಇಸ್ ಸಮ್ ಇನ್ಕಮ್ ಇಸ್ ಕಮಿಂಗ್ ಔಟ್ ಆಫ್ ಎವ್ರಿ ಕ್ರಾಪ್. ಸೀಸನಲ್ ಕ್ರಾಪ್ ಕಲ್ಟಿವೇಶನ್, ಅದೆಷ್ಟು ಇನ್ಸ್ಪಿರೇಷನ್ ನನಗೆ ಅಂದರೆ, ವೆನ್ ಶಿ ಕ್ಯಾನ್ ಡೂ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಕ್ರಾಪ್. ನಾನು ಅವ್ರ ಮುಂದೆ ಏನೇನೂ ಅಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಲಿಕ್ಕೆ. ಇಟ್ ಈಸ್ ಪಾಸಿಬಲ್. ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅಂದರೆ, ಯು ಕ್ಯಾನ್ ಡೆಫಿನೆಟ್ಲಿ ಯುಟಿಲೈಸ್ ಫಾರ್ ಸಚ್ ಎ ಗುಡ್ ಪರ್ಪಸ್. ಸೊ ಮೇಡಮ್ ಈಸ್ ಅ ಡೆಫಿನೆಟ್ಲಿ ಸೆಕೆಂಡ್ ನನಗೆ ಇಂಪಾರ್ಟೆಂಟ್ ಮೀನಿಂಗ್ ಫಾರ್ ಮೈ ಪ್ರೇಮ ಪೂಜ್ಯಮ್ ಅಂದರೆ ಮೇಡಮ್ ಅಂತ ಹೇಳ್ಬೋದು. ಇನ್ನು ನಮ್ಮ ಫೀಲ್ಡಲ್ಲೇ ಸರ್ ಇದ್ದಾರೆ, ವೈದ್ಯ ನಾರಾಯಣ ಹರಿ. ನನಗೆ ಸರ್ ನೋಡಿದ್ರೆ ನೆನಪಾಗಿದ್ದು 2 ಲೈನು. ಏನಂದರೆ, ನನ್ನ ಜೀವನ ನಿಮಗೆ ಸಮರ್ಪಣ, ಕೈ ಮುಗಿವೆನೋ ನಾರಾಯಣ, ನಿಮ್ಮ ಸೇವೆ ನಿಜ ಆಕರ್ಷಣ, ಶಿರಭಾವೇನೋ ಸಂಕರ್ಷಣ, ವೈದ್ಯ ನಾರಾಯಣ ಹರಿ ಅಂತ. ನಿಜವಾಗ್ಲೂ ಸರ್ ಬರೀ ನಾವು ಪ್ಲಾಸ್ಟಿಕ್ ಸರ್ಜರಿ ಮಾಸ್ಟರ್ ಹೇಳಿದಾಗೆ ಅದು ನಾವು ಮೂವಿ ನೋಡುವಾಗ ಚೆನ್ನಾಗಿ ಕಾಣಿಸುತ್ತೆ, ಯಾವರು ಏನು ಮೂವಿ ಫುಲ್ಚಿ ಮುಖನೇ ಚೇಂಜ್ ಆಯಿತು ಬಂದು ಅಂತ. ಬಟ್ ಪ್ಲಾಸ್ಟಿಕ್ ಸರ್ಜರಿ ಇಸ್ ನಾಟ್ ಆಲ್ ಅಬೌಟ್ ಮೇಕಿಂಗ್ ಯು ಬ್ಯೂಟಿಫುಲ್. ನಾಟ್ ಓನ್ಲಿ ದ್ಯಾಟ್, ಇಟ್ ಈಸ್ ಸೇವಿಂಗ್ ಲೈಫ್. ಬರ್ನ್ಸ್ ಇಂಜುರಿ ಆದಾಗ ಅವ್ರು ನಿಜವಾಗ್ಲೂ ಸೆಪ್ಟಿಕ್ ಆಗಿ, ಸೆಪ್ಸಿಸ್ ಆಗಿ ಸಾಯುವಂಥ ಸ್ಥಿತಿ ಇರುತ್ತೆ. ಆ ಒಂದು ಬರ್ನ್ಸ್ ಪೇಷಂಟ್ನ ನಿಜವಾಗ್ಲೂ ನಾನು ಆಸ್ ಎ ನ್ಯೂರಾಲಜಿಸ್ಟ್ ಅವ್ರಿಗೆ ಫಿಟ್ಸು ಬರುತ್ತೆ, ಕೋಮದಲ್ಲಿ ಇರ್ತಾರೆ, ವೆಂಟಿಲೇಟರ್ ಇರ್ತಾರೆ, ಮೈಯೆಲ್ಲ ಸುಟ್ಟೋಗಿರುತ್ತೆ, ಆ ಸೌಂದರ್ಯ ಏನೂ ಇರಲ್ಲ. ಇವರು ಸೌಂದರ್ಯ ಹೊರಗಿಂದ ಮಾತ್ರ ಕೊಡಲ್ಲ, ಅವರ ಜೀವನ ಉಳಿಸಿ ಒಳಗಿಂದ ಕೂಡ ಸೌಂದರ್ಯ ಕೊಡ್ತಾರೆ. ಆ್ಯಂಡ್ ದಾಟ್ಸ್ ಪ್ಲಾಸ್ಟಿಕ್ ಸರ್ಜನ್. ಆ್ಯಂಡ್ ಇಸ್ ರಿಯಲಿ ವೈದ್ಯನಾರಾಯಣ ಹರಿಗೆ ಒಂದು ಕರೆಕ್ಟ್ ಒಂದು ನಿದರ್ಶನ ಅಂದರೆ ಸರ್ ಅಂತ ಹೇಳ್ಬೋದು. ಈಸ್ ನಾಟ್ ಜಸ್ಟ್ ಒನ್ ಡಾಕ್ಟರ್, ಈಸ್ ರೆಪ್ರೆಸೆಂಟಿಂಗ್ ಆಲ್ ದ ಡಾಕ್ಟರ್ಸ್ ಆಲ್ ಓವರ್ ದ ಕಂಟ್ರಿ ಹೂ ಸರ್ವಿಂಗ್ ಪೇಷಂಟ್ಸ್. ನಿಸ್ವಾರ್ಥದಿಂದ ಸೇವೆ ಮಾಡ್ತಿರುವಂಥ ಎಲ್ಲ ವೈದ್ಯರಿಗೂ ಅವರೊಂದು ಮಾದರಿ ಅಂತ ಅಂದ್ಕೊಂಡು ನಾನು ಅವ್ರನ್ನ ಒನ್ ಆಫ್ ದ ಹೀರೋ ಆಫ್ ದಿಸ್ ಪ್ರೇಮ ಪೂಜ್ಯಮ್ ಅಂತ ನಾವು ಡಿಸೈಡ್ ಮಾಡಿದ್ದು.
ಥ್ಯಾಂಕ್ಸ್ ಟು ಆಲ್ ಅವರ್ ಪ್ರೊಡ್ಯೂಸರ್ಸ್. ಡಾಕ್ಟರ್ ರಕ್ಷಿತ್ ಕದಂಬಾಡಿ ಅವ್ರು ಯಾಕೆ ಬರಲಿಲ್ಲ ಅಂದರೆ ಇವತ್ತು ನಮ್ಮದು ಒಂದು ಟೀಮ್ ಇದೆ, ಇಬ್ಬರಲ್ಲಿ ಒಬ್ಬರು ಊರಲ್ಲಿ ಇರಲೇಬೇಕು ರೋಗಿನ ನೋಡೋಕ್ಕೋಸ್ಕರ. ಇವತ್ತು ಅವ್ರದ್ದೇ ಹೀ ಈಸ್ ಅ ಮೇನ್ ಪ್ರೊಡ್ಯೂಸರ್. ಅವ್ರಿಗೆ ನಾನು ಬಂದರೆ ಅವ್ರು ಬರೋಕ್ಕಾಗಲ್ಲ, ಅವ್ರು ಬಂದರೆ ನಾನು ಬರೋಕ್ಕಾಗಲ್ಲ. ಇವತ್ತು ನನ್ನ ಜಾಗದಲ್ಲಿ ನನ್ನ ಪೇಷಂಟ್ಸ್ ಎಲ್ಲ ಅವ್ರು ನೋಡ್ತಾ ಇದ್ದಾರೆ. ಸೊ ಈಸ್ ಅನದರ್ ಅನ್ಸಂಗ್ ಹೀರೋ ರಕ್ಷಿತ್ ಕದಂಬಾಡಿ ಅಂತ ಹೇಳ್ಬೋದು. ಇವತ್ತು ಪೇಷಂಟ್ ನೋಡ್ತಾ ಇದ್ದಾರೆ ಅವರು. ಸೊ ಈಸ್ ಅ ಪ್ರೊಡ್ಯೂಸರ್ ಆಫ್ ಅವರ್ ಥಿಂಗ್. ನನ್ನ ಡ್ರೀಮಿಗೆ ರೆಕ್ಕೆ ಪುಕ್ಕ ಕಟ್ಟಿ ಹಾರಿಸಿದಂಥ ಇನ್ನೂ ಪ್ರೊಡ್ಯೂಸರ್ಸಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಾನಕಿ ರಾಮನ್, ಇಂಟೆನ್ಸಿವಿಸ್ಟ್ ಯೂನಿಟಿ. ಈಸ್ ಲಿಟ್ರಲಿ ಈಸ್ ಲೈಫ್ ಈಸ್, ನಾನು ಬೆಳಿಗ್ಗೆ ನೋಡಿದ್ರು ಆಸ್ಪತ್ರೆಲಿ ಇರ್ತಾರೆ, ರಾತ್ರಿ ನೋಡಿದ್ರು ಆಸ್ಪತ್ರೆಲಿ ಇರ್ತಾರೆ, ಇಂಟ್ಯೂಬೇಷನ್ ಮಾಡೋದು, ಸೇವ್ ಮಾಡೋದು, ಮತ್ತೆ ಏನು ಗೊತ್ತೇ ಇಲ್ಲ ನನಗೆ, ಬೈ ಸ್ಟ್ಯಾಂಡರ್ಡ್ ಸಿಕ್ಕೋದೇ ಇಲ್ಲ. ಅಂದರೆ ಎಕ್ಸ್ಪೆರಿಮೆಂಟ್ ಹೋಗ್ತಾ ಇರ್ತಾರೆ. ಅಂದರೆ ಲೈಫ್ ಸೇವ್ ಮಾಡೋದಷ್ಟೇ ಅವ್ರ ಕೆಲಸ, ಅವ್ರ ಕ್ರೆಡಿಟ್ ಕೂಡ ತಗೊಳ್ಳೋದಿಲ್ಲ ಅಂತ ಒಂದು ವ್ಯಕ್ತಿತ್ವ. ಆ್ಯಂಡ್ ನಮ್ಮ ಇದರಲ್ಲಿ ಎಲ್ಲ ಪ್ರೊಡ್ಯೂಸರ್ಸ್ ಡಾಕ್ಟರ್ ಆಗಿದ್ರು, ಒಂದು ನಾನ್ ಡಾಕ್ಟರ್ ಇದ್ದಾರೆ, ಅದು ನಮ್ಮ ಮನೋಜ್ ಕೃಷ್ಣನ್ ಸರ್. ರಿಯಲಿ ಈಸ್ ಅಗ್ರಿಕಲ್ಚರಿಸ್ಟ್. ಅವರು ನವೀನ್ ಸರ್ದು ಪೇಂಟಿಂಗ್ ನೋಡಿಬಿಟ್ಟು ನಾನು ಪಿಕ್ಚರ್ ಬರಲ್ಲ ಅಂತ ಹೇಳ್ತಿದ್ರು. ಇದೊಂದು ನೋಡಿ ಅಂದೆ. ಇಲ್ಲ ನಾನು ಬರಲ್ಲ, ಮೂವಿ ಮಾಡಲ್ಲ, ನನಗೆ ಬೇಕಾಗಿಲ್ಲ ಅಂತ. ಸರ್ ಒಂದು ನಿಮಿಷ ಇದೊಂದು ನೋಡಿ ಅಂತ ಹೇಳಿ ನವೀನ್ ಸರ್ ಮಾಡಿದ ಒಂದು ಅಂಬಾರಿ ಪ್ರೇಮ ಪೇಂಟಿಂಗ್ ತೋರಿಸ್ತೆ ಅಷ್ಟೇ. ಎದ್ದು ನಿಂತ್ಕೊಂಡ್ಬಿಟ್ಟು ಐ ಆಮ್ ಇನ್ ಅಂತ ಹೇಳಿದ್ರು. ಅವತ್ತು ಇನ್ನಾದರೂ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್ ಆಲ್ಸೋ, ಆ್ಯಂಡ್ ಥ್ಯಾಂಕ್ಫುಲ್ ಟು ಆಲ್ ಅವರ್ ಮೂವಿ ಟೀಮ್ ಪ್ರೇಮಂ ಪೂಜ್ಯಂ, ಆ್ಯಂಡ್ ಥ್ಯಾಂಕ್ಸ್ ಟು ಅವರ್ ರಿಯಲ್ 3 ಹೀರೋಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಮುಖ್ಯ ಅತಿಥಿಗಳು ಸಭೆ ಅಥವಾ ನಮ್ಮ ಚಿತ್ರತಂಡನ ಉದ್ದೇಶಿಸಿ ಮಾತಾಡಬೇಕು ಅಂತ ತಿಳ್ಕೊತೀನಿ. ಮೊದಲನೇದಾಗಿ ಟುವರ್ಡ್ಸ್ ಕ್ಯಾಪ್ಟನ್ ಸರ್. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ರಾಘವೇಂದ್ರ ಅವರ ಸ್ಪೀಚ್ ಕೇಳಿದ ಮೇಲೆ ನಂಗೆ ಅನಿಸ್ತಾ ಇತ್ತು ಅದೇ ಒಂದು ಮೂವಿನ ಮಾಡ್ಬೋದು ಅಂತ. ಅವ್ರದ್ದೊಂದು ಈ ಪಿಕ್ಚರ್ದ ಹೇಳಿದ ಜರ್ನಿ ಕೇಳಿದರೆ ಅನಿಸ್ತಾ ಇತ್ತು ದ್ಯಾಟ್ ಇಟ್ಸ್ ಅಪ್ ಇಸ್ ಅ ಮೂವಿ ಮೆಟೀರಿಯಲ್ ಅಂತ. ಪ್ರೇಮ್ ಸರ್ ನನಗೆ ಕಾಲ್ ಮಾಡಿ ಒಂದು ಫಂಕ್ಷನಿಗೆ ಈ ಥರ ಬರಬೇಕು ಅಂತ ಹೇಳಿದಾಗ ಐ ಫೆಲ್ಟ್ ವೆರಿ ಇಲೇಟೆಡ್, ಐ ಫೆಲ್ಟ್ ವೆರಿ ಹ್ಯಾಪಿ. ದ ಥಿಂಗ್ ಈಸ್, ಇಲ್ಲಿ 3 ಜನ ಸಾಧಕರನ್ನು ಕುಂದಿರಿಸಿದ್ದಾರೆ, ಅದರಲ್ಲಿ ನಾನು ಒಬ್ಬನಿದ್ದೀನಿ. ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಅನ್ ಅಚೀವರ್. ನಾನೊಬ್ಬ ಸೈನಿಕ. ಯುದ್ಧ ಆದರೆ ಯುದ್ಧದ ಸಮಯದಲ್ಲಿ ಯುದ್ಧ ಮಾಡೋದು ನನ್ನ ಕರ್ತವ್ಯ, ಅದನ್ನು ಮಾಡಿದ್ದೀನಿ ಅಷ್ಟೇ ಬಿಟ್ಟರೆ ದೇರ್ ಇಸ್ ನೋ ಅಚೀವ್ಮೆಂಟ್ ಆಫ್ ಮೈನ್ ಆಸ್ ಸಚ್. ಜಸ್ಟ್ ಟೇಕಿಂಗ್ 2 minutes. ನಾನಿಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾಪ್ಟನ್ ನವೀನ್ ನಾಗಪ್ಪನಲ್ಲ. ಕಾರ್ಗಿಲ್ ಯುದ್ಧದಲ್ಲಿ 527 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಅವ್ರನ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಾನು ಹೇಳೋ ಒಂದು ಚಿಕ್ಕ ಘಟನೆ ಇರ್ಬೋದು. ಆ ಚಿಕ್ಕ ಘಟನೆ ಆ 527 ಜನದಲ್ಲಿ ಯಾರಾದರೂ ಒಬ್ರು ಇವತ್ತಲ್ಲಿ ಇದ್ದಿದ್ರೆ ನಿಮ್ಮ ಜೊತೆಗೆ, ಅವ್ರದ್ದು ಈ ಥರ ಒಂದು ರೋಚಕವಾದ ಒಂದು ಘಟನೆ ಇರ್ತಿತ್ತು ಏನು. 4th July 1999, 4ನೇ ತಾರೀಕು ಜುಲೈ 1999 ನಾವು ಒಂದು ಯುದ್ಧವನ್ನು ಪ್ರಾರಂಭ ಮಾಡ್ತೀವಿ. 4ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 5ನೇ ತಾರೀಕು ಬೆಳಗಿನ ಜಾವ ಯುದ್ಧ ಆಗುತ್ತೆ, 5ನೇ ತಾರೀಕು ರಾತ್ರಿ, 6ನೇ ತಾರೀಕು ಮಧ್ಯಾಹ್ನ, 6ನೇ ತಾರೀಕು ರಾತ್ರಿ ಯುದ್ಧ ನಡೀತಾನೆ ಇರುತ್ತೆ. 7ನೇ ತಾರೀಕು ಬೆಳಗಿನ ಜಾವ ಎಷ್ಟು ಯುದ್ಧ ಮಾಡಿರ್ತೀವಿ ಅಂದರೆ, ಒಂದು ಬೆಟ್ಟನ ಆಕ್ಯುಪೈ ಮಾಡಬೇಕಂದ್ರೆ ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ, ಅಲ್ಲಿವರೆಗೂ ನಾನು ಅಟ್ಯಾಕ್ ಮಾಡ್ತಾ ಹೋಗ್ತಾ ಇದ್ದೀನಿ. 60 ಗಂಟೆಗಳ ಕಾಲ ಊಟ ನಿದ್ದೆ ಇದ್ದಂಗೆ. ಹೊಟ್ಟೆ ಹಸುವಾದರೆ ಅಲ್ಲೇ ಹಿಮ ಏನು ಜುಲೈ ತಿಂಗಳಲ್ಲೂ ಹಿಮ ಏನಿರುತ್ತಲ್ಲ, ಆ ಹಿಮ ಮೇಲಿನ ಭಾಗ ಏನಿರುತ್ತೆ ಅದೆಲ್ಲ ಕಪ್ಪಾಗಿ ಹೋಗ್ಬಿಟ್ಟಿರುತ್ತೆ. ಯಾರಿಗಾದ್ರೂ ಗುಂಡು ಬಿದ್ದಲ್ಲಿ ರಕ್ತ ಸೋರಿದ್ರೆ ಆ ಮೇಲಿನ ಭಾಗ ಎಲ್ಲ ಗಲೀಜಾಗಿ ಹೋಗಿರುತ್ತೆ. ಅದನ್ನು ತೆಗೆದು ಕೆಳಗಿಂದ ಲೇಯರ್ ಐಸ್ ಏನು ಫ್ರೆಶ್ ಇರ್ತಿತ್ತಲ್ಲ ರಿಲೇಟಿವ್ಲಿ, ಅದನ್ನು ಬಾಯ್ ಹಾಕೊಂಡ್ವಿ. ದ್ಯಾಟ್ಸ್ ಹೌ ವಿ ಸರ್ವೈವ್. 7th early morning, 7ನೇ ತಾರೀಕು ಬೆಳಗಿನ ಜಾವ ಅಲ್ಲಿವರೆಗೂ ನಾವು ಎಷ್ಟು ಸಕ್ಸಸ್ ಕಂಡುಬಿಟ್ಟಿದ್ವಿ ಅಂದರೆ, ಪಾಕಿಸ್ತಾನದಿಂದ ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ. ಆ ಬಂಕರ್ನ ವಶಪಡಿಸ್ಕೊಂಡ್ರೆ ನಾವು 0.4875 ಅಂದರೆ ನಾ ಯುದ್ಧ ಮಾಡಿದಂಥ ಬೆಟ್ಟ ನಮ್ಮ ವಶಕ್ಕೆ ಸಿಗುತ್ತೆ. ಬೆಳಗಿನ ಜಾವ ಒಂದು AK-47 ಹಿಡ್ಕೊಂಡಿದ್ದೀನಿ, ಆ ಬಂಕರ್ಲಿ ಕೂತ್ಕೊಂಡಿದ್ದೀನಿ. ದೊಡ್ಡ ಬಂಡೆಗಲ್ಲಿದೆ, ಬಂಡೆಗಲ್ ಆಚೆ ಪಾಕಿಸ್ತಾನದವ್ರ ಲಾಸ್ಟ್ ಪೋಸ್ಟ್ ಇದೆ. ಯಾವಾಗ ಸಮಯ ಸಿಗುತ್ತೋ ಆ ಬಂಡೆಗಲ್ ಮೇಲೆ ಹತ್ತೀನಿ, AK-47 ಫೈರ್ ಮಾಡ್ತೀನಿ, ಕೆಳಗೆ ಡಕ್ ಮಾಡ್ತಾ ಇದ್ದೀನಿ. 7th early morning ಅವ್ರೊಂದು ಹ್ಯಾಂಡ್ ಗ್ರೆನೇಡನ್ನು ನನ್ನ ಹತ್ರ ಎಸಿತಾರೆ. ಆದರೆ ನನ್ನ ಕಾಲ ಹತ್ರ ಬಂದು ಬೀಳುತ್ತೆ. ನಿಮಗೆ ಗೊತ್ತಿರಲಿ ಒಂದು ಹ್ಯಾಂಡ್ ಗ್ರೆನೇಡಿನ ಎಫೆಕ್ಟ್ ಏನಿರುತ್ತೆ ಅಂತ. ನೀವು ಮೂವಿದಲ್ಲಿ ನೋಡಿರ್ಬೋದು ಅನ್ಕೊಂಡಿದ್ದೀನಿ, ಪಿನ್ ತೆಗೆದು ಈ ಥರ ಎಸಿತಾರಲ್ಲ, ದಟ್ಸ್ ಅ ಹ್ಯಾಂಡ್ ಗ್ರೆನೇಡ್. ಆ ಹ್ಯಾಂಡ್ ಗ್ರೆನೇಡ್ ಗಾಡ್ ಫಾರ್ಬಿಟ್ ಅದು ಎಲ್ಲಿನಾದರೂ ಬಿದ್ದರೆ ಇಟ್ಸ್ ಗಾಟ್ ಅ ಕಿಲ್ಲಿಂಗ್ ರೇಡಿಯಸ್ ಆಫ್ ಅಬೌಟ್ 10 meters. ಅಂದರೆ ಇಲ್ಲಿ ಗ್ರೆನೇಡ್ ಬಿದ್ದರೆ ಅಕ್ಕಪಕ್ಕ 10 meter ಇರುತ್ತಲ್ಲ ಎಲ್ಲ ಚಿದ್ರ ಆಗುತ್ತೆ. ಆ್ಯಂಡ್ ಟೈಮ್ ಲ್ಯಾಗ್ ಇರ್ತದೆ, 4 seconds ಅಂತ ಟೈಮ್ ಲ್ಯಾಗ್ ಇರುತ್ತೆ. ಅಂದರೆ ಪಿನ್ ತೆಗೆದು ನೀವು ಎಸೆದ ತಕ್ಷಣ ಬ್ಲಾಸ್ಟ್ ಆದರೆ ಎಸೆಯವರಿಗೆ ಪೆಟ್ಟು ಬೀಳುತ್ತೆ. ಅದಕ್ಕೊಂದು ಫ್ಯೂಸ್ ಹಾಕಿರ್ತಾರೆ, ಅದನ್ನು ಎಸಿತೀರಾ, ಅಲ್ಲಿ ಹೋಗಿ ಬೀಳುತ್ತೆ. ಬಿದ್ದೊಂದು 2-3 seconds ನಂತರ ಬ್ಲಾಸ್ಟ್ ಆಗುತ್ತೆ. ಆ ಥರ ಒಂದು ಹ್ಯಾಂಡ್ ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬೀಳುತ್ತೆ. ಎದ್ದಳಕ್ಕಾಗಲ್ಲ. ಎದ್ದು ನಿಂತ್ಕೊಂಡ್ರೆ, ಓಡಕ್ಕೆ ಹೋದರೆ, ಮೇಲ್ ಕೂತ್ಕೊಂಡಿದ್ರೆ ಶೂಟ್ ಮಾಡ್ತಾರೆ. ಒದೆಯೋಕ್ಕಾಗಲ್ಲ, ಎಲ್ ಶೇಪಲ್ಲಿದೆ. ಒಂದು ಕಡೆ ನಾನು ಕುಂತಿದ್ರೆ ನನ್ನ ಜವಾನ್ ಸಿಬ್ಬರು ಆ ಕಡೆ ಕುಂತಿದ್ದಾರೆ. ಆ ಹ್ಯಾಂಡ್ ಗ್ರೆನೇಡನ್ನು ನನ್ನ ಕಾಲಿಂದ ಅವ್ರ ಕಡೆ ಹೀಗೆ ಓದಿಲಿ.
ನನಗೆ ಗೊತ್ತಿದ್ದದರಲ್ಲಿ 4 ಸೆಕೆಂಡ್ ಟೈಮ್ ಲಾಗಿರುತ್ತೆ ಅಂತ ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ನೀವು ಇಮ್ಯಾಜಿನ್ ಮಾಡಿ ಯಾವ್ದಾರ ಹಬ್ಬದಲ್ಲಿ ಒಂದು ಪಟಾಕಿ ಹೊಡಿತೀರ ಅಂದರೆ ಎಷ್ಟು ದೂರ ಓಡೋಗ್ತೀರಾ. ಬಟ್ ಅ ಲೈವ್ ಗ್ರೆನೇಡ್ ವಿತ್ ಅ ಕಿಲಿಂಗ್ ರೇಡಿಯಸ್ ಆಫ್ 10 meters, ಐ ಟು ಪಿಕ್ ಇಟ್ ಅಪ್. ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಬಟ್ ಯು ವಿಲ್ ಅಪ್ರಿಷಿಯೇಟ್, ಏನಾದ್ರೂ ಒಂದು ಎಸಿಬೇಕು, ಒಂದು ಕಲ್ಲನ್ನಾಗಲಿ ಒಂದು ಬಾಲನ್ನಾಗಲಿ ಅದು ಎಸಿಬೇಕು ಅಂದರೆ ಯು ನೀಡ್ ಅ ಪ್ರಾಪರ್ ಸ್ವಿಂಗ್. ಒಂದು ಸ್ವಿಂಗ್ ಸಿಗಬೇಕು ನಿಮಗೆ. ಐ ಡಿಂಟ್ ಹ್ಯಾವ್ ದಟ್ ಸ್ವಿಂಗ್ ಬಿಕಾಸ್ ಐ ವಾಸ್ ಸಿಟಿಂಗ್ ಇನ್ ಕನ್ಸ್ಟೆಂಟ್ ಸ್ಪೇಸ್. ಒಂದು ಚಿಕ್ಕ ಜಿಗದಲ್ಲಿ ಕೂತ್ಕೊಂಡಿದ್ದೆ. ಅದು ರಾಂಗ್ ಸೈಡಲ್ಲಿ ಎಸಿಬೇಕಾಗಿತ್ತು. ಎತ್ಕೊಂಡೆ, ಎಸೆದೆ. ಅನ್ಫಾರ್ಚುನೇಟ್ಲಿ ಇಟ್ ಹಿಟ್ ದ ಬೋಲ್ಡರ್, ರೋಲ್ಡ್ ಬ್ಯಾಕ್, ಮತ್ತೆ ಕಾಲ ಹತ್ರ ಬಂದ್ಬಿಟ್ಟು. ಬಿಲೀವ್ ಮಿ ಲೇಡೀಸ್ ಅಂಡ್ ಜೆಂಟಲ್ಮೆನ್, when I say this, ಸಾವನ್ನ ನಾನು ಎಷ್ಟು ಹತ್ತಿರದಿಂದ ನೋಡಿದಿಲ್ಲ, ಯಾರೂ ನೋಡಿಲ್ಲ, ಅದನ್ನು ನೋಡಲೂಬಾರ್ದು. ಆ್ಯಂಡ್ ಐ ಆಮ್ ನಾಟ್ ಡ್ರಾಮಟೈಸಿಂಗ್ ಇಟ್. ಆ ಒಂದು 2 ಸೆಕೆಂಡಲ್ಲಿ ಇಟ್ ವಾಸ್ ಲೈಕ್ ಎವ್ರಿಥಿಂಗ್ ಫ್ಲಾಶ್ ಇನ್ ಫ್ರಂಟ್ ಆಫ್ ಮೈ ಫೇಸ್. ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನನ್ನ ಬಾಲ್ಯದ ಸ್ನೇಹಿತರು ಎಲ್ಲರೂ ನಾನು ಕಣ್ಣು ಮುಂದೆ ಬಂದಂಗಾಯ್ತು. ನಾನು ಅನ್ಕೊಂತ ಇದ್ದೀನಿ ಆ 1-2 ಸೆಕೆಂಡಲ್ಲಿ ಇಟ್ಸ್ ಜಸ್ಟ್ ಹ್ಯಾಪನಿಂಗ್ ಇನ್ ಅ ಫ್ರಾಕ್ಷನ್ ಆಫ್ ಅ ಸೆಕೆಂಡ್. ನಾನು ಅನ್ಕೊಂತ ಇದ್ದೀನಿ ಹಿಂಗೆ ಏನಾದರೂ ಕೂತ್ಕೊಂಡ್ರೆ ಗ್ರ್ಯಾಂಡ್ ಬ್ಲಾಸ್ಟ್ ಆದರೆ ನನ್ನ ಮೇಲಿನ ಭಾಗ ಎಲ್ಲ ಚಿದ್ರ ಆಗುತ್ತೆ. ಮನೆಗೆ ನವೀನಂತ ವಾಪಸ್ ಏನು ಕಳಿಸ್ತಾರೆ? ಕೆಲವೊಂದಿಷ್ಟು ಮಾಂಸದ ತುಂಡುಗಳು, ಎಲುಬು ತುಂಡುಗಳನ್ನು ಗೋಣಿಚೀಲದಲ್ಲಿ ಹಾಕಿ ಮನೆಗೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ನನ್ನ ಕ್ಷಮಿಸ್ತಾರೆ. ಕೊನೆ ಪಕ್ಷ ಅವ್ರಿಗೆ ನಾನು ಮುಖ ನೋಡೋ ಒಂದು ಅವಕಾಶ ಸಿಗಬೇಕಲ್ಲ ದೇವರೇ ಅಂತ ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆ ಇಟ್ಟೆ. ಅದೇನು ಅಂದರೆ, ಹೇಗಾದರೂ ಮಾಡಿ ನಾನು ಸಾಯ್ತೀನಿ ಗೊತ್ತು, ನನ್ನ ಮುಖ ಇಂಟ್ಯಾಕ್ಟ್ ಆಗಿರಲಿ ಅಂತ ರೈಟ್ ಸೈಡ್ಗೆ ಜಿಗಿದ ತಕ್ಷಣ ಗ್ರೆನೇಡ್ ಆಫ್. ಆ್ಯಂಡ್ ಫಾರ್ ದ ನೆಕ್ಸ್ಟ್ 10 seconds ಐ ಡಿಡ್ ನಾಟ್ ನೋ ವಾಟ್ ಹ್ಯಾಪೆಂಡ್, ವಾಟ್ ಹ್ಯಾಡ್ ಹಿಟ್ ಮೀ. ದೇರ್ ವಾಸ್ ಕಿವಿಯಲ್ಲಿ ಗುಯ್ಗುಟ್ಟ ಸೌಂಡ್ ಕೇಳಿಸ್ತಾ ಇದೆ, ಕಣ್ಣಲ್ಲಿ ಫುಲ್ ಡಸ್ಟ್ ಆಗಿಬಿಟ್ಟಿದೆ ಎಲ್ಲ ಕಡೆ. ನಾನು ಇದ್ದಿದ್ದಂಥ ಬಂಕರ್ ಕೊಲಾಪ್ಸ್ ಆಗಿಬಿಟ್ಟಿದೆ. ಅವಾಗ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಹರ್ಡ್ ಅಬೌಟ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ, ಪರಮವೀರ್ ಚಕ್ರ ವಿಜೇತ. ನೀವೇನಾದರೂ ಇವ್ರ ಬಗ್ಗೆ ಕೇಳಿರಲಿಲ್ಲ ಅಂದರೆ ದಯವಿಟ್ಟು ಇವತ್ತು ಮನೆಗೆ ಹೋಗಿ ಪರಮವೀರ್ ಚಕ್ರ ವಿಜೇತರ ಬಗ್ಗೆ ಓದಿ. ಅವ್ರು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಓಡ್ ಬರ್ತಾರೆ ನನ್ನ ಹತ್ರ, ಫೈರ್ ಮಾಡ್ತಾ ಬರ್ತಾ ಇರ್ತಾರೆ. ನಾನು ಬದುಕಿದ್ದೀನೋ ಸತ್ತಿನೋ ಗೊತ್ತಿಲ್ಲ. ಅವ್ರು ಬಂದು ನನ್ನ ಹತ್ರ ನವೀನ್ ತು ಡರ್ನ ನೈ ಮೈ ಆಗಿ ಅವನು ಅಲ್ಲಿಂದ ಬಂಕರಿಂದ ನನ್ನ ಎಳಿತಾರೆ, ಹೊರಗಡೆ ಎಳಿತಾರೆ. ಪಾಕಿಸ್ತಾನದವ್ರು ಕೌಂಟರ್ ಅಟ್ಯಾಕನ್ನು ಲಾಂಚ್ ಮಾಡಿದ್ದು ಹೇಗೋ ಮಾಡಿ ತಡಿತೀವಿ. ನಾನು ಪಕ್ಕ ಇದ್ದಂಥ AK-47 ತೊಗೊಂಡು ಮತ್ತೆ ವಾಪಸ್ ಫೈರ್ ಮಾಡ್ತೀನಿ. ಹೇಗೋ ಮಾಡಿ ಕೌಂಟರ್ ಅಟ್ಯಾಕ್ನ ನಿಂದಿರ್ತೀನಿ. ಬಂಧುಗಳೇ, ಸಮಯ ಅಭಾವದಿಂದ ಎಲ್ಲ ಹೇಳಲಿಕ್ಕಾಗಲಿಕ್ಕಿಲ್ಲ. ಇಮ್ಯಾಜಿನ್ ಮಾಡಿ, 7ನೇ ತಾರೀಕು ಬೆಳಗಿನ ಜಾವ ಪೆಟ್ಟು ಬಿದ್ದಿದೆ. ನನಗೆ ಕೆಳಗೆ ಕರ್ಕೊಂಡ್ಬಂದಾಗ ರಾತ್ರಿ ಆಗೋಗ್ಬಿಟ್ಟಿದೆ. ಸುಮಾರು ರಕ್ತ ಫ್ಲೋ ಆಗಿದೆ, ಸುಮಾರು ಇನ್ಫೆಕ್ಷನ್ ಸ್ಪ್ರೆಡ್ ಆಗಿಬಿಟ್ಟಿದೆ. ನನ್ನನ್ನು ಡೇಂಜರಸ್ಲಿ ಈ ಲಿಸ್ಟಲ್ಲಿ ಪ್ಲೇಸ್ ಮಾಡ್ತಾರೆ. ಅಂದರೆ ಸಾಯ್ಲೂಬೋದು ಬದುಕಲೂಬೋದು ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದೆ. ಅಲ್ಲಿಂದ ನನಗೆ ಇಮಿಡಿಯೇಟ್ ಶ್ರೀನಗರ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರು. ನೈಟ್ ಫ್ಲೈಯಿಂಗ್ ಕೆಪಬಿಲಿಟಿ ಇರಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಅಲ್ಲಿವರೆಗೂ ನನಗೆ ಏನಾಗ್ತಿದೆ ಗುಡ್ಡದ ಮೇಲೆ ಅಂತ ಗೊತ್ತಿಲ್ಲ, ಬೆಟ್ಟದ ಮೇಲೆ ಏನಾಗ್ತಿದೆ, ಯುದ್ಧ ಏನಾಗ್ತಿದೆ ಅಂತ ಗೊತ್ತಿಲ್ಲ. 8ನೇ ತಾರೀಕು ಬೆಳಗ್ಗೆ ನನ್ನನ್ನು ಶ್ರೀನಗರ್ ಕರ್ಕೊಂಡು ಹೋಗೋಕ್ಕೆ ಹೆಲಿಕಾಪ್ಟರ್ ಮೇಲೆ ಮಲಗಿಸ್ತಾರೆ. ಅಲ್ಲಿಂದ ನನ್ನ ಶ್ರೀನಗರ್ ಕರ್ಕೊಂಡು ಹೋಗ್ಬೇಕಾದ್ರೆ ಪೈಲಟಿಗೆ ಹೇಳಿರ್ತಾರೆ, ನೀವು ತುಂಬ ಮೇಲೆ ಹಾರಬೇಡಿ, ತುಂಬ ಮೇಲೆ ಹಾರಿದರೆ ನಿಮ್ಮನ್ನು ಶೂಟ್ ಮಾಡ್ಬೋದು, ಅದಕ್ಕೆ ಲೋ ಫ್ಲೈಯಿಂಗ್ ಮಾಡ್ತಾ ಹೋಗಿ ಅಂತ ಹೆಲಿಕಾಪ್ಟರ್ ಪೈಲಟಿಗೆ ಹೇಳಿರ್ತಾರೆ. ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ, ಸ್ವಲ್ಪ ದೂರ ಹೋಗ್ತೀವಿ. ದೂರ ಹೋದ ನಂತರ ನನ್ನ ಜಿದ್ದಂಥ ನರ್ಸಿಂಗ್ ಅಸಿಸ್ಟೆಂಟ್ ನನ್ನನ್ನು ಎದ್ದೇಳಿಸಿ ಹೇಳ್ತಾರೆ, ಸಾಬ್ ಡಾಕ್ಟರ್ನೇ ಉಟ್ನಿಸಿ ಮನಾಕಿ ಅವ ಅಂದರೆ ಡಾಕ್ಟರ್ ಎದ್ದೇಳ್ಬೇಡ ಅಂತ ಹೇಳಿದರೆ. ಬಟ್ ಅಲ್ಲಿ ನೋಡಿ 0.4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ ಅಂತ ಹೇಳಿ. That is the time I told myself, Naveen, you have lived your life ಅಂತ. Whether you live or die, it's matter of inconsequence. ಭಾರತದ ಸೇನೆ ನಿನಗೆ ಏನೋ ಟಾಸ್ಕ್ ಕೊಟ್ಟಿದ್ದ, ಆ ಟಾಸ್ಕ್ ಅಕಂಪ್ಲಿಷ್ ಆಗಿದೆ. ನೀನು ಬದುಕ್ತೀಯೋ ಸಾಯ್ತೀಯೋ ಇಲ್ಲ, ಇಟ್ಸ್ ಇಮ್ಮೆಟರಲ್ ಅನ್ಕೊಂಡು. ಮಿತ್ರ, ನಾನು ಮೊದಲೇ ಹೇಳಿದಾಗೆ, this is not my story. You're not that it's Captain Naveen Nagappa is being honored. It is in honor of those 527 soldiers who sacrificed their life in Kargil war 21 years back. And thousands of them who got injured, for whom life has never been the same again. It's in honor of those people. I would like to thank Prem sir and Raghavendra sir for giving me this opportunity. Thank you very much, and I hope the movie is a great success. I would like to end with one small suggestion. Now the Indian audience have matured. Karnataka audience have also matured at the same time. It's high time we also should start thinking about now army men ಬಗ್ಗೆ, army wars ಬಗ್ಗೆ, army ಯುದ್ಧದ ಬಗ್ಗೆ. ಕನ್ನಡ ಮೂವೀಸ್ ಒಂದು ಕ್ವಾಲಿಟಿ ಮೂವೀಸನ್ನು ಯಾಕೆ ಕೊಡ್ತಾ ಇಲ್ಲ ಇನ್ನು? I'm too small afraid to give a suggestion, but still I felt I should. Thank you so much. Super sir, wonderful session and what an inspiring speech ನಿಮ್ಮ ಕಡೆಯಿಂದ. ಕತೆ ಕೇಳ್ತಾ ಇದ್ದೆ, ನನಗೆ ಮೈ ರೋಮಾಂಚನ ಥರ ಫೀಲ್ ಆಗ್ತಾ ಇತ್ತು. ಎನಿವೇ ಸರ್, ಥ್ಯಾಂಕ್ ಯು ಸೋ ಮಚ್. ಅ ಬಿಗ್ ಸಲ್ಯೂಟ್ ಟು ದ ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್ ಅಂತ ಹೇಳ್ತಾ, ಈಗ ದೇವತೆ ಹತ್ರ ಹೋಗೋ ಸಮಯ. ಅಮ್ಮ ಪ್ಲೀಸ್. ಸ್ಟೇಜ್ ಮೇಲಿರುವಂಥ ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಇಲ್ಲಿ ಭಾಳಷ್ಟು ಮಂದಿ ಕುಂತೀರಿ, ನನಗೆ ಗೊತ್ತಿಲ್ಲ, ಆದರೆ ಒಂದಂತೂ ಹೇಳ್ತೀನಿ,
ನಿಮ್ಮ ತಾತ ಮುತ್ತಾತ ಎಲ್ಲ ಹೊಲ ಮನೆ ಮಾಡಿದವರೇ ಇದ್ದಿರ್ಬೋದು. ಯಾಕಂದರೆ ಕೃಷಿ ಮೂಲ ನಮ್ಮ ಕರ್ನಾಟಕದ ಬ್ಯಾಕ್ಗ್ರೌಂಡ್, ಅದು ನಮ್ಮ ಶಕ್ತಿ. ಅದಕ್ಕೋಸ್ಕರ ಕರ್ನಾಟಕದ ಎಲ್ಲ ರೈತರಿಗೆ, ರೈತ ಮಹಿಳೆಯರಿಗೆ ಅವರ ಪಾದ ಮುಟ್ಟಿ ನಮಸ್ಕಾರಗಳನ್ನು ಮಾಡ್ತಾ ನನಗೆ ಕರೆದಿದ್ದಕ್ಕೆ, ಈ ಫಿಲ್ಮ್ ಡೈರೆಕ್ಟ್ರ್ ಏನು ನನ್ನ ಕಾಲ್ ಮಾಡಿ ಕೇಳಿದರು. ನಾನು ಆ್ಯಕ್ಚುಲಿ ಹೊಲ ಮನೆಯೊಳಗೆ ಕೆಲಸ ಮಾಡೋದಷ್ಟೇ ನಮಗೆ ಗೊತ್ತು. ಈ ಜಗತ್ತೊಳಗೆ ನಾವು ಎಂದಿಗೂ ಬಂದಿಲ್ಲ. ಆದರೆ ಇವತ್ತು ನೋಡಿದೆ. ಯಾಕಂದರೆ ಈಗ ಒಂದು 15 ದಿವಸದಿಂದ ನಮ್ಮ ಹೊಲಕ್ಕೆ DD ನ್ಯಾಷನಲ್ದವರು ಚೂಲೋ ಆಸ್ಮಾ ಅಂತೇಳಿ ಒಂದು ಟೆಲಿಫಿಲ್ಮ್ ಮಾಡಿದರು ನನ್ನ ಸ್ಟೋರಿ ಬಗ್ಗೆ. ಒಂದು 40 ಮಂದಿ ಬಾಂಬೆದಿಂದ ಬಂದರು ನನ್ನ ರೋಲ್ ಪ್ಲೇ ಮಾಡಲಿಕ್ಕೆ, ನಮ್ಮ ಮನೆಯವ್ರದ್ದು ಎಲ್ಲರದು. ನಾನೇನು ತಿಳ್ಕೊಂಡಿದ್ದೆ ಹೊಲ ಮನೆ ಕೆಲಸ ಭಾಳ ಗಟ್ಟಿ, ಭಾಳ ವಜ್ಜಿ ಅಂತ. ಆದರೆ ನನಗನ್ಸಿದ್ದು ಅವ್ರ ಜೊತೆ ಇದ್ದುಕೊಂಡು ರೋಲಿಂಗ್ ಅಂತಾರೆ ಫಸ್ಟ್, ಆಮೇಲೆ ಆ್ಯಕ್ಷನ್ ಅಂತಾರೆ, ಆಮೇಲೆ ಕಟ್ ಅಂತಾರೆ, ಮತ್ತು ಏಳಂತಾರೆ, ಮತ್ತು ಕುಂದರಂತಾರೆ. ಅದನ್ನು ನೋಡಿ ನೋಡಿ ನಮ್ಮ ಹೊಲ ಮನೆ ಕೆಲಸ ಮಾಡೋದು ಭಾಳ ಸುಖ ರೀ. ಎಲ್ಲಕ್ಕಿಂತ ಕಷ್ಟದ ಕೆಲಸ, ಎಲ್ಲಕ್ಕಿಂತ ಕಷ್ಟದ ಕೆಲಸ ಒಂದು ಪಿಕ್ಚರ್ ತೆಗೆದು. ನನಗೆ 4 ದಿವಸಕ್ಕೆ ಇವ್ರು ಯಾವಾಗ ಹೋಗ್ತಾರೆ ಅನ್ನೋದು ನಂಗೆ ನಿಜವಾಗ್ಲೂ ಹೇಳ್ತೀನಿ. ಹಾಲ್ ತೆಗಿಯೋತನ, ಬೆಡ್ರೂಮ್ ಸಾಮಾನು ತೆಗಿಯೋಂತಾರ, ಬೆಡ್ರೂಮ್ ಸಾಮಾನು ತೆಗಿಯೋತನ, ಅಡುಗೆ ಮನೆ ತೆಗಿಯೋಂತಾರ, ತೆಗೆದು 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 ಅವರು ಬಂದ್ರೆ ನಗುತ್ತಿದ್ದೆ, ಒಳಗೆ ಬೈತಿದ್ದೆ. भैया आप कब जा रहे हो? लास्टिक केड़े बिठे नहीं दीदी, आपका जो दर्शाना है हमको, जो जर्नी आपने ट्राई किया उसको हमको लाना है आगे. क्यों बोलो? थ्रू आउट इंडिया 10 people have been selected. From Karnataka I have been selected. So I think I will share this before you all. ಸಾಧನೆ ಅನ್ನೋದು ಭಾಳಷ್ಟು ಮಂದಿ ಹೆಣ್ಮಕ್ಳು ಬಂದಿರಿ. ಯಾಕಂದರೆ ನನಗೆ ಮದುವೆ ಮಾಡಿಕೊಟ್ಟಿದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳಂತ ಒಂದು ಸಣ್ಣ ಹಳ್ಳಿಗೆ ಮಾಡಿಕೊಟ್ರು ಮದುವೆ. ನನ್ನ ತವರು ಮನೆ ಧಾರವಾಡ ಆಗಿತ್ತು. ಭಾಳಷ್ಟು ಓದಿದ್ದೆ. ಈವನ್ ಐ ಕಂಪ್ಲೀಟೆಡ್ ಮೈ ಪೋಸ್ಟ್ ಗ್ರಾಜುಯೇಷನ್ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಐ ಹ್ಯಾಡ್ ಎ ಡ್ರೀಮ್ ಆಫ್ ಬಿಕಮಿಂಗ್ ಇಂಜಿನಿಯರ್. ಆದರೆ ಮದುವೆ ಮಾಡಿ ಕೊಟ್ಟಂಥ ಮನೆ ಒಂದು ಸಾಂಪ್ರದಾಯಸ್ಥ ಮನೆ ಆಗಿತ್ತು. ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಅವಕಾಶ ಇದ್ದಿಲ್ಲ. ಸೊ ನನ್ನ ಕನಸು ಸತ್ತಿತ್ತು, ಛಲ ಸತ್ತಿದ್ದಿಲ್ಲ. ಅದಕ್ಕೆ ಭಾಳಷ್ಟು ಹೆಣ್ಮಕ್ಳಿಗೆ ಹೇಳ್ತೀನಿ, ನಾನು AC ರೂಮ್ ಒಳಗೆ ಕುಂತ್ಕೊಂಡು ಪ್ರೋಗ್ರಾಮಿಂಗ್ ಬರ್ತಿದ್ದಕ್ಕೆ ನನಗಿವತ್ತು ಆನರ್ ಮಾಡ್ತಿಲ್ಲ. ನಾನು 10-15 ದನ ಕರೆದು ಹಿಂಡಿ ಕಸ ಬಳಿತೀನಿ, 50 ಕುರಿ ಮೇಯಿಸ್ಕೊಂಡು ಬರ್ತೀನಿ, 100 ಕೋಳಿಗಳನ್ನು ಸಾಕ್ತೀನಿ. ನನ್ನ ಹೊಲದಲ್ಲಿ ನನ್ನ ಬಣ್ಣವನ್ನು ಭೂಮಿ ತಾಯಿಗೆ ಕೊಟ್ಟು ಭೂಮಿ ತಾಯಿ ಬಣ್ಣವನ್ನು ನಾನು ತಗೊಂಡಿದ್ದೀನಿ. ಅದಕ್ಕೆ ಈ ಸನ್ಮಾನ ಸಿಕ್ಕಿದ್ದು. ಆಮೇಲೆ ಇವತ್ತು ಪ್ರೇಮಂ ಪೂಜ್ಯಂನವರು ಕರೆದಿದ್ದು, ಕವಿತಾ ಮಿಶ್ರಾ ಕರೆದಿಲ್ಲ, ಆ ಮಣ್ಣಿಗೆ ಕರೆದಿದ್ದೀರಿ. ಆ ಮಣ್ಣಿಗೆ ಕೊಟ್ಟಂಥ ಸನ್ಮಾನ, ಆ ಕರ್ನಾಟಕದ ಮಣ್ಣಿಗೆ ಕೊಟ್ಟಂಥ ಸ್ಥಾನಮಾನ ಇದು. ಅದಕ್ಕೋಸ್ಕರ ಈ ಎಲ್ಲ ಗ್ರೂಪಿಗೆ, ಕರ್ನಾಟಕದ ಎಲ್ಲ ರೈತರ ಪರವಾಗಿ ಆ ರೈತ ಮಹಿಳೆಗೆ ಒಂದು ಸ್ಥಾನಮಾನ ಕೊಟ್ಟು ಒಂದು ಮರ್ಯಾದೆಯನ್ನು ನೀವು ಕೊಟ್ಟಿದ್ದೀರಿ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ನಮ್ಮ ಮನೆಯ ಮಗನಯ್ಯ ಎಂದೆಣಿಸಯ್ಯ ಕೂಡಲ ಸಂಗಮ ದೇವ. ನಾನು ಕೊಪ್ಪಳ ಜಿಲ್ಲೆಯ ಭಾಗ್ಯನಗರದಿಂದ ಓದಿ ಬೆಂಗಳೂರಿಗೆ ಬಂದಿದ್ದು ಡಾಕ್ಟರ್ ಆಗಬೇಕು ಅಂತ. ಆವಾಗ PUCನಲ್ಲಿ ಕನ್ನಡ ಮೀಡಿಯಮ್ ಓದಿದ್ರಾಗ ನನಗೆ ಮಾರ್ಕ್ಸ್ ಬರಲಿಲ್ಲ. ಸೊ ಹಾಗಾಗಿ ನನಗೆ ಸೀಟ್ ಸಿಗಲಿಲ್ಲ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು BSc ಓದು ಅಂತ ಕಳಿಸ್ಬಿಟ್ರು. BSc ಓದ್ಬೇಕು, BSc ಸೇರಿದೆ. ಆವಾಗಾದ್ರೆ ಏನಾದರೂ ಮೆಡಿಕಲ್ ಸೀಟ್ ಸಿಗ್ಬೋದೇನೋ ಅಂತ ಪ್ರಯತ್ನ ಮಾಡಿದೆ, ಸಿಗಲಿಲ್ಲ. MSc ಓದು ಜಾಬ್ ಸಿಗ್ತದೆ ಅಂತ MSc ಕಳಿಸ್ಬಿಟ್ರು ಸೆಂಟ್ರಲ್ ಕಾಲೇಜ್.
ಪ್ರೆಸ್ಟೀಜಿಯಸ್ ಕಾಲೇಜ್, ವಿಶ್ವೇಶ್ವರಯ್ಯ ಓದಿದ ಕಾಲೇಜು. ಖುಷಿ ಆಯಿತು, ಹೋದೆ, ಸೇರಿಕೊಂಡೆ. ಸಡನ್ನಾಗಿ MSc BSc ಕೋಟ ಆದಮೇಲೆ ಸೀಟ್ ಅನೌನ್ಸ್ ಆಯಿತು. 5 ಸೀಟಲ್ಲಿ ನನಗೊಂದು ಸಿಕ್ತು. ಖುಷಿ ಆಯಿತು. ಹೋಗಿ ಹೇಳಿದೆ ನಾನು, ಸರ್ ನಾನು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಹೋಗ್ತೀನಿ ಸರ್ ಅಂತ. ಆದರೆ ನೀನು ಒಂದು ಸೀಟ್ ವೇಸ್ಟ್ ಮಾಡೋದಿಲ್ಲ ಅಲ್ಲಿ ಅಂತ. ಇಲ್ಲ ಸರ್, ನಾನು ಡಾಕ್ಟರ್ ಆಗಬೇಕು ಅಂತ ನನ್ನ ಪ್ರಯತ್ನ ಇತ್ತು, ಆಗಿರಲಿಲ್ಲ, ಹಾಗಾಗಿ ನಾನು MSc ಸೇರಿದ್ದು ಅಷ್ಟೇ ಅಂಥೇಳಿ ನಾನು MSc ಬಿಟ್ಟು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ MBBS ಆಯಿತು. UPSC ಸೆಲೆಕ್ಷನ್ ಆಯಿತು. MBBS ಮುಗಿದ ತಕ್ಷಣ ನಾರ್ತಲ್ಲಿ ವಾರಣಾಸಿ ಹತ್ರ ಯಾವುದೋ ಒಂದು ಆರ್ಡಿನೆನ್ಸ್ ಫ್ಯಾಕ್ಟ್ರಿಗೆ ಕೆಲಸ ಕೊಟ್ಟರು. ಅಲ್ಲಿ ಹೋದ ತಕ್ಷಣ ಅಲ್ಲಿ ವಾತಾವರಣ ನೋಡಿ ಯಾಕೋ ಹಿಡಿಸ್ಲಿಲ್ಲ. ಎಲ್ಲ ಹಿಂದಿ ಮಾತಾಡ್ತಿದ್ರು, ಹಿಂದಿ ಸರಿಯಾಗಿ ಬರ್ತಿರ್ಲಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಮೈಸೂರಿನವರು ಒಬ್ಬರು ಡಾಕ್ಟರ್ ಕಪಲ್ಸು ನನಗೆ ಸಿಕ್ಕರು. ಏನು ನಿಂದು ಫ್ಯೂಚರು ಅಂತ ಕೇಳಿದ್ರು. ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅಂತಿದ್ದೆ, ಕೆಲಸ ಸಿಕ್ಬಿಡ್ತು ಅಂತ ಬಂದುಬಿಟ್ಟೆ ಅಲ್ಲಿಗೆ ಅಂತ ಹೇಳಿದ್ರು. ನೀನು ಕೆಲಸ ಸಿಕ್ಕಿದೆ ಅಂತ ಬಂದಿತ್ತು, ಏನೋ ಒಳ್ಳೇದಾಯಿತು. ನೀನು ಮುಂದೆ ಓದಬೇಕು ಅಂತ ವಿಚಾರ ಇದ್ದಾಗ ಇವತ್ತೇ ನೀನು ಟಿಕೆಟ್ ಇಲ್ಲದೆ ಹೊರಟ್ಬಿಡು ವಾಪಸ್ಸು, ಇಲ್ಲಾಂದರೆ ನೀನು ಇಲ್ಲಿಂದ ಬಿಡಲ್ಲ ಅವರು, UPSC ಅವರು ಅಂತ ಹೇಳಿದ್ರು. ನನಗೆ ಒಂದು ವಾರ ಅಲ್ಲಿ ಅನ್ನ ಮೊಸರು ಸಿಕ್ಕಿರಲಿಲ್ಲ, ಅನ್ನ ತಿಳಿಸಾರು ಸಹಿತ ಸಿಕ್ಕಿರಲಿಲ್ಲ. ಆ ಥರ ಊಟ ಅಲ್ಲಿ ಪರಿಸ್ಥಿತಿ ಹಂಗಿತ್ತು ಆ ಏರಿಯಾದವ್ರದ್ದು. ಬುತ್ತಿ ಕಟ್ಕೊಟ್ರು, ಟಿಕೆಟ್ ಇಲ್ಲದೆ, ರಿಸರ್ವೇಷನ್ ಇಲ್ಲದೆ ನನ್ನ ಟಿಕೆಟ್ಸ್ ಟ್ರೈನ್ ಹತ್ಸ್ಬಿಟ್ರು. ಬೆಂಗಳೂರಿಗೆ ಬಂದಿದ್ದು ತಿರ್ಗ ಟೆಂಪರರಿ ಕೆಲಸ ಸಿಕ್ತು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ. ವಿಲೇಜಲ್ಲಿ 9 ವರ್ಷ 10 ವರ್ಷ ದುಡಿದೆ. ಅಷ್ಟೊತ್ತಿಗೆ ಮದುವೆ ಆಯಿತು. ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅನ್ನೋ ಒಂದು ಹಂಬಲ ಇತ್ತು, ಸೀಟ್ ಸಿಕ್ಕಿರಲಿಲ್ಲ. ಕೊನೆಗೆ ಸೀಟ್ ಸಿಕ್ತು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ. MS ಆಯಿತು. ಆಮೇಲೆ ಯಾರೋ ಒಬ್ಬರು ಮಹಾನ್ ಭಾವರು, ನೀನು ಪ್ಲಾಸ್ಟಿಕ್ ಸರ್ಜರಿಗೆ ಹೋಗು ಅಂತೇಳಿ ಒಂದು ಖಾಲಿ ಇದೆ ಸೀಟು, ಹತ್ಬಿಡು ಅಂತಂತೇಳಿ ಹತ್ತಿಸ್ಬಿಟ್ರು. ಐ ಡಿಂಟ್ ನೋ ವಾಟ್ ಈಸ್ ಪ್ಲಾಸ್ಟಿಕ್ ಸರ್ಜರಿ ಅವಾಗ. ಸೊ ಪ್ಲಾಸ್ಟಿಕ್ ಸರ್ಜರಿ ಅಂತೇಳಿ ಅದನ್ನು ಹತ್ಬಿಟ್ಟೆ. ಇಲ್ಲ, ನೀನು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿ ಕೋರ್ಸ್ ಮಾಡಬೇಕು, ಸುಮ್ಮನೆ ಅದರಲ್ಲಿದ್ರೆ ಆಗಲ್ಲ ಅಂತ ಹೇಳಿದ್ರು. ಸೊ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸೆಲೆಕ್ಟ್ ಆಯಿತು. ಸೊ ಪ್ಲಾಸ್ಟಿಕ್ ಸರ್ಜರಿನಲ್ಲಿ ಸಂಬಳ ಸ್ಟೈಫಂಡ್ ಇಲ್ದೇ ನಡೀತು ಜೀವನ. ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿದ್ವಿ, ಬರೀ 1,000 ರೂಪಾಯಿನಲ್ಲಿ ಜೀವನ ನಡೀತಾ ಇತ್ತು. ಗೌರ್ಮೆಂಟ್ ಸಂಬಳ ಕೊಡಲಿಲ್ಲ, ಡೆಪ್ಯುಟೇಷನ್ ಕೊಡಲಿಲ್ಲ. ಕಷ್ಟದ ದಿನಗಳು. 2 ಮಕ್ಕಳು ಅಷ್ಟೊತ್ತಿಗೆ. ನಮ್ಮಲ್ಲಿ ಇರುವಂಥ ಒಂದು ಕಣ್ಣಿನ ನಟ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಲವ್ಲಿ ಸ್ಟಾರ್ ಪ್ರೇಮ 25ನೇ ಸಿನಿಮಾ, 25th ಸಿನಿಮಾ. ಸೊ ಅದಕ್ಕೆ ಮುಂಚೆ ರಿಜೆಕ್ಟ್ ಮಾಡಿದ ಸ್ಕ್ರಿಪ್ಟ್ ಕಥೆಗಳೆಲ್ಲ ಕೇಳಿದ್ರಿ. ಆದರೂ ಅವ್ರ ಮನದಾಳದ ಏನೋ ಒಂದು ಮಾತಿರುತ್ತೆ 25ನೇ ಸಿನಿಮಾದ್ರ ಬಗ್ಗೆ. ಅದೇನು ಅಂತ ತಿಳ್ಕೊಳ್ಳೋಣ. ಓವರ್ ಟು ಪ್ರೇಮ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಇಪ್ಪತ್ನಾಲ್ಕು ಸಿನಿಮಾ, 19 ವರ್ಷ, ನೋವಿದೆ, ನಲಿವಿದೆ, ಅವಮಾನ ಇದೆ, ನಿರಾಸೆ ಇದೆ. ನನ್ನ ಫ್ರೆಂಡ್ ಯಾರೋ ಮೊನ್ನೆ ಹೇಳ್ತಾ ಇದ್ರು, 24 ಸಿನಿಮಾ 19 ವರ್ಷ, 19 ವರ್ಷ ಇಂಡಸ್ಟ್ರಿಗೆ ಬಂದು ನಿಂತ್ಕೊಳ್ಳೋದು ತುಂಬ ಕಷ್ಟ. ಎಷ್ಟೋ ಜನ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿಬಿಟ್ಟಿರ್ತಾರೆ, ಎಷ್ಟೋ ಜನ ಇಂಡಸ್ಟ್ರಿನೇ ಬಿಟ್ಟು ಹೋಗಿರ್ತಾರೆ, ಕೆಲವರು 1-2 ಸಿನಿಮಾ ಮಾಡಿರ್ತಾರೆ, ಕೆಲವ್ರಿಗೆ ಅವಕಾಶಗಳೇ ಸಿಗಲ್ಲ ಅಂತ. ಅಂಥದ್ರಲ್ಲಿ ಏನೂ ಇಲ್ಲದೆ ಇರೋ ಒಂದು ಹುಡುಗ, ಯಾವುದೇ ಗಾಡ್ ಫಾದರ್ ಇಲ್ಲದೆ ಇಂಡಸ್ಟ್ರಿಗೆ ಬಂದೆ. ನನಗೆ ಎಷ್ಟೋ ಜನ ಗಾಡ್ಗಳು ಸಿಕ್ಬಿಟ್ರು. ಕೋಟಿ ಲೆಕ್ಕದಲ್ಲಿ 6 ಕೋಟಿ ಜನ ಕನ್ನಡಿಗರು ನನ್ನ ದೇವ್ರ ರೂಪದಲ್ಲಿ ಸಿಕ್ಕಿ, ಏನೂ ಬಂದಿಲ್ಲವರು ಬರೀ ಟ್ಯಾಲೆಂಟ್ ಮಾತ್ರ ನಿಂತ್ಕೊಂಡು 25 ಸಿನಿಮಾವರೆಗೂ ನಡೆಸ್ಕೊಂಡು ಬಂದಿದ್ದೀರ. ನನಗೆ ಪಾತ್ರಗಳನ್ನು ಸೃಷ್ಟಿ ಮಾಡಿಕೊಟ್ಟಂಥ ನಿರ್ದೇಶಕರಿಗೆ, ನನಗೆ ನನ್ನ ಕುಟುಂಬಕ್ಕೆ ಪ್ರತಿಯೊಂದು ಚಿತ್ರದಲ್ಲೂ ಅನ್ನ ಕೊಟ್ಟಂಥ ನಿರ್ಮಾಪಕರಿಗೆ, ಮತ್ತು ನನ್ನ ಒಂದು ವೈಶಿಷ್ಟ್ಯ ಏನಂದರೆ, ಸಿನಿಮಾಗಳು ಕೆಲವೊಂದು ಸೋತಾಗ ಏನು ಮಾಡ್ತಾರೆ, ಅಭಿಮಾನಿಗಳು ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ, ಗೆದ್ದಾಗ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಇಷ್ಟು ಜನ ಏನು ಅಭಿಮಾನಿಗಳು ಬಂದಿದ್ದಾರೆ, ಇನ್ನೂ ಎಷ್ಟು ಜನ ಅಭಿಮಾನಿಗಳಿದ್ದಾರೆ. ನನ್ನ ಸಿನಿಮಾ ಸೋತಾಗಲೂ ಗೆದ್ದಾಗಲೂ ಜಾಸ್ತಿ ಆಗ್ತಾ ಹೋಗ್ತದೆ ಹೊರತು ಕಡಿಮೆ ಅಂತೂ ಯಾವತ್ತೂ ಆಗಿಲ್ಲ. ನನ್ನನ್ನು ಇವತ್ತು ಉಳಿಸ್ಕೊಂಡಿರುವಂಥ ಎಲ್ಲ ಅಭಿಮಾನಿಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಆ ಎಲ್ಲ ಅಭಿಮಾನಿಗಳಿಗೂ ಇದುವರೆಗೂ ಒಂದೇ ಒಂದು ಅರ್ಧ ಕಪ್ ಕಾಫಿ ಕೊಡಿಸಿಲ್ಲ, ಅರ್ಧ ಕಪ್ ಟೀ ಕೊಡಿಸಿಲ್ಲ ನಾನು. ಇವತ್ತು ಬೆಳಗಿನ ಜಾವ 3 ಗಂಟೆ ಕರೆದ್ರು ನನ್ನ ಮನೆ ಮುಂದೆ 500 ಜನ 1000 ಜನ ಅಭಿಮಾನಿಗಳು ಬಂದು ನಿಂತ್ಕೊಳ್ತಾರೆ. ನನಗೆ ತುಂಬ ಬೇಸರ ಆಯಿತು. ನಾನು ಒಬ್ಬನೇ ಮನೆ ಗಂಡು ಮಗ ಕೊಟ್ಬಿಟ್ಟೆ,
ನನಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಏನಾದರೂ ಪ್ರಾಬ್ಲಮ್ ಆದರೆ ಸಪೋರ್ಟ್ ಮಾಡೋರಿಲ್ಲ ಅಂತ. ಆದರೆ ಅಭಿಮಾನಿಗಳ ರೂಪದಲ್ಲಿ ಲಕ್ಷಾಂತರ ಜನ ನನಗೆ ಅಭಿಮಾನಿಗಳು ಕೊಡ್ತಾರೆ ದೇವರು. ಅದೇ ನಾವು ಅಂದ್ಕೊಳ್ತಾ ಇರ್ತೀವಿ, ದೇವ್ರು ನಮ್ಗೇನೋ ಒಂದು ಕಡಿಮೆ ಮಾಡ್ದ ಅಂದರೆ ಚಾನ್ಸೇ ಇಲ್ಲ. ಅವ್ನು ಒಳ್ಳೆ ಮನಸ್ಸಿರೋರಿಗೆ ಕಡಿಮೆ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ನಮ್ಮನ್ನೇ ಕೊಡ್ತೀನಿ ಅಂತಾನೆ ಲಕ್ಷ ಲೆಕ್ಕದಲ್ಲಿ ಕೋಟಿ ಲೆಕ್ಕದಲ್ಲಿ ಕೊಟ್ಬಿಡ್ತಾನೆ. ಅಂದರೆ ನನ್ನ ಸಿನಿಮಾಗಳು ನೋಡೋದಕ್ಕೆ ಏನೋ ಆ ಥರ ದುಡ್ಡು ಇರ್ತಾ ಇರಲಿಲ್ಲ. ಆದರೆ ಬೈ ಬರ್ತ್ ನನಗೆ ಗೊತ್ತಿಲ್ದೇನೋ ಸಿನಿಮಾಗಳನ್ನ ತುಂಬ ಪ್ರೀತಿಸೋದಕ್ಕೆ ಶುರು ಮಾಡಿಬಿಟ್ಟೆ. ವರ್ಷಕ್ಕೆ 175 180 ಸಿನಿಮಾಗಳು ನೋಡಿದ್ದೀನಿ. ನಾನು ದುಡಿತಾ ಇದ್ದಂಥ ಪ್ರತಿ ಪೈಸಾನು ನಾನು ದುಡ್ಡು ಸಿನಿಮಾಗೆ ಖರ್ಚು ಮಾಡ್ತಾ ಇದ್ದೆ. ಸಿನಿಮಾ ಮ್ಯಾಗ್ಝಿನ್ಗಳು ತೊಗೊಂಡು ಓದ್ತಾ ಇದ್ದೆ, ಸಿನಿಮಾ ಪೇಪರ್ಗಳು ತೊಗೊಂಡು ಓದ್ತಾ ಇದ್ದೆ. ಸಿನಿಮಾ ನಾನು ಸಿನಿಮಾದಲ್ಲಿ ಇಲ್ಲದೆ ಇದ್ದಾಗ್ಲೂ ಒಂಥರ ಎನ್ಸೈಕ್ಲೋಪೀಡಿಯಾ ಥರ ಇದ್ದೆ ನಾನು. ಯಾರಾದರೂ ಕೇಳ್ತಾರೆ ಸಿನಿಮಾ ಅಷ್ಟುದ್ದ ಹೇಳ್ತದೆ, ನೀನು ಕೆಲ್ಸಕ್ಕೆ ಬರ್ತೀನಿ, ನೀನು ಏನು ಇದು ಮಾಡೋಕ್ಕೆ ಬರ್ತೀನಿ, ಬರೀ ಸಿನಿಮಾನೇ ಮಾತಾಡ್ತಿಲ್ವ ನೀನು ಅನ್ನೋರು. ಬಹುಶಃ ಸಿನಿಮಾ ಪ್ರೀತಿ ನನ್ನನ್ನು ಹೀರೋ ಆಗಿ ಕರ್ಕೊಂಬಂದ್ಬಿಡ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಹಾಗಾಗಿ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ನನಗೆ ಉಳಿಸ್ಕೊಂಡಿರ್ತಕ್ಕಂಥ ಎಲ್ರಿಗೂ ಸಹ, ವಿಶೇಷವಾಗಿ ಮಾಧ್ಯಮದವರಿಗೆ, ವಾಸು ಸರ್ ಇದ್ದಾರೆ. 19 ವರ್ಷದಿಂದ ನಾನು ಬಂದಾಗ ವಾಸು ಸರ್ ಅವತ್ತೆಷ್ಟು ಫ್ರೆಂಡ್ಲಿ ಆಗಿದ್ರು, ನನಗೆ ಎಷ್ಟು ವೆಲ್ ವಿಷರ್ ಆಗಿದ್ರು, ಇವತ್ತು ಹಾಗೆ ಇದ್ದಾರೆ. ಸಾಕಷ್ಟು ಜನ ಇದ್ದಾರೆ, ವಿನಾಯಕ್ ರಾಮ್ ಕಲ್ಗಾರ್ ಅವರು ಇದ್ದಾರೆ, ಸಾಕಷ್ಟು ಜನ ಜರ್ನಲಿಸ್ಟ್ಗಳು ನಾನು ಬಂದಾಗ ಏನಿದ್ರು ಇವತ್ತು ಅವ್ರು ಹಾಗೆ ಇದ್ದಾರೆ. ಅವರೆಲ್ಲ ನಮಗೆಲ್ಲ ಟೀಚರ್ಗಳ ಥರ, ಮೇಷ್ಟ್ರ ಥರ. ಅದೇ ಹೇಳ್ತಾರೆ, ಟೀಚರ್ಗಳು ಮೇಷ್ಟ್ರುಗಳು ಅವ್ರು ಹಾಗೆ ಇರ್ತಾರೆ. ಆದರೆ ಅವ್ರ ಬ್ಯಾಚ್ಮೇಟ್ಗಳು ಏನು ಬರ್ತಾರೆ ಎಲ್ಲ ಹೋಗ್ತಾ ಇರ್ತಾರೆ, ಸ್ಟೂಡೆಂಟ್ಗಳು ದೊಡ್ಡದಾಗಿ ಏನೇನೋ ಬೆಳೆದು ಬಿಟ್ಟಿರ್ತಾರೆ. ಅದು ನೋಡಿ ನಾನು ಹೀರೋ ಆಗಿದ್ದೀನಿ, ಸ್ಟಾರ್ ಆಗಿದ್ದೀನಿ, ಬಟ್ ಅವರು ಸ್ಟಿಲ್ಲು ಪತ್ರಕರ್ತರಾಗಿ ನಮ್ಮಂಥ ಹೊಸ ಪ್ರತಿಭೆಗಳು ಯಾರು ಬರ್ತಾರೆ, ರಿಯಲ್ ಟ್ಯಾಲೆಂಟೆಡ್ ಬರ್ತಾರೆ, ಅವ್ರನ್ನೆಲ್ಲ ಹಾರೈಸ್ಕೊಂಡು ಬೆಳೆಸ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ನನ್ನ ಬೆಳೆಸಿದಂಥ ಎಲ್ಲ ಮಾಧ್ಯಮದವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಈಗ ಪ್ರೆಸೆಂಟಿಗೆ ಬರಬೇಕಂದ್ರೆ 24 ಸಿನಿಮಾ ಆಯಿತು. 25ನೇ ಸಿನಿಮಾ ಏನು ಮಾಡೋದಂತ ಯೋಚನೆ ಬಂದಾಗ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನನ್ನು ನಾನು ಒಂದು ರಾತ್ರಿ ಕ್ವಶನ್ ಕೇಳ್ಕೊಂಡೆ. 24 ಸಿನಿಮಾ ಆಯಿತು ಮಗನೇ, ನಿನ್ನ ಹತ್ರ ದುಡ್ಡಿರಲಿಲ್ಲ, ದುಡ್ಡಿಗೋಸ್ಕರ ಸಿನಿಮಾ ಮಾಡಿದೆ. ಕಾರ್ ಇರಲಿಲ್ಲ ಮಗು, ಕಾರ್ಗೋಸ್ಕರ ಸಿನಿಮಾ ಮಾಡಿದೆ. ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕಬೇಕು, ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಸಿನಿಮಾ ಮಾಡಿದೆ. ಮನೆ ಕಟ್ಟಬೇಕಾಯ್ತು, ಮನೆ ತಗೋಬೇಕಾಯ್ತು, ಸಿನಿಮಾ ಮಾಡಿದೆ. ಎಲ್ಲದಕ್ಕೂ ಸಿನಿಮಾ ಮಾಡಿದೆ. ಪ್ರಾಮಾಣಿಕವಾಗಿ ಸಿನಿಮಾಗೆ ನೀನೇನು ಮಾಡಿದ್ಯಾ ಅಂತ ಆ ಕನ್ನಡಿ ನನ್ನ ಕ್ವಶನ್ ಕೇಳ್ತು. ತುಂಬ ಹರ್ಟ್ ಆಯಿತು ನನಗೆ. ಯಾಕಂದರೆ ತುಂಬ ಶ್ರೀಮಂತರ ಮನೆಯಿಂದ ಬಂದಿದ್ರೆ ಓಕೆ, ನಾನು ಇಂಥ ಸಿನಿಮಾನೇ ಮಾಡ್ತೀನಿ, ಇದಕ್ಕೆ ಮಾಡ್ತೀನಿ ಅಂತ ಸ್ಟಿಕಾನ್ ಆಗ್ಬೋದು. ಆದರೆ ಇಲ್ಲ, ಇಡೀ ಕುಟುಂಬದ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ನಾನು ಒಬ್ಬನ ಹೊಟ್ಟೆ ಆದರೆ ಪರವಾಗಿಲ್ಲ, ಅಷ್ಟೋ ಜನರ ಹೊಟ್ಟೆ ತುಂಬಿಸ್ಬೇಕಲ್ಲ. ನಾವು ಏನು ಬೇಕಾದರೂ ಆದರ್ಶಗಳು, ಸಿದ್ಧಾಂತಗಳು ಮಾತಾಡೋದಕ್ಕೆ ತುಂಬ ಸುಲಭ. ಮಧ್ಯಾಹ್ನ ಆಯಿತು ಅಂದರೆ ಹೊಟ್ಟೆ ಕೇಳುತ್ತೆ, ಗುರು ಟೈಮ್ ಆಯಿತು ಊಟ ಹಾಕಮ್ಮ, ಹೊಟ್ಟೆ ಹಸಿತಾ ಇದೆ ಅಂತ. ಇದು ರಿಯಾಲಿಟಿ. ನಾನು ಒಬ್ಬನ ಹೊಟ್ಟೆ ಆದರೆ ಪರವಾಗಿಲ್ಲ, ನನ್ನ ಮನೇಲಿರೋಲ್ಲ ಹೊಟ್ಟೆಗಳು ಎಲ್ಲ. ಮನೆಗೆ ದೊಡ್ಡ ಮಗ ಆಗ್ಬಿಟ್ಟು ಅಂದರೆ ಮನೆಗೆ ದೊಡ್ಡ ಮಗ ಆಗಬಾರ್ದು, ಮನೆಗೆ ದೊಡ್ಡ ಸೊಸೆ ಆಗಬಾರ್ದು ಅಂತಾರೆ. ಯಾಕಂದರೆ ಎಲ್ಲ ಜವಾಬ್ದಾರಿಗಳು ನಮ್ಮ ಮೇಲೆ ಇರ್ತದೆ. ಹಾಗಾಗಿ ಈ ಎಲ್ಲನೂ ಸಿನಿಮಾನೇ ಮಾಡ್ಬೇಕಾಗಿ ಬಂತು. ಸಿನಿಮಾಗೆ ಬಂದು ಸ್ವಲ್ಪ ದಿನದಲ್ಲೇ ನಾನು ಸ್ಟೇಟ್ಮೆಂಟು ಕೊಟ್ಬಿಟ್ಟೆ, ತುಂಬ ದೊಡ್ಡ ಸ್ಟೇಟ್ಮೆಂಟ್. ಅದು ನನಗೆ ಗೊತ್ತಿರಲಿಲ್ಲ ಆದರ್ಶಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ರೀಮೇಕ್ ಮಾಡಲ್ಲ ಅಂತ. 2 ವರ್ಷ ಮನೇಲಿ ಸುಮ್ಮನೆ ಕೂತ್ಕೊಂಡೆ, ದುಡ್ಡಿಲ್ಲ. ಅಗೈನ್ ಮತ್ತೆ ಬಡತನ ಸ್ಟಾರ್ಟ್ ಆಯಿತು. ಮತ್ತೆ ನಾನು ರೀಮೇಕ್ ಮಾಡ್ತೀನಿ ಅಂದರೆ ನನಗೆ ಅವಕಾಶಗಳು ಬರಲಿಲ್ಲ. ಅಂದರೆ ಲೈಫ್ ಯಾವ ರೀತಿ ತೊಗೊಂಡೋಗುತ್ತೆ ಅಂತ ಇದ್ದಿದ್ರಲ್ಲಿ ಒಂದಷ್ಟು ಆದರ್ಶಗಳನ್ನ, ಸಿದ್ಧಾಂತಗಳನ್ನ ಉಳಿಸ್ಕೊಂಡು ಹೋದೆ. ನನ್ನ ಲೈಫಲ್ಲಿ ನಾನು ಮಾಡಿರೋಂಥ ಒಂದೇ ಒಂದು ರೀಮೇಕ್ ಸಿನಿಮಾ ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾವುದೂ ನಾನು ರೀಮೇಕ್ ಸಿನಿಮಾ ಮಾಡಿಲ್ಲ. ಇದೆಲ್ಲ ಬಂದಾಗ ನಾನೊಂದು ಡಿಸಿಷನ್ ತೊಗೊಂಡೆ, 25ನೇ ಸಿನಿಮಾ ಇಂದ ಏನಾದರೂ ಮಾಡಿದ್ರೆ ನಾನು ನನ್ನ ಮನಸ್ಸಿಗೆ ಇಷ್ಟ ಆಗುವಂಥದ್ದು, ನನ್ನ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥ ಟೀಮು, ನಿಜಕ್ಕೂ ಕನೆಕ್ಟ್ ಆಗುವಂಥ ಸ್ಟೋರಿ, ಇದೆಲ್ಲ ಬಂದರೆ ಮಾತ್ರನೇ ಮಾಡ್ತೀನಿ. ಇಲ್ಲಾಂದರೆ ಇನ್ಮೇಲೆ ಸಿನಿಮಾ ಮಾಡಲ್ಲ ಅಂತ ನಾನು ಸುಮಾರು ಜನ ಫ್ರೆಂಡ್ಸ್ಗೆ ಹೇಳ್ಬಿಟ್ಟೆ. ತುಂಬ ದೊಡ್ಡ ಡಿಸಿಷನ್ ತೊಗೊತಾ ಇದೆಯಾ ಮಗ, ಬೇಡ. ಯಾಕೆ ಅಂತ ಹೇಳಿದ್ರು, ಇಲ್ಲ ಇನ್ನು ಸಿನಿಮಾ ನಾನು ಇನ್ಮೇಲೆ ಇದ್ದರೆ, ಸಿನಿಮಾ ಇಷ್ಟೊಂದು ಕೊಟ್ಟಿದೆ ನನಗೆ, ಇನ್ಮೇಲೆ ಸಿನಿಮಾಗೆ ನಾನು ಏನಾದರೂ ಕೊಡಬೇಕು ಅಂದರೆ ಪ್ರಾಮಾಣಿಕವಾಗಿ ಸಿನಿಮಾ ಮಾಡ್ತೀನಿ ಅಂಥೇಳಿ ಆ ಒಂದು ಟೈಮಲ್ಲಿ 84 ಕಥೆಗಳನ್ನು ಕೇಳ್ತಾ ಹೋದೆ. ಸೊ ಇದರಲ್ಲಿ ಬಂದಿದ್ದು ಫಸ್ಟು ಮಾಧವ, ನಮ್ಮ 1 ಮ್ಯಾನ್ ಆರ್ಮಿ. ಈಗ ತಾನೇ ಏನು ವೇದಿಕೆ ಮೇಲೆ ಬಂದ ಫೋನ್ ಮಾಡ್ದೆ, ಸರಿ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಪ್ಲೀಸ್. ಯಾಕಂದರೆ 24 ಸಿನಿಮಾ, 19 ವರ್ಷದ ಜರ್ನಿ, ಇದು ಸಂದರ್ಭ ಮಾತಾಡೋದು, ಅದಕ್ಕೋಸ್ಕರ ಬೋರ್ ಆದರೆ ದಯವಿಟ್ಟು ಕ್ಷಮಿಸಿ ಪ್ಲೀಸ್ ಅಂತ ಹೇಳ್ತಾ ಮಾಧವ್ ಫೋನ್ ಮಾಡಿದ್ರು ಒಂದ್ಸರಿ. ಮಾಡಿಬಿಟ್ಟು, ಸರ್ ನನ್ನ ಹೆಸರು ಮಾಧವ್ ಅಂತ, ನನ್ನ ಫ್ರೆಂಡ್ ಡಾಕ್ಟರ್ ರಾಘವೇಂದ್ರ ಅಂತಿದ್ದಾರೆ, ಒಂದು ಕತೆ ಮಾಡಿದ್ದಾರೆ ಸರ್, ನೀವು ಟೈಮ್ ಕೊಡಬೇಕು ಅವ್ರಿಗೆ ಕತೆ ಹೇಳೋದಕ್ಕೆ. ರೀ ಇವಾಗ ತಾನೇ ಏನೋ ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀನಿ ನಾನು,
ನನಗೆ ಇಷ್ಟ ಆಗೋ ಸಿನಿಮಾ ಮಾಡ್ತೀನಿ, ಒಳ್ಳೆ ಟೀಮ್ ಅಂದರೆ ಮಾಡ್ತೀನಿ. ಯಾರೋ ಡಾಕ್ಟ್ರ್ ಅಂತೆ, ಡಾಕ್ಟ್ರಿಗೂ ಸಿನಿಮಾಗೂ ಏನು ಸಂಬಂಧ? ಓಕೆ, ಏನೋ ಒಂದು ಸ್ವಲ್ಪ ದುಡ್ಡು ಗಿಟ್ಟು ಮಾಡಿರ್ತಾರೆ ಡಾಕ್ಟ್ರು, ಯಾವುದೋ ಒಂದು ಅವ್ರದ್ದೇನೋ ಒಂದು ಪರ್ಸ್ನಲ್ ಕಥೆಗಳು ಮಾಡ್ಕೊಂಡಿರ್ತಾರೆ, ಒಂದು 50 ಲಕ್ಷ 1 ಕೋಟಿ ಇಟ್ಕೊಂಡಿರ್ತಾರೆ, ಅದೊಂದು ಸಿನಿಮಾ ಮಾಡಿ ಮುಗಿಸೋಣ ಅಂತ ಅವ್ರಿಗೇನೋ ಒಂದು ಆಸೆ ಇರುತ್ತೆ. ಇದಕ್ಕೆ ಹೋಗಿ ನಾವು ಯಾಕೆ ಗುರು ತಲೆ ಕೊಡಬೇಕು ಅಂತೇಳಿ 1-2 ವಾರ ಡ್ಯೂಟಿ ಹಾಕ್ಸೋಣ ಅಂತೇಳಿ 1-2 ವಾರ ಡ್ಯೂಟಿ ಹಾಕ್ಸಿದೆ. ಆಯಿತು, 15 ಡೇಸ್ ಬ್ಯುಸಿ ಇದ್ದೀನಿ, 15 ಡೇಸ್ ಆದ್ಮೇಲೆ ಕಾಲ್ ಮಾಡಿ ಅಂತ. ಕರೆಕ್ಟಾಗಿ 15 ಡೇಸ್ ಯಾವತ್ತು ಹೇಳಿದ್ರು ಅವ್ರು ಕಾಲ್ ಮಾಡ್ದ. ಅಂದರೆ ಒಂದು ಸ್ವಲ್ಪ ಇಷ್ಟೊಂದು ಫಾಲೋಅಪ್ ಮಾಡ್ತಾ ಅಂದರೆ ಸಮಥಿಂಗ್ ಏನೋ ಸೀರಿಯಸ್ ಆಗಿದ್ದಾರೆ ಟೀಮ್ ಅಂತ ಹೇಳಿ. ಆಯಿತು, ನಿಮ್ಮ ಡಾಕ್ಟ್ರಿಗೆ ಒಂದು ಕತೆ ಹೇಳೋದಕ್ಕೆ ಕೇಳಿ, ನನಗೆ ನಂಬರ್ ಕೊಡಿ, ಕಾಲ್ ಮಾಡೋಕ್ಕೆ ಹೇಳಿದೆ. ರಾಘವೇಂದ್ರ ಸರ್ ಕಾಲ್ ಮಾಡಿದ್ರು. ಕಾಲ್ ಮಾಡಿ, ಸರ್ ಕತೆ ಹೇಳ್ಬೋದು. ಆಯಿತು ಹೇಳಿ, ಎಷ್ಟೊತ್ತು ಟೈಮ್ ಕೊಡ್ತೀರಾ ಸರ್ ಅಂದ್ರೆ, ಅಲ್ಲ ನಿಮ್ಗೆ ಎಷ್ಟೊತ್ತು ಬೇಕು? ಇಲ್ಲ ಸರ್ ನೀವು ಹೇಳಿ ಸರ್ ಅಂದ್ರೆ, ನೀವು ಒಂದು ಲೈನ್ ಏನು ಮಾಡ್ಕೊಂಡಿದ್ದೀರಾ ಹೇಳಿ, ಒಂದು 10-15 ನಿಮಿಷದಲ್ಲಿ, ಅದು ಇಷ್ಟಾದರೆ ನಾನು ಕರೆಸ್ಕೊಳ್ತೀನಿ ಅಂದೆ. ಶುರುವಾಯ್ತು ಅವ್ರು ಹೇಳೋದಲ್ಲ. ಹಾಗೆ 45 ಮಿನಿಟ್ಸ್ ಕತೆ ಹೇಳಿದ್ರು ಫೋನಲ್ಲಿ. ಇದು ಯಾಕೋ ಸರಿ ಹೋಗಲ್ಲ, ಏನೋ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದ. ಮನೆಗೆ ಕರೆಸ್ಕೊಂಡೆ. ಮನೆಗೆ ಕರೆಸ್ಕೊಂಡ್ಮೇಲೆ 4.5 ಗಂಟೆ ಕಾಲ ಒಬ್ಬ ಅಸಿಸ್ಟೆಂಟ್ನ ಕರ್ಕೊಂಬಂದಿಲ್ಲ, ಒಂದು ನೋಟ್ ಮಾಡ್ಕೊಂಡಿಲ್ಲ, ಯಾವುದೋ ಒಂದು ಸೀನು ಒಂದು ಶಾರ್ಟ್ ಮರ್ತೋದ್ರು ಅಂತಿಲ್ಲ, ಯಾವುದೋ ಒಂದು ಡೈಲಾಗ್ ಏನೋ ತೊದಲಿದ್ರು ಅಂತಿಲ್ಲ. 4.5 ಗಂಟೆಗಳ ಕಾಲ ನನಗೆ ಸಿನಿಮಾನ ನನ್ನ ಕಣ್ಮುಂದೆ ತೋರಿಸಿದಂಥ ಮೊದಲನೇ ವ್ಯಕ್ತಿ ಡಾಕ್ಟರ್ ರಾಘವೇಂದ್ರ. ಆ ಕಾರಣಕ್ಕೆ ನಾನು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದು ಅವತ್ತು ಹೇಳಿದೆ, ಆಯಿತು ಬನ್ನಿ ನೀವು ಇನ್ನೊಂದು ಡಿಸ್ಕಷನ್ ಮಾಡೋಣ ಅಂಥೇಳಿ ಯಾವುದೋ ಒಂದು ಹೋಟೆಲಲ್ಲಿ ಕೂತ್ಕೊಂಡ್ವಿ. ಅವತ್ತು ನನ್ನ ಮನೇಲಿ ಪೂಜೆ ಇತ್ತು, ಅವರು ಮಂಗಳೂರಿಗೆ ಹೋಗ್ಬೇಕಾಯ್ತು. 4 ಗಂಟೆಗೆ ಟಿಕೆಟ್ ಬುಕ್ ಮಾಡಿದರು. 14 ಗಂಟೆಗಳ ಕಾಲ ಡಿಸ್ಕಷನ್, 14 ಗಂಟೆಗಳ ಕಾಲ. ಅವತ್ತು ಸಹ ಅಷ್ಟೇ, ಪಿನ್ ಟು ಪಿನ್ ಏನು ಮಾಡಿದ್ರು. ಸೊ ಈಸ್ ಅ ಮಿರಾಕಲ್, ದ ಮ್ಯಾನ್ ಆಫ್ ಎ ಮಿರಾಕಲ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಯಾವ ಡೈರೆಕ್ಟರ್ಸ್ದಲ್ಲೂ ವರ್ಕ್ ಮಾಡಿಲ್ಲ, ಯಾವ ಸಿನಿಮಾ ಬ್ಯಾಕ್ಗ್ರೌಂಡು ಇಲ್ಲ. 3 ವರ್ಷ ಒಂದು ತಪಸ್ಸು ಥರ ಮಾಡಿ ಸಿನಿಮಾ ಡೈರೆಕ್ಷನ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್, ಲಿರಿಕ್ಸ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಏನು ಬೇಕು ಎಲ್ಲಾನು. ಆಮೇಲೆ ನಾನು ಹೊಗಳ್ತಾ ಇದ್ದೀನಿ ಅಂತಲ್ಲ ಅವ್ರನ್ನ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರ, ಸ್ಕ್ರೀನ್ ಮೇಲೆ ನೋಡಿದ್ರೆ ಅವ್ರ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ಅಷ್ಟು ಅದ್ಭುತವಾದ ನಿರ್ದೇಶಕ. ಬಂದಿದ್ದ ಕೂಡಲೇ ಟೈಟ್ಲ್ ನೀಡಿದ್ದೀರ ಪ್ರೇಮಂ ಪೂಜ್ಯಂ ಅಂತ ಹೇಳಿದ್ರು. ನನ್ನ ನೋಡ್ಕೊಂಡು ನೀವು ಟೈಟ್ಲ್ ಇಟ್ರ, ದಯವಿಟ್ಟು ಟೈಟ್ಲ್ ಚೇಂಜ್ ಮಾಡಿ ಅಂತ. ಇಲ್ಲ ಸರ್, ನಾನು ಯಾವಾಗ ಪೆನ್ ಅಂತ ಇಟ್ಟೆ ಅವಾಗ ಬಂದಿದ್ದು ಪ್ರೇಮಂ ಪೂಜ್ಯಂ ಅಂತ, ಅದನ್ನೇ ಇಟ್ಟಿದ್ದೀನಿ ಅಂತ ಹೇಳಿದ್ರು. ನಾನು ಇನ್ನೊಬ್ಬರು ಸ್ನೇಹಿತರು ಕೇಳಿದೆ, ಈ ಥರ ಯಾವುದೊಂದು ಟೀಮ್ ಬಂದಿದೆ, ತುಂಬ ಇಂಟ್ರೆಸ್ಟಿಂಗಾಗಿ ಕಥೆ ಮಾಡಿದ್ದಾರೆ, ನಾನೇ ಬೇಕಂತ ಬಂದಿದ್ದಾರೆ, ತುಂಬ ಪ್ಯಾಷನ್ ಆಗಿ ಇದು ಮಾಡಬೇಕು ಅಂತಿದ್ದಾರೆ. ಬಟ್ ಯಾಕೋ ನನಗೆ ಆದರೂ ಡೌಟ್ ಇದೆ, ಹೊಸ ಟೀಮು ಏನು ಮಾಡ್ತಾರೋ ಏನೋ ಅಂತ. ಈಗ ತಾನೇ ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ, ಮಾಡಿದ್ರೆ ಒಳ್ಳೆ ಕಥೆ ಮನ್ಸಿಗೆ ಇಷ್ಟ ಆಗುವಂಥದ್ದು ಮಾಡ್ತೀನಿ ಅಂತ, ಮತ್ತೆ ಬ್ರೇಕ್ ಮಾಡ್ತೀನಿ ಅಂತ ಭಯ ಆಗ್ತಾ ಇದೆ ಅಂತ ಹೇಳಿದ್ರು. ನಿನ್ನನ್ನು ಯಾರು ಬೇಕು ಅಂತ ಹುಡ್ಕೊಂಡು ಬಂದಿದ್ದಾರೆ, ಖಂಡಿತವಾಗ್ಲೂ ಮಾಡು, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅವತ್ತಿಂದ ಇವತ್ತರೆಗೂ ಎಲ್ಲ ಅದ್ಭುತಗಳು ನಡೀತಾ ಇದೆ. ನಾವು ಪ್ರೆಸ್ ಮೀಟ್ ಮಾಡ್ತಾರೆ ಸ್ವಲ್ಪ ಲೇಟು, ದಯವಿಟ್ಟು ಮಾಧ್ಯಮದವ್ರಿಗೆ ಕ್ಷಮೆ ಕೇಳ್ತೀನಿ. ಕಾರಣ ಏನಂದರೆ, ಒಂದು ಹೊಸ ಟೀಮ್ ಬಂದಿದೆ. ಹೊಸ ಟೀಮ್ ಬಂದಾಗ ಬಂದಿದ್ದ ಕೂಡಲೇ ನಾವು ಪ್ರೆಸ್ ಮೀಟ್ ಅಂತ ಬಂತಂದರೆ ನಾವು ಏನು ಸಾಧನೆ ಮಾಡಿ ತೋರಿಸಿದ್ದೀವಿ ಅನ್ನೋದು ಒಂದು ಕ್ವಶನ್ ಆಗಿ ಉಳಿದ್ಬಿಡುತ್ತೆ ಅಂತ ನಮ್ಮ ಡಾಕ್ಟರ್ ಹೇಳಿದ್ರು. ಲವ್ಲಿ ಸ್ಟಾರ್ ಏನಾದರೂ ಮಾಡೋಣ, ನಾವು ಸಿನಿಮಾ ಕಂಪ್ಲೀಟ್ ಮಾಡೋಣ, ಒಂದಷ್ಟು ಟೀಸರು ಟ್ರೈಲರ್ ಅಂತ ಮಾಡೋಣ, ಅವಾಗ ತೋರಿಸಿದಾಗ ಹೊಸಬರು ಏನೋ ಮಾಡಿದ್ದಾರೆ ಅಂತಲೂ ಅವ್ರಿಗೂ ಒಂದು ಅನಿಸುತ್ತೆ ಅಂತ. ಆ ಕಾರಣದಾಗಿ ಈ ವಿಳಂಬ ಆಯ್ತು ಹೊರತು ಮತ್ತೆ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಮತ್ತಷ್ಟು ಮಾತಾಡ್ತಾ ಹೋದರೆ ತುಂಬ ಸಮಯ ತಗೊಳ್ಳುತ್ತೆ. ನಾವು ಮಾಡಿರುವಂಥ ಒಂದು ಟೀಸರ್ ಇಷ್ಟು ವರ್ಷ ಕಷ್ಟಪಟ್ಟು ಅಂತ ಹೇಳಲ್ಲ, ಇಷ್ಟಪಟ್ಟು ತುಂಬ ಹೃದಯಪೂರ್ವಕವಾಗಿ ಎಂಟೈರ್ ಟೀಮ್, ನಾನು ಒಬ್ಬನೇ ಅಂತ ಹೇಳಲ್ಲ, ಎಲ್ಲರ ಪರಿಶ್ರಮ ಇಲ್ಲಿ ಕಾಣುತ್ತೆ. ನಾನೊಂದು ಮಗು ಥರ ಅಷ್ಟೇ ಈ ಸಿನಿಮಾದಲ್ಲಿ. ಈ ಮಗುಗೆ ಸಿಂಗಾರ ಬಂಗಾರ ಮಾಡಿ, ಇದಕ್ಕೆ ಲಿಪ್ಸ್ಟಿಕ್ ಹಚ್ಚಿ, ಜಡೆ ಬಿಲ್ಲೆ ಹಾಕಿ, ಬೊಟ್ಟಿಕ್ಕಿ ಪೌಡ್ರ್ ಹಾಕಿ, ಒಳ್ಳೆ ಲಕ ಅಂತ ಹೊಳೆಯೋ ಫ್ರಾಕ್ ಹಾಕಿ ಮುಂದೆ ನಾನು ನಿಲ್ಸಿದ್ದಾರೆ. ನನ್ನನ್ನು ನೋಡಿ ನೀವೆಲ್ಲರೂ ಹೊಗಳ್ತೀರಾ ಅಷ್ಟೇ. ಅದಕ್ಕೆಲ್ಲ ಕಾರಣಕರ್ತರು ಎಂಟೈರ್ ಟೀಮ್. ಆ್ಯಂಡ್ ನನ್ನ ಗೆಳೆಯ ಆನಂದ, ಬೃಂದ, ನವೀನ್ ಸರ್, ನವ್ ಇಸ್ ದ ಮಾಸ್ಟರ್ ಆಫ್ ಎ ಕಿಂಗ್ ಆಫ್ ದ ಫ್ರೇಮ್ಸ್. ಈಗಾಗಲೇ ಇನ್ಸ್ಪೆಕ್ಟರ್ ವಿಕ್ರಮ್, ಮೊದಲ ನಮ್ಮ ಮಹೇಶ್ ಕುಮಾರ್ ಅವ್ರದ್ದು ಮಾಡ್ತಾ ಇದ್ದಾರೆ, ಮಹೇಶ್ ಅವ್ರದ್ದು. ಆ್ಯಂಡ್ ಇನ್ಸ್ಪೆಕ್ಟರ್ ವಿಕ್ರಮ್ ಫುಲ್ ನಂಬರ್ 1 ಟಾಪ್ ಟ್ರೆಂಡಲ್ಲಿ ಓಡ್ತಾ ಇದೆ. ಅದ್ಭುತವಾದ ಫೋಟೋಗ್ರಫಿ ಅಂತ ಮಫ್ತಿ, ಮತ್ತು ಅಮ್ಮಚ್ಚಿ ಎಂಬ ನೆನಪಿಗೆ ಸ್ಟೇಟ್ ಅವಾರ್ಡ್ ತಗೊಂಡಿದ್ದಾರೆ. ಬಟ್ ಈಗ ಬರ್ತಾ ಇರೋ ಇದರಲ್ಲಿ ಐ ವಿಶ್ ಈ ವೇದಿಕೆ ಮೇಲೆ ನಿಂತ್ಕೊಂಡು ಅವ್ರಿಗೆ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಸರ್, ನೀವು ಒಂದು ಆಸ್ಕರ್ ಹೊಡಿಬೇಕು, ಒಂದು ಆಸ್ಕರ್ ಹೊಡಿಬೇಕು ಸರ್. ಬಿಕಾಸ್ ಏನಂದರೆ, ವಿಯೆಟ್ನಾಮಲ್ಲಿ ನಾವು ಹೋದಾಗ ಒಂದು 70 ಜನ ಕ್ರೂ ತಗೊಂಡು ಹೋಗಿದ್ವಿ. ಗೊತ್ತು ನಿಮಗೆ ಡಿಸೆಂಬರ್ ಚಳಿ ಹೇಗಿರುತ್ತೆ ವಿಯೆಟ್ನಾಮಲ್ಲಿ ಅಂತ. 18 ಅವರ್ ಕಂಟಿನ್ಯೂ ಜರ್ನಿ ಮಾಡ್ತಾ ಇದ್ವಿ ಬೈ ರೋಡು. ಅಲ್ಲಿ ಹೋಗಿ ಇಳಿದಾಗಲೇ ನಮಗೆ ರಾತ್ರಿ 1 ಗಂಟೆ 2 ಗಂಟೆ ಆಗಿರೋದು. ಅಗೈನ್ ಮತ್ತೆ ನಾವು 5 ಗಂಟೆಗೆ ಎದ್ದು ರೆಡಿ ಆಗಬೇಕು. ಫಸ್ಟ್ ಶೆಡ್ ಎಲ್ಲ ಬೆಳಗ್ಗೆ ಲೈಟ್ ಬೇಗ ಓಪನ್ ಆಗಿಬಿಡುತ್ತೆ.
ನಾನು ಹೇಳ್ತಿದ್ದೆ ನವೀನ್ ಸರ್ ಈ ಥರ ಒಂಚೂರು ಮೇಕಪ್ ಮಾಡಿಸ್ಕೊಳ್ಬೇಕು ಒಂದು ಹಾಫ್ ಆನ್ ಅವರ್ ಅಂತ ಅವ್ರು ಹೇಳ್ತಾ ಇದ್ದು ಒಂದೇ ಮಾತು, ಸರ್ ನನ್ನ ಮೇಲೆ ನಂಬಿಕೆ ಇದೆಯಾ? ಸರ್ ಇದೆ ಸರ್, ನೀವೇನೂ ಮೇಕಪ್ ಮಾಡ್ಕೊಳ್ಳಿ, ಬನ್ನಿ, ನೀವು ಮೇಕಪ್ ಮಾಡಿರೋದಕ್ಕಿಂತ ಚೆನ್ನಾಗಿ ನಾನು ತೋರಿಸ್ತೀನಿ ಅಂದ್ರೆ ಆ ಮಾತು ಉಳಿಸ್ಕೊಂಡಿದ್ದಾರೆ. ಅದೇ ಅವ್ರ ಕಾನ್ಫಿಡೆನ್ಸ್. ನನಗೆ ಡೌಟ್ ಆಗಿ ಈ ವ್ಯಕ್ತಿ ಈ ಥರ ಹೇಳ್ಬಿಟ್ರಲ್ಲಪ್ಪ ಏನು ಅಂತ ನಾನು ಮಾನಿಟರ್ ಹತ್ರ ಹೋಗಿ ನೋಡಿದ್ರೆ ನಿಜಕ್ಕೂ ನಾನು ಮೇಕಪ್ ಏನು ಮಾಡ್ಕೊಂಡಿದ್ದು ಅದಕ್ಕಿಂತ ಚೆನ್ನಾಗಿ ಶಾರ್ಟ್ಗಳು ಕೊಟ್ಟಂಥ ವ್ಯಕ್ತಿ. ಅವರು ಎಲ್ಲೇ ಬ್ಲಾಕ್ ಇಟ್ಟರು ಎಕ್ಸ್ಟ್ರಾಡಿನರಿ, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಇವತ್ತು ಅವ್ರ ಕೆಲಸ ಮಾತಾಡ್ತಾ ಇದ್ದೆ. ಈಗಿನ ಸಾಕಷ್ಟು ಜನ ನಮ್ಮ ಸಿನಿಮಾಗೆ ದುಡ್ದಿದ್ದಾರೆ. ಅಂಡ್ ಥ್ಯಾಂಕ್ ಯು ಸೊ ಮಚ್. ಇಷ್ಟು ಜನ ಬಂದಿದ್ದೀರಾ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ರಿಗೂ. ಅಂದರೆ ನಮ್ಮ ಡಾಕ್ಟ್ರ್ ಆಗಲೇ ಹೇಳಿದ್ರು, ಆ್ಯಕ್ಚುಲಿ ಅವರೇ ಹೇಳಲಿ ಅಂತ ಸುಮ್ಮನೆ ಇದೆ. ದಿಸ್ ಫಿಲ್ಮ್ ಅಬೌಟ್ ಬರೀ ಪ್ರೇಮ ಪೂಜ್ಯಂ ಅಂದರೆ ಒಂದು ಹುಡುಗ ಹುಡುಗಿನ ಪ್ರೀತಿಸೋದು ಅಷ್ಟೇ ಅಲ್ಲ ಸರ್. ಪ್ರೇಮ ಪೂಜ್ಯಂ ಅಂದರೆ ನಿಮ್ಮ ಸೊಸೈಟಿನ ಪ್ರೀತಿಸಿ, ನಿಮ್ಮ ನೇಚರ್ನ ಪ್ರೀತಿಸಿ, ನಿಮ್ಮ ಅಕ್ಕಪಕ್ಕ ಹೀರೋಗಳು ಇರ್ತಾರೆ. ಇಟ್ಸ್ ಲೈಕ್ 3 ಜನ ಆಫ್ ಸ್ಕ್ರೀನ್ ಹೀರೋಗಳು, ಆ ಥರ ಹೀರೋಗಳು ಎಷ್ಟೋ ಜನ ಇರ್ತಾರೆ. ಅವ್ರನ್ನ ಪ್ರೀತಿಸಿ, ಸ್ನೇಹಿತರನ್ನ ಪ್ರೀತಿಸಿ, ನಿಮ್ಮ ವೃತ್ತಿ ಧರ್ಮನ ಪ್ರೀತಿಸಿ, ನೇಚರ್ನ ಪ್ರೀತಿಸಿ, ತಂದೆ ತಾಯಿನ ಪ್ರೀತಿಸಿ, ಎಂಟೈರ್ ಸೊಸೈಟಿನ ಪ್ರೀತಿಸಿ ಅನ್ನೋ ಒಂದು ಸಂದೇಶ ಅಂತ ಹೇಳಲ್ಲ, ಒಂದು ಕಿವಿ ಮಾತು ಹೇಳೋಂಥ ಸಿನಿಮಾ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಆ್ಯಂಡ್ ಸಿನಿಮಾ ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ ಕನ್ನಡ ಸಿನಿಮಾಗಳು ಇವತ್ತು ನೆಕ್ಸ್ಟ್ ಲೆವೆಲಲ್ಲಿ, ಅದಕ್ಕೆ ನೆಕ್ಸ್ಟ್ ಲೆವೆಲಲ್ಲಿ ಪ್ರಪಂಚದ ಎಲ್ಲೆಡೆ ವಿಜೃಂಭಿಸ್ತಾ ಇದೆ. ಒಂದು ತೆಲುಗು ಸಿನಿಮಾ ಲ್ಯಾಂಡಲ್ಲಿ ಒಂದು ಕನ್ನಡ ಸಿನಿಮಾಗೆ ಥಿಯೇಟರ್ಗಳು ಕೊಡಲ್ಲ ಅಂತ ಹೇಳಿದಾಗ ಇವತ್ತು ನಾವು ಕಂಪ್ಲೇಂಟ್ ಕೊಟ್ಟು ಹೋರಾಡಿ ಅಲ್ಲಿ ಕನ್ನಡ ಸಿನಿಮಾಗಳು ಅವರೇ ಕರೆದು ದಯವಿಟ್ಟು ರಿಲೀಸ್ ಮಾಡಿ ಅನ್ನೋ ರೇಂಜ್ಗೆ ಇವತ್ತು ಆ ಕ್ವಾಲಿಟಿಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಕನ್ನಡ ಸಿನಿಮಾ ಅಂದರೆ ಬುರ್ಜ್ ಖಲೀಫಾ ಮೇಲೆ ಹಾರಾಡ್ತಾ ಇದೆ. ಇವತ್ತು ಕನ್ನಡ ಸಿನಿಮಾ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೇಡಿಕೆಗಳು ಬರ್ತಾ ಇದೆ, ಡಿಸ್ಟ್ರಿಬ್ಯೂಟರ್ಗಳು ಬರ್ತಾ ಇದ್ದಾರೆ. ಅದ್ಭುತವಾದ ಕಾಲ. ಕರೋನಾ ಮುಗಿದು ಒಂದು ಗೋಲ್ಡನ್ ಫಾರ್ಮ್ ಏನಿದೆ ಅದು ಕನ್ನಡ ಚಿತ್ರರಂಗಕ್ಕೆ ಹರಿದು ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರಲ್ಲೂ ಶಿರಬಾಗಿ ಕೇಳ್ಕೊಳ್ಳೋದೇನು ಅಂದರೆ, ಈ ಟೈಮಲ್ಲೂ ನಾವು ಕನ್ನಡ ಸಿನಿಮಾಗಳನ್ನ ಉಳಿಸ್ಕೊಳ್ಳಿಲ್ಲ ಅಂದರೆ, ಬೆಳೆಸಲಿಲ್ಲ ಅಂದರೆ ತಪ್ಪಾಗುತ್ತೆ. ಹಾಗಾಗಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನಿಮ್ಮ ಕುಟುಂಬ ಸಮೇತ ಬಂದು ದಯವಿಟ್ಟು ನೋಡಿ. ಈ ಟೈಮಲ್ಲಿ ನಾವು ಬೆಳೀತಾ ಇದ್ದೀವಿ, ಇನ್ನೂ ಬೆಳಿಬೇಕು ಅಂತ ಹೇಳ್ತಾ ಸರ್, ಇದು ಸಿನಿಮಾ ಬಗ್ಗೆ, ದಯವಿಟ್ಟು ಕನ್ನಡ ಸಿನಿಮಾಗಳ ಬಗ್ಗೆ, ಕನ್ನಡ